ನಮ್ಮ ಆಡಿಯನ್ಸು ತುಂಬ ಜನ ಪೇರೆಂಟ್ಸ್ಗಳಿದ್ದಾರೆ. ಆದರೆ ಇವಾಗಿನ ಕಾಲದ ಪೇರೆಂಟ್ಸು ಎಷ್ಟು ತಪ್ಪಾಗಿ ನಿಮ್ಮ ಮಕ್ಕಳನ್ನ ಬೆಳೆಸ್ತಿದ್ದೀರಾ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಅನ್ವಾಂಟೆಡ್ ಪ್ರೆಷರನ್ನು ಹಾಕ್ತಿದ್ದೀರಾ. ಯಾಕೆ ಆ ರೀತಿ ಪ್ರೆಷರ್ ಹಾಕ್ತಿದ್ದೀರಾ? ನೀವು ಅನ್ಕೋತೀರಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಿಮಗಿದ್ದಂಥ ವಾತಾವರಣ ನಿಮಗೆ ಹೇಗೆ ಎಫೆಕ್ಟ್ ಮಾಡ್ತೋ ಅದೇ ರೀತಿ ನಿಮ್ಮ ಮಕ್ಕಳಿಗೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ ಅಂತ. ಅದು ನಿಮ್ಮ ಕರಿಯರಿಗೆ ಹೇಗೆ ಎಫೆಕ್ಟ್ ಮಾಡ್ತೋ ಅದೇ ರೀತಿ ಮಕ್ಕಳ ಕರಿಯರಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅಂತ. ಅದು ಅಕಸ್ಮಾತ್ ನಿಮ್ಮ ಬಿಸ್ನೆಸ್ಸಿಗೆ ಎಫೆಕ್ಟ್ ಮಾಡಿದರೆ ಅಥವಾ ನಿಮ್ಮ ಪರ್ಸ್ನಲ್ ಲೈಫಿಗೆ ಎಫೆಕ್ಟ್ ಮಾಡಿದರೆ ಅದೇ ಸೇಮ್ ಎಫೆಕ್ಟ್ ನಿಮ್ಮ ಮಕ್ಕಳ ಲೈಫ್ ಮೇಲೂ ಬೀಳುತ್ತೆ ಅಂತ ನೀವು ಅನ್ಕೋತೀರಾ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದ್ಯಾವುದು ಅವ್ರ ಮಿಸ್ಟೇಕ್ ಅಲ್ಲ. ಪ್ರತಿಯೊಬ್ಬ ಇಂಡಿವಿಜುವಲಿಗೂ ಒಂದೊಂದು ಯೋಚನಾ ಶಕ್ತಿ ಇರುತ್ತೆ. ತಂದೆನೇ ಬೇರೆ, ತಾಯಿನೇ ಬೇರೆ, ಮಗುನೇ ಬೇರೆ. ಇಬ್ಬರು ಮಕ್ಕಳಿದ್ರೆ ಹಿರಿ ಮಗುನೇ ಬೇರೆ, ಕಿರಿ ಮಗುನೇ ಬೇರೆ. ಎಲ್ರಿಗೂ ಅವ್ರದ್ದೇ ಆದಂಥ ಯೋಚನೆ ಶಕ್ತಿ ಇರುತ್ತೆ. ಎಲ್ಲದಕ್ಕಿಂತ ತುಂಬ ಮುಖ್ಯ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಮ ಮಗು ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ. ಆದರೆ ಪೇರೆಂಟ್ಸ್ಗಳು ಫೇಲ್ ಆಗೋದೇ ಇಲ್ಲಿ. ನಾವು ಯೋಚನೆ ಮಾಡೋದೇ ನಮ್ಮ ಬಗ್ಗೆ. ನನಗೆ ಈ ರೀತಿ ಇತ್ತು, ನನ್ನ ಮಗುಗೆ ಈ ರೀತಿ ಇದೆ, ಸೊ ಅದೇ ರಿಸಲ್ಟ್ ಅವನಿಗೆ ಸಿಗುತ್ತೆ ಅಂತ. ಅದು ಹಾಗಾಗಲ್ಲ. ಆ ಮಗುಗೆ, ಆ ಮಗುವಿನ ಯೋಚನಾ ಶಕ್ತಿಗೆ ತಕ್ಕಂಥ ನಾವು ವಾತಾವರಣ ಕೊಟ್ಟರೆ ಆ ಮಕ್ಕಳು ತುಂಬ ಎತ್ತರಕ್ಕೆ ಬೆಳೆಯೋ ಸಾಧ್ಯತೆ ಇದೆ. ಸೊ ಇದನ್ನೇ ಬೇಸಾಗಿಟ್ಕೊಂಡು ಇವತ್ತು ನಾವು ಡಾಕ್ಟರ್ ಮುರಳಿ, ಫಿಂಗರ್ ಪ್ರಿಂಟ್ ಅನಲಿಸ್ಟ್ ಆ್ಯಂಡ್ ಫೌಂಡರ್ ಆಫ್ ಯೂನಿಕ್ ಟ್ರೂತ್, ಇವ್ರ ಜೊತೆಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಏನೆಲ್ಲ ಡಿಸ್ಕಷನ್ ಮಾಡಿದ್ದೀವಿ, ಹೇಗೆಲ್ಲ ಮಾಡಿದ್ದೀವಿ ನೋಡಿ. ಯು ಕ್ಯಾಂಗ್. ಈಗ ನಾವಿಬ್ಬರು ಆಲ್ಮೋಸ್ಟು ಪರಿಚಯ ಆಗಿ 1 ವರ್ಷ ಆಗೋದಕ್ಕೆ ಬಂತು. ಆಲ್ಮೋಸ್ಟ್ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ಪು ಸ್ಟಾರ್ಟ್ ಆಗಿ. ನಾನು ಫಸ್ಟು ಆ್ಯಕ್ಚುಲಾಗಿ ಏನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಪ್ಪ ಅಂತ ಕೇಳಿಸ್ಕೊಂಡಾಗ ಫಸ್ಟ್ ವಾಟ್ ಐ ಥಾಟ್ ವಾಸ್, ನೀವೇನೋ CBI ವರ್ಕ್ ಮಾಡ್ತೀರಾ, ಫಾರೆನ್ಸಿಕ್ ಲ್ಯಾಬಿಗೆ ವರ್ಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅರ್ಥ ಆಯಿತು ದಿಸ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ಡ್ ಅಂತ ಹೇಳಿ. ಆ್ಯಂಡ್ ದ ಯೂನಿಕ್ನೆಸ್ ಈಸ್ ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಇಂಡಿವಿಜುವಲಿಗೂ, ನಾವು ಇಂಡಿಯಾದಲ್ಲಿ ಒಂದು 140 ಕೋಟಿ ಜನ ಇದ್ದೀವಿ ಅಂದರೆ ನಮ್ಮ 140 ಕೋಟಿ ಜನಕ್ಕೂ ಸಪ್ರೇಟಾಗಿ ಫಿಂಗರ್ ಪ್ರಿಂಟ್ಸ್ ಇದೆ. ಈಸ್ ದಿಸ್ ಬಿಕಾಸ್ ಆಫ್ ದ ನೇಚರ್ ಅಥವಾ ಒಂದು ನ್ಯಾಚುರಲ್ ಪ್ರಕೃತಿ ಕೊಟ್ಟಿರೋದು ಅಂತ ಅನ್ಬೋದಾ, ಅಥವಾ ಇದ್ರ ಹಿಂದೆ ಸೈನ್ಸ್ ಇದೆ ಅಂತ ಅನ್ಬೋದಾ? ಆ್ಯಕ್ಚುಲಿ ಪ್ರಕೃತಿ ಕೊಟ್ಟಿರೋದೇ, ಪ್ರಕೃತಿನೇ ಸೈನ್ಸು. ಓಕೆ. ಆಗಿರಬೇಕಾದ್ರೆ ಈ ಫಿಂಗರ್ ಪ್ರಿಂಟ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ಪ್ರತಿಯೊಬ್ಬ ತಾಯಿಯ ಆಲೋಚನೆಗಳು, ಭಾವನೆಗಳು ಹಾಗೂ ಅವಳ ಸುತ್ತಮುತ್ತಲಿನ ವಾತಾವರಣಗಳ ಅನುಸಾರವಾಗಿ ಫಾರ್ಮೇಷನ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ. ಹೌದು. ಎನರ್ಜಿನ ನೀವು ಫ್ರೀಕ್ವೆನ್ಸಿಯಲ್ಲಿ ಹೇಳ್ತೀರಾ, ವೇವ್ಸಲ್ಲಿ ಹೇಳ್ತೀರಾ ಅಲ್ವಾ? ಸೊ ಹಾಗಿರಬೇಕಾದ್ರೆ ಪ್ರತಿಯೊಬ್ಬ ತಾಯಿಯ ಆಲೋಚನೆ, ಭಾವನೆ ಹಾಗೂ ವಾತಾವರಣಗಳು ಏನು ಡೇಟಾ ಇರುತ್ತಲ್ಲ ಅದರೆಲ್ಲ ಒಂದು ವೇವ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಅದು 3 ತಿಂಗಳು ಮಗುವಿಂದ 4.5 ತಿಂಗಳು ಮಗಳ ತನಕ ಅದೊಂದು ಬೇಸ್ ಸೆಟ್ ಆಗುತ್ತೆ. ಆ ಬೇಸ್ ಸೆಟ್ ಆಗೋದು 3 ಫ್ಯಾಮಿಲಿ ಆಗಿರುತ್ತೆ, ಮೇಜರಾಗಿ 3 ಫ್ಯಾಮಿಲಿ. ಅದಾದಮೇಲೆ ತಾಯಿ ಅಷ್ಟು ದಿನಗಳೆಲ್ಲ ಮತ್ತೆ ಏನೆಲ್ಲ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಬರ್ತಾರೆ, ಅದೆಲ್ಲ ಟೋಟಲ್ ಆಗಿ ಒಂದು 21 ಫ್ಯಾಮಿಲೀಸ್ಗಳಾಗಿ ಹೊರಗೆ ಬರುತ್ತೆ. ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅ ಮದರ್ಸ್ ಎಕ್ಸ್ಪೀರಿಯನ್ಸಸ್. ಆ ಕಾರಣಕ್ಕೋಸ್ಕರ ನಿಮಗೆ ಕ್ಯಾಶುವಲ್ ಆಗಿ ಜನರಲ್ ಆಗಿ ಕೇಳಿರ್ತೀರ ನೀವು, ಒಬ್ಬ ವ್ಯಕ್ತಿ ಥರ ಇನ್ನೊಬ್ರು ಆಲೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಒಬ್ಬರು ಥರ ಇನ್ನೊಬ್ರು ಫೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಒಬ್ಬರು ಥರ ಇನ್ನೊಬ್ರು ಥಾಟ್ಸ್ ಅಥವಾ ಫೀಲಿಂಗ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಸಾಫ್ಟ್ವೇರೇ ಇಲ್ಲ ಅಲ್ಲ. ಸಾಫ್ಟ್ವೇರ್ ಹಂಗೆ ಇರಬೇಕಲ್ವ ಫಸ್ಟ್ ಆಫ್ ಆಲ್. ಸೊ ಆ ಕಾರಣಕ್ಕೋಸ್ಕರ ಫಿಂಗರ್ ಪ್ರಿಂಟ್ಸ್ಗಳು ಯಾವಾಗ ಚೇಂಜ್ ಆಗ್ತವೆ ಪ್ರಕೃತಿಯಲ್ಲಿ, ಪ್ರತಿಯೊಬ್ಬ ವ್ಯಕ್ತಿ ಅದೆಷ್ಟು ಪಾಪ್ಯುಲೇಷನ್ ಇದೆ ಅಷ್ಟು ಜನರಲ್ಲಿಯೂ ಬೇರೆ ಬೇರೆ ಇರುವಾಗ ಒಬ್ಬರು ಒಂದೇ ಥರ ಥಿಂಕ್ ಮಾಡೋಕ್ಕೆ ಸಾಧ್ಯ ಅಂತಿಲ್ಲ. ಬಟ್ ಇನ್ನೂ ನಾವು ಡೆಪ್ತಾಗಿ ಡಿಕೋಡ್ ಮಾಡ್ತಾ ಹೋದರೆ ಅದನ್ನು ಒಂದು 5 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ಆಲೋಚನೆಗಳನ್ನು 5 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ಅಲ್ಲೇ ಪಾಂಡವರು ಕ್ರಿಯೇಟ್ ಆಗಿತ್ತು. ಡೆಪ್ತ್ ಸಬ್ಜೆಕ್ಟ್ ಹೇಳ್ಬೇಕಂದ್ರೆ ಕ್ಯಾಶುವಲಾಗಿ ಎಲ್ಲರೂ ಮಾತಾಡ್ತೀವಿ, ಒಬ್ಬರು ಥರ ಇನ್ನೊಬ್ರು ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ಸುಮ್ಮನೆ ಹೇಳೋಕ್ಕಷ್ಟೇ. ಬಟ್ ಸ್ಟಿಲ್ ವೆನ್ ಯು ಆರ್ ಏಬಲ್ ಟು ಟ್ಯಾಕಲ್ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ಫೀಲ್ ಥಿಂಗ್ಸ್, ಆವಾಗ ಡೆಪ್ತಾಗಿ ಹೋಗಿ 5 ಫ್ಯಾಮಿಲೀಸಿಗೆ ನಿಲ್ಲಿಸ್ಬೋದು ಪ್ರತಿಯೊಬ್ಬ ವ್ಯಕ್ತಿ ಯಾವ ಥರ ಥಿಂಕ್ ಮಾಡ್ತಾನೆ ಅಂತ. ಯಾವಾಗ ನಾನು ಥಿಂಕ್ ಮಾಡೋದರ ನೀವು ಥಿಂಕ್ ಮಾಡೋಕ್ಕಾಗಲ್ಲ, ಆವಾಗ ಬೇರೆ ಬೇರೆ ಅಂತ ಅನಿಸ್ಬಿಡುತ್ತೆ.
ಸೊ ಇವಾಗ ನನ್ನ ಥಿಂಕಿಂಗ್ ಎಮೋಷ್ನಲ್ ಥಿಂಕಿಂಗ್, ನಿಮ್ಮ ಥಿಂಕಿಂಗ್ ಎಮೋಷ್ನಲ್ ಥಿಂಕಿಂಗ್ ಅಲ್ಲ. ನಿಮ್ಮ ಥಿಂಕಿಂಗ್ ಸೆಲ್ಫ್ ಥಿಂಕಿಂಗ್ ಇದೆ, ಯೂನಿಕ್ ಥಿಂಕಿಂಗ್ ಇದೆ. ನಂದು ಹೇಳ್ತಿದ್ದೀರಾ ಪರ್ಟಿಕ್ಯುಲರ್ ಆಗಿ? ಹೌದು. ಮತ್ತು ನಿಮ್ದು ರಿಫ್ಲೆಕ್ಟಿವ್ ಥಿಂಕಿಂಗೂ ಇದೆ. ಇದೆಲ್ಲ ಡಾಮಿನೇಟ್ ಮಾಡುತ್ತೆ ನಿಮಗೆ. ಬಟ್ ನನಗೆ ಡಾಮಿನೇಟ್ ಮಾಡುವಂಥ ಒಂದೇ ಒಂದು ಥಿಂಕಿಂಗ್ ಎಮೋಷ್ನಲ್ ಥಿಂಕಿಂಗ್. ನಿಮಗೆ 3 ಥಿಂಕಿಂಗ್ ಡಾಮಿನೇಟ್ ಮಾಡ್ತಾ ಇರುತ್ತೆ. ಡಾಮಿನೇಟ್ ಅಂದರೆ ಏನೋ, ಇಟ್ ಈಸ್ ಸೋ ಪವರ್ಫುಲ್ ಬೈ ನೇಚರ್ ಇಟ್ ಸೆಲ್ಫ್. ಸೊ ಅದು ನನ್ನ ಹತ್ರ ಇಲ್ಲದೆ ಇರುವಾಗ ನಾನೇನು ಅಂದ್ಕೊಳ್ತೀನಿ, ಲೈಫ್ ಟೈಮ್ ನೀವು ನನ್ನ ಬ್ರದರ್ ಆದರೂ ಆಗಿರಿ, ಪಪ್ಪನಾದರೂ ಆಗಿರಿ, ಅಥವಾ ನಮ್ಮ ಅಮ್ಮನಾದರೂ ಆಗಿರಿ, ಓಕೆ ನಮ್ಮ ಅಮ್ಮ ನನ್ನ ಥರ ಥಿಂಕ್ ಮಾಡಲ್ಲ ಅಂತ ನಾನು ಅಂದ್ಕೊಂಡು ಬರ್ತಾಯಿದ್ದೀನಿ. ಹಿಂಗೆ ಶತಮಾನಗಳಿಂದ ಎಲ್ಲರೂ ಅಂದ್ಕೊಂಡು ಬರ್ತಾನೇ ಇದ್ದಾರೆ. ಅಲ್ಟಿಮೇಟಾಗಿ ಯಾವುದೊಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡಬೇಕಪ್ಪ ಅಂದರೆ ನಾವೇನು ಮಾಡ್ತೀವಿ, ಈ ಫಿಂಗರ್ ಪ್ರಿಂಟ್ಸ್ಗಳನ್ನ ಅಸೆಸ್ ಮಾಡಿ ನೀವು ಯಾವ ಥರ ಥಿಂಕರ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿಲ್ಲದೆ ಇರೋ ನೀವು ಯಾವ ಥರ ಥಿಂಕ್ ಮಾಡ್ತಾಯಿದ್ದೀರಾ ಅದನ್ನು ನೀವು ಪ್ರೀತಿ ಪಾತ್ರರಿಗೆ ತಿಳಿಸ್ಕೊಡ್ತೀವಿ. ಆವಾಗ ಏನಾಗುತ್ತೆ, ಓಕೆ ನೀವು ಈ ಸಿಚುವೇಷನಲ್ಲಿ ಈ ಥರ ಥಿಂಕ್ ಮಾಡ್ತಿದ್ದೀರಾ, ನಾನು ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ನಾನು ಯಾವ ಥರ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡದೇ ಇರಾ ಅಂತ ಹೇಳ್ಕೊಟ್ಟಾಗ ಏನಾಗುತ್ತೆ, ನಿಮಗೆ ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಥಿಂಕ್ ಮಾಡ್ತೀರ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಥಿಂಕ್ ಮಾಡ್ತೀರ ಅಂತ ಹೇಳ್ಕೊಡ್ತೀವಿ. ಆವಾಗ ಹೌದು ಮುರಳಿ, ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಥಿಂಕ್ ಮಾಡ್ತಿದ್ದೆ, ನಮ್ಮಮ್ಮ ಹಿಂಗೆ ಮಾಡ್ತಾಯಿತ್ತು, ನಮ್ಮ ಅಪ್ಪಾಜಿ ಹಿಂಗೆ ಮಾಡ್ತಾಯಿತ್ತು, ನನ್ನ ಟೀಚರ್ಸ್ ಎಲ್ಲ ಆಪೋಸಿಟ್ ಮಾಡ್ತಿದ್ರು. ಯಾಕೆ ಗೊತ್ತಿರಲಿಲ್ಲ? ಯಾಕೆಂದರೆ ನಿಮ್ಮ ಥರ ಥಿಂಕಿಂಗ್ ಅವ್ರಿಗೆ ಇರೋಕ್ಕೆ ಸಾಧ್ಯ ಇಲ್ಲಲ್ಲ. ಜಸ್ಟ್ ಬಿಕಾಸ್ ಅವ್ರ ಫಿಂಗರ್ ಪ್ರಿಂಟ್ಸ್ ಬೇರೆ ಇದೆ. ಆ ಫಿಂಗರ್ ಪ್ರಿಂಟ್ಸ್ ಬೇರೆ ಇದ್ದಿದ್ದಕ್ಕೆ ಬೇರೆ ಥರ ಥಿಂಕಿಂಗ್ ಬಂದಿದೆ. ಅದೆಲ್ಲದನ್ನು ಈ 5 ಫ್ಯಾಮಿಲೀಸಲ್ಲಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ಲೈಕ್ ವೈಸ್. ಸೊ ಈಗ ಡಿಫ್ರೆನ್ಸ್ ಏನಾಗುತ್ತೆ? ಈಗ ಆಯ್ತು, ಅಸ್ಟ್ರಾಲಜಿ ಇದಕ್ಕೆ ಡಿಫ್ರೆನ್ಸು ಅಜಗಜಾಂತರ ವ್ಯತ್ಯಾಸ ಇದೆ. ಅಸ್ಟ್ರಾಲಜಿಗೂ ಏನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೂ. ಬಟ್ ಈಗ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮತ್ತೆ ಪಾಮ್ ಹಿಸ್ಟ್ರಿ ಎರಡು ಕೈಯಲ್ಲೇ ನೋಡೋದಲ್ವಾ? ಸೊ ಡಿಫ್ರೆನ್ಸ್ ಏನು? ಇವೆರಡರ ಡಿಫ್ರೆನ್ಸ್ ಏನು? ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಅನಲೈಸ್ ನಾವೇನು ಮಾಡ್ತೀವಲ್ಲ, ಈ ಫಿಂಗರ್ ಟಿಪ್ಸನ್ನ ನೋಡಿ ಮಾತ್ರ ಹೇಳ್ತೀವಿ. ಫಾರ್ಮ್ ಹಿಸ್ಟ್ರಿಯಲ್ಲಿ ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ ಟಚ್ ಮಾಡ್ತಾರೆ. ಇದನ್ನು ಡೆಪ್ತಾಗಿ ನಾವು ಹೋಗೋ ಥರ ಹೋಗಲ್ಲ. ಫಾರ್ಮ್ ಹಿಸ್ಟ್ರಿ ಅಂದರೆ ಈ ಅಂತರಗಳನ್ನು ನೋಡ್ತಾರೆ, ಲೈನ್ ಅಂತರಗಳು, ಶೇಪ್ಗಳು ಅವೆಲ್ಲ ನೋಡ್ತಾರೆ. ಸೊ ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಏನಂದರೆ, ಫಾರ್ಮ್ ಹಿಸ್ಟ್ರಿ ತುಂಬ ಡೆಪ್ತಾಗಿ ಇರೋವಂಥ ಸಬ್ಜೆಕ್ಟೇ. ನಾನು ಏನಾಗ್ತೀನಿ, ಏನು ಓದ್ತೀನಿ, ಎಷ್ಟು ಮನೆ ಕಟ್ತೀನಿ, ಎಷ್ಟು ಮಕ್ಕಳು ಮಾಡ್ಕೊಳ್ತೀವಿ, ಯಾವ ಏಜಲ್ಲಿ ನನಗೆ ಏನಾಗುತ್ತೆ ಅದೆಲ್ಲ ಹೇಳೋಷ್ಟು ಸಾಮರ್ಥ್ಯ ಇದರಲ್ಲೂ ಇದೆ. ಎಲ್ಲ ಸೈನ್ಸಲ್ಲೂ ಒಂದು ಶಕ್ತಿ ಇದೆ ಸರ್, ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಹಸ್ತ ನೋಡಿ ಹೇಳ್ತಾರೆ, ನಾವು ಫಿಂಗರ್ ಟಿಪ್ಸ್ ನೋಡಿ ಹೇಳ್ತೀವಿ. ದಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್. ಆದರೆ ಈ ಹಸ್ತದಲ್ಲಿರುವಂಥ ಕೆಲವು ಲೈನ್ಸ್ಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ಟ್ರೆಸ್ ಯಾವಾಗ ಕಡಿಮೆ ಆಗುತ್ತೆ, ಬ್ಯಾಡ್ ಫೀಲಿಂಗ್ಸ್, ಅನ್ಹೆಲ್ದಿ ಫೀಲಿಂಗ್ಸ್ ಯಾವಾಗ ಹೋಗುತ್ತೆ, ಅವಾಗ ಅದೆಷ್ಟೋ ಲೈನ್ಸ್ಗಳು ಮಾಯ ಆಗಿಬಿಡುತ್ತೆ. ಹೌದಾ? ಹೌದು. ಅಂದರೆ ಮ್ಯಾಕ್ಸಿಮಮ್ ಆಗಿ ನೀವು 2 ವರ್ಷಕ್ಕೊಂದ್ಸತಿ, 7 ವರ್ಷಕ್ಕೊಂದ್ಸತಿ ಎಲ್ಲ ಮ್ಯಾಕ್ಸಿಮಮ್ ಚೇಂಜಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಅಂದರೆ ನಮ್ಮ ರೇಖೆಗಳು ಏನೇ ಆಗಿ ಹುಟ್ಟಿದ್ದರೂ ಸಹ ಪಾಮಿಸ್ಟ್ರಿ ಪ್ರಕಾರ ನಿಮಗೆ ವಿವೇಚನೆ ಬಂದಂಗೆ ನೀವೇನಾಗ್ಬೋದು, ಬದಲಾಗ್ತಾ ಹೋಗ್ಬೋದು. ನಿಮ್ಮ ರೇಖೆಗಳು ಬದಲಾಗುತ್ತೆ ಅಂತ ಅರ್ಥ. ಚಿಕ್ಕ ಪುಟ್ಟವೆಲ್ಲ ಹೋಗ್ಬಿಡ್ತವೆ, ಮೇಜರ್ ಥಿಂಗ್ಸ್ ಹೋಗಲ್ಲ. ಮೇಜರ್ ಥಿಂಗ್ಸ್ ಅಂದರೆ ಅದೊಂಥರ ಮೆಕ್ಯಾನಿಸಮ್ ಥರ, ಇಂಜಿನ್ ಥರ, ಅದು ಹೋಗಲ್ಲ. ಸೊ ನಾವು ಮೇನ್ ಇಂಜಿನ್ ಇಲ್ಲೇ ಹೇಳ್ತೀವಿ. ಇಲ್ಲಿ ಯಾಕೆ ಸ್ಟ್ರೆಸ್ ಆಗ್ತಿದ್ದೀರಾ, ನಿಮ್ಗೆ ಯಾಕೆ 1 ಮಗು ಮಾಡ್ಕೊಬೇಕು ಅನಿಸ್ತಿದೆ, ಯಾಕೆ 5 ಮನೆ ಕಟ್ಟಬೇಕಂತ ಅನಿಸ್ತಿದೆ, ಯಾಕೆ ಏನೂ ಮನೆ ಕಟ್ಟೋಕ್ಕಾಗ್ತಿಲ್ಲ, ಅದೆಲ್ಲ ರೀಸನ್ಸ್ಗಳನ್ನ ನಾವು ಫಿಂಗರ್ ಟಿಪ್ಸಲ್ಲಿ ಹೇಳ್ತೀವಿ. ಸೊ ಅಂದರೆ ಬೇಸಿಕಲಿ ಟಚಿಂಗ್ ದ ಥಾಟ್ ಪ್ರೊಸೆಸ್. ಹೌದು, ನಿಮ್ಮ ಆಲೋಚನೆಗಳು, ಭಾವನೆಗಳೇ ಎಲ್ಲ ಆಗಿರುತ್ತೆ. ಸೊ ಆಲೋಚನೆಗಳನ್ನು ಚೇಂಜ್ ಮಾಡ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ನಮ್ಮ ಗುರಿ ಚೇಂಜ್ ಆಗುತ್ತೆ, ನಮ್ಮ ಗುರಿಗೆ ನಮ್ಮ ಪ್ರಾಸೆಸ್ ಚೇಂಜ್ ಆಗುತ್ತೆ, ಅದಕ್ಕೆ ತಕ್ಕಂಗೆ ರಿಸಲ್ಟ್ಸ್ ಕೂಡ ಚೇಂಜ್ ಆಗುತ್ತೆ. ದಟ್ ಈಸ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ. ಎಕ್ಸಾಕ್ಟ್ಲಿ. ಓಕೆ. ಆದರೆ ಇದುವರೆಗೂ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಆಲೋಚನೆಗಳನ್ನು ಚೇಂಜ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀವಲ್ವಾ? ಹೌದು, ಆಲೋಚನೆಗಳನ್ನ ಚೇಂಜ್ ಮಾಡ್ಕೊಳ್ಬೋದು. ಎಲ್ಲಿಂದ ಚೇಂಜ್ ಮಾಡಬೇಕೋ ಗೊತ್ತಿಲ್ಲ. ಹೆಂಗೆ ಚೇಂಜ್ ಮಾಡ್ತೀರಾ? ನಿಮ್ಮ ತಲೆಯಲ್ಲಿ ಇವಾಗ ಸೈನ್ಸ್ ಪ್ರಕಾರ ಮಿನಿಮಮ್ 60,000 ಥಾಟ್ಸ್ ಒಬ್ಬ ಹೆಲ್ದಿ ಪರ್ಸ್ನಾಲಿಟಿಗೆ ಬರುತ್ತೆ ಅಂತ ಹೇಳುತ್ತೆ. ಆ ಥಾಟ್ಸ್ ಎಲ್ಲಿಂದ ಬರ್ತಿದೆ? ಜನ ಹೇಳಲ್ಲ. ಈ ಥಾಟ್ಸ್ ಬರ್ತಿರೋದು ನಿಮ್ಮಲ್ಲಿರುವಂಥ ನೆನಪುಗಳಿಂದ. ಆ ನೆನಪುಗಳು ಎಲ್ಲಿಂದ ಬರ್ತಿದೆ? ನಿಮಗಾದಂಥ ಅನುಭವಗಳು. ಆ ಅನುಭವಗಳು ನಿಮ್ಮ ಬಿಲೀಫ್ಗಳಾಗಿ ಮಾರ್ಪಟ್ಬಿಟ್ಟಿರುತ್ತೆ ಆಲ್ರೆಡಿ. ನಿಮ್ಮ ಬಿಲೀಫೇ ನೀವು. ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಅದು ನಿಮ್ಮ ಬಿಲೀಫ್, ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಒಂದು ಬಿಲೀಫ್. ಇದನ್ನು ನಾವು 92 ಪ್ಯಾರಾಮೀಟರ್ಸಲ್ಲಿ ಹೇಳ್ತೀವಿ ಫಿಂಗರ್ ಪ್ರಿಂಟ್ಸಲ್ಲಿ. ಪ್ರತಿಯೊಂದು ಪ್ಯಾರಾಮೀಟರ್ಸಲ್ಲಿನೂ ಕೂಡ ನಿಮಗೆ ಇದಾಗುತ್ತಾ ಆಗಲ್ವಾ ಅಂತ ನಿಮ್ಮೊಳಗಡೆನೇ ಏನು ನಂಬಿಕೆ ಇದೆ ಅಂತ ಹೇಳ್ತೀವಿ. ಫ್ರಮ್ ದ ಬಿಗಿನಿಂಗ್ ಒಂದು ಕಾನ್ಸಂಟ್ರೇಷನ್ ಅನ್ನೋ ಸಬ್ಜೆಕ್ಟಿಂದ ಹಿಡಿದು ಎಂಡ್ ನಿಮ್ಮ ಲೀಡರ್ಶಿಪ್ ತನಕ ಎಲ್ಲ ಪ್ಯಾರಾಮೀಟರ್ಸ್ ಹೇಳ್ತೀವಿ. 92 ಪ್ಯಾರಾಮೀಟರ್ಸ್
ಅದರಲ್ಲಿ ಸ್ಕಿಲ್ ಬಂತು, ಇಂಟೆಲಿಜೆನ್ಸ್ ಬಂತು, ಕಾನ್ಫಿಡೆನ್ಸ್ ಬಂತು, ವಿಲ್ ಪವರ್ ಬಂತು, ಜೊತೆಗೆ ನಿಮ್ಮ ಪ್ರೀತಿ ವಿಚಾರ ಬಂತು, ನಿಮ್ಗೆ ಯಾವ ಥರ ಒಂದು ವಿಷಯನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತ ಬಂತು, ಏನು ಪರ್ಸೆಪ್ಷನ್ ಮಾಡ್ಕೊಳ್ತೀರಾ ಅಂತ ಬಂತು, ಮೆಮೊರಿ, ರಿಲೇಷನ್ಶಿಪ್ಪಲ್ಲಿರೋ ಅದೆಷ್ಟೋ ಪ್ಯಾರಾಮೀಟರ್ಸ್, ಟೋಟಲ್ 92 ಪ್ಯಾರಾಮೀಟರ್ಸಲ್ಲಿ ನಿಮ್ಗೆ ಗ್ರಾಫ್ ಕೊಡ್ತೀವಿ ಸರ್. ಇದು ಯೂನಿಟ್ ಟ್ರೂತಲ್ಲಿ ಮಾತ್ರ ಇರೋದು. ಕೆಲವು ಹೇಳ್ತಾರೆ ಇದನ್ನು DMIT ಅಂತ. DMIT ಅದೇ ಇತ್ತು ಆ್ಯಕ್ಚುಲಿ DMIT ಅಂದರೆ ದಿಸ್ ಇಸ್ ಸಮ್ ಆಫ್ ದ ಬೇಸಿಕ್ ಫಂಡಮೆಂಟಲ್. ನಾವು DMITನ ನೆಕ್ಸ್ಟ್ ಲೆವೆಲಿಗೆ ಅಪ್ಗ್ರೇಡ್ ಮಾಡಿರೋದೆ. DMIT ಇಸ್ ಅ ಬೇಸಿಕ್. DMITನ ನೀವು ಆವಾಗಿನ ಕಾಲದಲ್ಲಿರೋ ಅಂಥ ಕೀಪ್ಯಾಡ್ ಫೋನ್ ಥರ ಅನ್ಕೋಬೋದು. ಇವಾಗ ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾಯಿದ್ದೀರಾ, ಅದರಲ್ಲಿ ಎಲ್ಲ ಫೆಸಿಲಿಟಿ ಬರ್ತಿದೆ. ಆ ಆ್ಯಂಡ್ರಾಯ್ಡ್ ಫೋನಲ್ಲಿ ನೀವು ಫ್ಯಾನನ್ನು ಆಪ್ರೇಟ್ ಮಾಡ್ಬೋದು, ಟಿ ವಿನೂ ಆಪ್ರೇಟ್ ಮಾಡ್ಬೋದು. ಇಷ್ಟು ಅಪ್ಗ್ರೇಡ್ ಆಗಿದೆ. ಆದರೆ 40-50 ವರ್ಷದ ಹಿಂದೆ ಬಂದಂಥ ಸಾಫ್ಟ್ವೇರ್ ನಮ್ಮದು DMIT ಆಗಿರುತ್ತೆ. ಅದಾದಮೇಲೆ ಯಾರೂ ರಿಸರ್ಚ್ ಮಾಡ್ತಾಯಿಲ್ಲ. ಎಲ್ರಿಗೂ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ. ವ್ಯಾಲ್ಯೂ ಅಡಿಷನ್ ಯಾವ ಥರ ಡೆಪ್ತಾಗಿ ಕೊಡಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋಂಥ ಬ್ರೈನ್ಗಳು ಇದ್ದಾವೆ. ಸೊ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಸೊ ನಾವೇನು ಮಾಡಿದ್ದೀವಿ, ನಮ್ಮ 13 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮದೇ ಅದೊಂದು ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ಅದು ಬೆಟರ್ ವರ್ಷನ್ಗಳಲ್ಲಿ ಹೇಳ್ತಾ ಹೋಗ್ತೀವಿ. ಎಷ್ಟೋ ಒಂದು ಪ್ಯಾಟ್ರನ್ಸ್ಗಳು ಫಿಂಗರ್ ಪ್ರಿಂಟ್ಸಲ್ಲಿ ಇಲ್ಲ. ನನ್ನ ಅನ್ವೇಷಣೆ ಪ್ರಕಾರ ಹೊಸ ಪ್ಯಾಟ್ರನ್ಸ್ಗಳನ್ನು ಇನ್ವೆಂಟ್ ಮಾಡ್ಕೊಂಡಿದ್ದೀನಿ. ಪ್ಯಾಟರ್ನ್ಸ್ ಅಂದರೆ ಶೇಪ್ಗಳು, ಶಂಖ, ಚಕ್ರ, ಗುಡ್ಡ ಅಂತ ಹೇಳ್ತಾರೆ. ಇದು DMITನಲ್ಲಿ ಇಲ್ಲ. DMITಯಲ್ಲಿ ಇದೆ ಬೇಸ್, ಆದರೆ ಇನ್ನೂ ಅದೆಷ್ಟೋ ಪ್ಯಾಟರ್ನ್ಗಳು DMITಯಲ್ಲಿ ಇಲ್ಲ. ಅವುಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಿರ್ಬೇಕಾದ್ರೆ ನಾನು ಅಕ್ಯುರೇಸಿ 100% ಕೊಡ್ತೀನಿ. ಏನಾಗಿದ್ರು ಏನಾಗ್ತಾರೆ ಅನ್ನೋದಕ್ಕಿಂತ ಈ ಕ್ಷಣನ ನೀವು ಯಾವ ಥರನೇ ಡೀಲ್ ಮಾಡಬೇಕು. ಸೊ ದ್ಯಾಟ್ ವರ್ಲ್ಡ್ ವಿಲ್ ಅಕ್ಸೆಪ್ಟ್ ಯು, ವರ್ಲ್ಡ್ ವಿಲ್ ರೆಸ್ಪೆಕ್ಟ್ ಯು, ಒಬೇ ಆಲ್ ಯುವರ್ ಥಾಟ್ ಪ್ರೊಸೆಸ್ ಆ್ಯಂಡ್ ಯುವರ್ ಯೂನಿಕ್ ಟ್ರೇಟ್ಸ್ ಅಂತ ರಿವೀಲ್ ಮಾಡೋಕ್ಕಾಗತ್ತೆ. ಈ ಜಗತ್ತಲ್ಲಿ ಇದುವರೆಗೂ ಇರುವಂಥ ಅದೆಷ್ಟೋ ಭ್ರಮೆಗಳಿಂದ ಹೊರಗಡೆ ಬರೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎನಿ ರಾಂಗ್ ಥಿಂಗ್ ಈಸ್ ನಾಟ್ ಎಕ್ಸಿಸ್ಟೆಡ್, ವೀಕ್ನೆಸಸ್ ಆರ್ ನಾಟ್ ಎಕ್ಸಿಸ್ಟೆಡ್, ಮಿಸ್ಟೇಕ್ಸ್ ಆರ್ ನಾಟ್ ಎಕ್ಸಿಸ್ಟೆಡ್. ಇದೆಲ್ಲ ನಾನ್ಸೆನ್ಸ್ ಅಂತ ಅನಿಸುತ್ತೆ ಅಲ್ಲ. ಮಿಸ್ಟೇಕ್ಸ್ ಆರ್ ನಾಟ್ ಎಕ್ಸಿಸ್ಟೆಡ್ ಅಂದರೆ ನೋ, ಮಿಸ್ಟೇಕ್ಸ್ ಆರ್ ರಿಯಲಿ ನಾಟ್ ಎಕ್ಸಿಸ್ಟೆಡ್. ಇಟ್ ಈಸ್ ಆಲ್ ಯುವರ್ ಪರ್ಸೆಪ್ಷನ್. ದಿಸ್ ಈಸ್ ಆಲ್ ಯುವರ್ ಲಿಮಿಟೆಡ್ ನಾಲೆಡ್ಜ್ ವಾಟ್ ಯು ಆರ್ ಕ್ಯಾರಿಯಿಂಗ್ ಟುವರ್ಡ್ಸ್ ಸಮಥಿಂಗ್. ಅದಕ್ಕೆ ಸೃಷ್ಟಿಯಲ್ಲಿ ಅದೆಷ್ಟೋ ನಮಗೆ ಗೊತ್ತಿಲ್ಲದ ವಿಷಯಗಳಿದೆ. ಎಲ್ಲ ಒಳ್ಳೇದಿರೋದು, ಮತ್ತು ರಾಂಗ್ ಥಿಂಗ್ಸ್ ಎಲ್ಲ ಇಲ್ಲ. ಕೆಲವರೆಲ್ಲ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತೀವಿ ಅಂದ ತಕ್ಷಣ ಏನು ಅಂದ್ಕೊಳ್ತಾರೆ, ನನ್ನಲ್ಲಿರೋ ಮಿಸ್ಟೇಕ್ಸು, ನನ್ನಲ್ಲಿರೋ ರಾಂಗ್ ಥಿಂಗ್ಸ್ಗಳು, ಇದುವರೆಗೆ ಮಾಡಿರೋ ಅಂಥ ಅದೆಷ್ಟೋ ಅನ್ಹೆಲ್ದಿ ಥಿಂಗ್ಸ್ ಎಲ್ಲ ಗೊತ್ತಾಗ್ಬಿಡುತ್ತಾ ಅಂತ. ಅದೆಲ್ಲ ಎಕ್ಸಿಸ್ಟೆಡೇ ಇಲ್ಲ ಅಂದಮೇಲೆ ಅದೆಲ್ಲ ನಾನು ಹೆಂಗೆ ಹೇಳಿ? ವಿ ಆಲ್ ಬಾರ್ನ್ ವಿತ್ ಓನ್ಲಿ ಸ್ಟ್ರೆಂತ್ ಸರ್. ಆ ಸ್ಟ್ರೆಂತ್ಸ್ಗಳನ್ನು ಯಾರೂ ಅಡ್ರೆಸ್ ಮಾಡಿಲ್ಲ, ನೋಟಿಸೇ ಮಾಡಿಲ್ಲ. ಅದಕ್ಕೆ ನಿಮಗೇನೋ ಗೊತ್ತಿದೆ, ಅದನ್ನು ನಾನು ಸರಿಯಾಗಿ ಮಾಡಿಲ್ಲ ಅಂದರೆ ಮಿಸ್ಟೇಕ್ ಅಂತೀರ. ಆಲ್ರೆಡಿ ಸರಿ ಇದನ್ನು ನಿಮಗೆ ನೋಟಿಸ್ ಮಾಡೋವಂಥ ಕೆಪಾಸಿಟಿ ಇಲ್ವಲ್ಲ. ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲ ಆಡಿಯನ್ಸ್ಗೆ ಅರ್ಥ ಆಕೆ. ಕ್ರಿಯೇಟಿವ್ ಅನ್ನೋ ಪದ ಇದೆ ಅಂದ್ಕೊಳ್ರಪ್ಪ, ನಿಮಗೆ ಅದ್ರ ಸ್ಪೆಲ್ಲಿಂಗ್ ಗೊತ್ತು. CRE ಬರೆಯೋ ಕಡೆ ನಾನು ಈನ ಎಗ್ರಿಸ್ಬಿಟ್ಟೆ ಅಂದ್ಕೊಳ್ಳಿ, AITV ಬರೆದ್ಬಿಟ್ಟೆ. ನೀವೇನು ಮಾಡ್ತೀರಾ? ಕರೆಕ್ಷನ್ ಮಾಡಿ ಸರಿ ಮಾಡ್ತೀರಾ. ಆಲ್ರೆಡಿ ನಾನು 99 ವರ್ಡ್ಸ್ಗಳನ್ನ ಕರೆಕ್ಟಾಗಿ ಬರೀತೀನಲ್ಲ, ಅದನ್ನೇನು ಮಾಡ್ತೀರಾ? ಇದನ್ನು ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಟೀಚರ್ಸ್ ಥಿಂಕ್ ಮಾಡಬೇಕಾಗಿರುವಂಥ ವಿಷಯ. ಅಂದರೆ ನೀವು ಹೇಳ್ತಿರೋದೇನು ಅಂದರೆ, ಸರಿ ಇರೋದನ್ನ ಬಿಟ್ಟು ಜಾಸ್ತಿ ನಾವು ತಪ್ಪನ್ನ ಹೈಲೈಟ್ ಮಾಡೋದಕ್ಕೆ ಹೋಗ್ತೀವಿ. ಹೌದು, ಎಲ್ಲ ಎಕ್ಸಿಸ್ಟೆಡ್ ಇದೆ ಅಲ್ವಾ ಸರ್? ಹೌದು. ಎಕ್ಸಿಸ್ಟೆಡ್ ಇರೋದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ನಮಗೆ ಕೆಪಾಸಿಟಿ ಇಲ್ಲ. ಹೌದು. ಯಾಕೆ ಅಂದರೆ ನನ್ನ ತಂದೆ ತಾಯಿನೂ ಹಂಗೆ ಟ್ರೀಟ್ ಮಾಡ್ಕೊಂಡು ಬಂದರು, ನಮ್ಮ ಅಜ್ಜ ಅಜ್ಜಿನೂ ಹಂಗೆ ಟ್ರೀಟ್ ಮಾಡ್ಕೊಂಡು ಬಂದರು. ಅದು ಹಂಗೆ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಿದೆ. ವಾಟ್ ದೇರ್ ಈಸ್ ಅ ಮಿಸ್ಟೇಕ್ ಯು ಕ್ಯಾನ್ ಕರೆಕ್ಟ್, ವಾಟ್ ಈಸ್ ದೇರ್ ಈಸ್ ಸಮಥಿಂಗ್ ರೈಟ್ ಥಿಂಗ್ ಯು ಡೋಂಟ್ ನೋ ಹೌ ಟು ಮೇಕ್ ಇಟ್. ನೀವು ಬ್ರ್ಯಾಂಡ್ ಬಿಲ್ಡಿಂಗ್ ಹೆಂಗೆ ಮಾಡ್ತೀರಾ? ಆಲ್ರೆಡಿ ಈಸ್ ಅನ್ ಎಕ್ಸ್ಪರ್ಟ್. ಆ ಎಕ್ಸ್ಪರ್ಟ್ ಇರೋನಿಗೆ ವರ್ಲ್ಡಿಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಂತ ಗೊತ್ತಿರಲ್ಲ. ವಾಟ್ ಯು ವಿಲ್ ಡೂ, ಯು ಪುಟ್ ಯುವರ್ ಕ್ರಿಯೇಟಿವಿಟಿ ಇನ್ ಟು ಹಿಸ್ ಬ್ರೈನ್, ಸೊ ದಟ್ ಯು ವಿಲ್ ಸ್ಟಾರ್ಟ್ ಗಿವಿಂಗ್ ಆಲ್ ದ ಜ್ಞಾನ್. ಅಣ್ಣ ನೀನು ಏನೇನು ತಪ್ಪು ಮಾಡ್ತಿದ್ಯಾ, ನೀನು ಏನೇನು ಜಗತ್ತಿಗೆ ಎಕ್ಸ್ಪೆಕ್ಟ್ ಮಾಡೋ ಥರ ಡೇಟಾ ಕೊಡಬೇಕು, ಯಾವ ಥರ ಪ್ರೆಸೆಂಟೇಷನ್ಸ್ ನೀವು ಕೊಡಬೇಕಂತ ಹೇಳೋಕ್ಕೆ ನಿಮ್ಮ ಹತ್ರ ಇದೆ ಟ್ಯಾಲೆಂಟು, ಬಿಸ್ನೆಸ್ ಓನರ್ ಹತ್ರ ಇಲ್ಲ. ಬಿಸ್ನೆಸ್ ಅವ್ರ ಹತ್ರ ಪ್ರಾಡಕ್ಟ್ ಇದೆ ಅಥವಾ ಸರ್ವಿಸ್ ಇದೆ, ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ? ಇದನ್ನು ಹೆಂಗೆ ವರ್ಲ್ಡಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀರಾ. ಅಂದರೆ ಬಿಸ್ನೆಸ್ ಓನರಿಗೆ ಏನೋ ಗೊತ್ತಿರಲಿಲ್ಲ, ಏನೋ ಕಂಡಿಡ್ಕೊಂಡ್ರು ಒಂದು ಪ್ರಾಡಕ್ಟ್ ಸರ್ವಿಸ್ನ, ಹೆಂಗೆ ತಗೊಂಡೋಗ್ಬೇಕಂತ ಗೊತ್ತಿಲ್ಲ. ಇದು ಒಂದು ಚಿಕ್ಕದು, ಒಂದು ಮಗು ಸ್ಟೂಡೆಂಟ್ ಆಗಿದ್ದಾಗೂ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಏನೇನು ತೊಗೊಂಡೋಗ್ಬೇಕಂತ ಯಾರೋ ಒಬ್ರು ಬೇಕಾಗ್ತಾರೆ ಸರ್.
ಆದರೆ ಜಗತ್ತಲ್ಲಿ ನೀವು ಅದಕ್ಕೆ ರೆಡಿ ಇಲ್ಲ. ಇವಾಗ ನಾವು ಫಿಂಗರ್ ಪ್ರಿಂಟ್ಸ್ ಮಾಡಿ ಪರ್ಸ್ನಲ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ, ಪ್ರೊಫೆಷನಲ್ ಲೈಫ್ ಅಥವಾ ಸೋಷಿಯಲ್ ಲೈಫಲ್ಲಿ ನಾವು ನಿಮಗೆ ಎಲ್ಲ ಥರ ಡೆವಲಪ್ಮೆಂಟ್ ಮಾಡಿಸ್ತೀವಿ ಅಂತ ಅಂದ್ಕೊಳ್ಳಿ ಸರ್. ಜನ ಏನು ಅಂದ್ಕೊಳ್ತಾರೆ, ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಓಪನ್ ಫಾರ್ ಲರ್ನಿಂಗ್. ಈ ಸೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನಾವು ಈ ಕಲ್ತಿದ್ದು ಬೇರೆಯವರಿಂದ. ಕನ್ನಡ ನಾವೇನು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ, ಅದು ಹಂಗೆ ಸುಮ್ಮನೆ ನೋಡ್ಕೊಂಡು ಯಾರು ಸ್ಪೆಸಿಫಿಕ್ಕಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಜಸ್ಟ್ ಬೈ ಅಬ್ಸರ್ವೇಷನ್ ನಾವು ಕನ್ನಡ ಭಾಷೆನ ಕಲ್ತ್ಬಿಟ್ವಿ. ಅದೇ ಥರ ನೀವು ಬರೀಬೇಕಪ್ಪ ಅಂತಂದರೆ ಅದನ್ನು ಯಾರೊಬ್ರು ಹೇಳ್ಕೊಡ್ಬೇಕಲ್ವ. ಈ ಮನುಷ್ಯ ಯಾವಾಗ ನಾನು ಇನ್ನೊಬ್ಬರಿಂದನೇ ಎಲ್ಲ ವಿಷಯಗಳನ್ನ ಕಲ್ತಿದ್ದೀನಿ ಅನ್ನೋ ಭಾವನೆಗೆ ಬರ್ತಾರೆ, ನನ್ನ ಜೀವನದಲ್ಲಿ ನಾನು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಬೇಕು ಅನ್ನೋದಕ್ಕೆ ಅವ್ರು ಓಪನ್ ಅಪ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ ಮುರಳಿ, ಗ್ರೋತ್ ಇರಲ್ಲ. 100% ಮೀಡಿಯಾಕರ್ ಲೈಫ್ ಇರುತ್ತೆ ಅಷ್ಟೇ. ಭಗವಂತ ಎಲ್ಲದನ್ನು ಕ್ರಿಯೇಟ್ ಮಾಡಿದಾರಾ ಇಲ್ವಾ ಸರ್? ನೀವೇನಾದ್ರು ಎಕ್ಸಾಕ್ಟ್ ಬೇರೆ ಏನಾದ್ರು ಕ್ರಿಯೇಟ್ ಮಾಡ್ತಿದ್ದೀವ ನೇಚರ್ ರಿಲೇಟೆಡಲ್ಲಿ? ನಾವು ಹೊಸ ಪ್ರಾಡಕ್ಟ್ಗಳನ್ನ ಮಾಡ್ತಿರ್ಬೋದು ಅಷ್ಟೇ. ಗಾಳಿನ ನಾವು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬೆಳಕನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ, ಬ್ಲಡ್ಡನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಟಫೆಸ್ಟ್ ಥಿಂಗ್ಸ್ ಇನ್ ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಗಾಡ್, ವಿಚ್ ಇಟ್ ಈಸ್ ದೇರ್ ಇನ್ ಮೀ ಆ್ಯಂಡ್ ಇಟ್ ಈಸ್ ಸೋ ಈಸಿಯೆಸ್ಟ್ ಫಂಕ್ಷನಿಂಗ್ ಹ್ಯಾಪನಿಂಗ್ ಎವ್ರಿ ಮೂಮೆಂಟ್. ಸೊ ನಾನೇ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಬೇಕಂತ ಇದ್ದಿದ್ರೆ ನನ್ನ ಜೀವನದಲ್ಲಿ ಖುಷಿಯಾಗಿರೋಕ್ಕಾಗ್ತಿತ್ತಾ? ಅಂದರೆ ನಾವು ಯಾಕೆ ಭಗವಂತನ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಪ್ಪ ಅಂದರೆ, ದ ಟಫೆಸ್ಟ್ ಥಿಂಗ್ಸ್ ವಿಚ್ ಮ್ಯಾನ್ ಕೆನಾಟ್ ಡೂ ಈಸ್ ಆಲ್ರೆಡಿ ಮೇಡ್ ಇಟ್. ನಾವೆಲ್ಲ ಭ್ರಮೇಲಿ ಇದ್ಕೊಂಡು ನಾನೇ ಬೆಸ್ಟ್ ಇದ್ದೀನಿ, ನನಗೆಲ್ಲ ಗೊತ್ತು, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಎಂಪ್ಲಾಯ್ಸ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ, ನನ್ನ ಬಿಸ್ನೆಸ್ ನಂಗೆ ಗೊತ್ತಿಲ್ಲ ಮಾಡೋಕ್ಕೆ, ಈ ಥರ ಎಲ್ಲ ಇದ್ದಾಗ ಗ್ರೋತ್ ಇರಲ್ಲ, ಮೀಡಿಯಾ ಆಕಾರ ಇರ್ತಾರೆ. ಸೊ ಇವಾಗ ನಾವು ವಿಲ್ ಟಾಕ್ ಅಬೌಟ್ ರೈಸಿಂಗ್ ದ ಕಿಡ್ಸ್. ಸೊ ಮಕ್ಕಳನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ಏನೇನೋ ಅನ್ನೋದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ಏನಾಗುತ್ತೆ ಅಂದರೆ, ತಮ್ಮ ಮಕ್ಕಳಿಗೆ 2 ಕ್ಯಾಟಗರಿ ಪೇರೆಂಟ್ಸ್ ಬರ್ತಾರೆ. ಒಂದು ಕ್ಯಾಟಗರಿ ಏನು ಅಂದರೆ, ತಮ್ಮ ಮಕ್ಕಳಿಗೆ ನೀನು ಮಾಡಿದ್ದೆಲ್ಲ ಸರಿ, ಎಲ್ಲ ಮಾಡು, ಆ ಮಗು ತಪ್ಪು ಮಾಡ್ತಿದ್ರು ಕೂಡ ನೀನು ಮಾಡಿದ್ದೆಲ್ಲ ಸರಿ ಅಂತಾನೆ ಹೇಳ್ತಿರ್ತಾರೆ. ಒಂದು ಕ್ಯಾಟಗರಿ ಬರುತ್ತೆ, ನೀ ಏನೇ ಮಾಡಿದ್ರು ತಪ್ಪು, ನೀನು 100ಗೆ 99 ತೊಗೊಂಬಂದ್ರು ಇನ್ನೊಂದು ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳಿರ್ತಾರೆ. ಅದೇ ಇನ್ನೊಂದು ಕ್ಯಾಟಗರಿ 100ಗೆ ನೀವು 36 ತೊಗೊಂಬಂದ್ರು, ಆ 36 ಬಂತಲ್ಲ ಸೂಪರ್ ಮಚ ಅಂತ ಹೇಳೋರು. ಓಕೆನಾ? ಮಿಡ್ ಸ್ಟೇಜಲ್ಲಿ ಸಿಗೋಂಥ ಪೇರೆಂಟ್ಸು ತುಂಬ ಕಡಿಮೆ. ಹೌದಾ? ಸೊ ಈಗ ನಿಮ್ಮ ಸಜೆಷನ್, ಈಗ ಮಕ್ಕಳನ್ನ ಬೆಳೆಸ್ಬೇಕು ಅಂದರೆ ಒಂದು ಫ್ರೆಂಡ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸಲ್ಲಿ, ಅಥವಾ ಬೇರೆ ಬೇರೆ ಆದಂಥ ಥಾಟ್ ಪ್ರೊಸೆಸ್ಗಳಲ್ಲಿ, ಬಿಕಾಸ್ ಯು ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್, ಮೊನೋ ಪರ್ಫಾರ್ಮರ್ ಅಂತ ಅಂತೀರಾ, ಅಥವಾ ಮಲ್ಟಿ ಟಾಸ್ಕರ್ ಇರ್ತಾರೆ ಅಂತ ಹೇಳ್ತೀರಾ. ಸೊ ಅದನ್ನು ಹೇಗೆ ಪೇರೆಂಟ್ಸ್ ಅದನ್ನು ಅನಲೈಸ್ ಮಾಡಬೇಕು, ಆಮೇಲೆ ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು? ಇವಾಗ ಜಸ್ಟ್ ನೀವು ಹೇಳಿದಂಥ ಪ್ರಶ್ನೆ ನಾನು ಈ ಥರ ಅರ್ಥ ಮಾಡ್ಕೊಂಡಿದ್ದೀನಿ. ಕೆಲವು ಪೇರೆಂಟ್ಸ್ ಎಲ್ಲದನ್ನು ಸುಮ್ಮನೆ ಹಂಗೆ ಬಿಡ್ತಾರೆ. ಅದು ಮಕ್ಕಳಿಗೆ ಸ್ಟ್ರೆಸ್ ಮಾಡಬಾರ್ದು ಅಂತ ಇರ್ಬೋದು, ಅಥವಾ ಅವ್ರಿಗೆ ಕೊಡಬೇಕಾಗಿರೋ ಕಂಪ್ಲೀಟ್ ಫ್ರೀಡಮ್ನ ಕೊಡಬೇಕು ಅಂತ ಇರ್ಬೋದು. ದಟ್ ಈಸ್ ಒನ್ ಕ್ಯಾಟಗರಿ. ಅನದರ್ ಕ್ಯಾಟಗರಿ ಏನಾಗುತ್ತೆ, ನೀನು ಇಷ್ಟೇ ಚೆನ್ನಾಗಿ ಓದ್ಕೋಬೇಕು, ನೀನು ಹಿಂಗೆ ಜೀವನ ಮಾಡಬೇಕು ಅಂತ ಹೇಳೋರು. ಇದನ್ನು ನಾನು ಜಸ್ಟ್ ಲೀಡರ್ಶಿಪ್ಗೆ ಕನೆಕ್ಟ್ ಮಾಡಿ ಹೇಳ್ತೀನಿ. ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಸರ್. ಓಕೆ. ಔಟ್ ಆಫ್ 92 ಪ್ಯಾರಾಮೀಟರಲ್ಲಿ ನಾನು ಇವಾಗ ಒಂದು 4 ಪ್ಯಾರಾಮೀಟರ್ ತಗೊಂಡು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದರಲ್ಲಿ ಗೋಲ್ ಡ್ರಿವನ್ ಲೀಡರ್ಸ್ ಅಂತ ಇರ್ತಾರೆ, ಮತ್ತು ಟಾಸ್ಕ್ ಡ್ರಿವನ್ ಲೀಡರ್ಸ್ ಅಂತ ಇರ್ತಾರೆ. ಹೌದು. ಈ ಗೋಲ್ ಡ್ರಿವನ್ ಲೀಡರ್ಸ್ಗೆ, ಟಾಸ್ಕ್ ಡ್ರಿವನ್ ಲೀಡರ್ಸಿಗೆ ನಾವೇನು ಮಾಡಬೇಕು, ಯಾವಾಗಲೂ ಗೋಲ್ಸ್ ಕೊಡಬೇಕು ಮತ್ತು ಟಾರ್ಗೆಟ್ಸ್ ಕೊಡಬೇಕು. ಇಷ್ಟು ಮಾರ್ಕ್ಸ್ ತೆಗಿಬೇಕು, ಇಷ್ಟು ಟೈಮ್ ಒಳಗಡೆ ನೀನು ಕೆಲಸ ಮಾಡಬೇಕು ಅಂತೆಲ್ಲ ಹೇಳಿದ್ರೆ ಇವರಿಗೆ ನೀವು ಹೆಲ್ದಿ ರೈಟ್ ಎನ್ವಿರಾನ್ಮೆಂಟ್ ಕೊಟ್ರಿ ಅಂತ. ಇದನ್ನು ನೀವು ಮಾಡಿಲ್ಲ ಅಂತ ಅಂದ್ಕೊಳ್ರಪ್ಪ, ಜಗತ್ತು ಕೊಟ್ಟಿರೋ ಇದುವರೆಗಿನ ನಾಲೆಡ್ಜ್ ಎಲ್ಲ ಕೇಳಿಸ್ಕೊಂಡು ಯಾವುದೋ ಎಕ್ಸ್ಪರ್ಟ್ ಏನೋ ಹೇಳ್ತಾರೆ, ಮಕ್ಕಳಿಗೆ ಇಷ್ಟೇ ತೆಗಿಬೇಕು, ಅಷ್ಟೇ ತೆಗಿಬೇಕು ಅಂತೆಲ್ಲ ಹೇಳಿದೆ, ಅವ್ರಿಗೊಂದು ಪ್ರಾಪರ್ ಬೌಂಡ್ರೀಸ್ನ ಸೆಟ್ ಮಾಡಿದೆ, ನೀವು ಸುಮ್ಮನೆ ಬಿಟ್ರಿ ಅಂತ ಅಂದ್ಕೊಳ್ಳಿ, ಇವರೆಲ್ಲ ಓವರ್ ಎ ಪೀರಿಯಡ್ ಡಮ್ಮಿ ಫೆಲೋಸ್ ಆಗ್ಬಿಡ್ತಾರೆ. ಅಂದರೆ ಎಲ್ಲ ಶಕ್ತಿ ಇದ್ದಿದ್ದನ್ನು ನೀವು ಬಳಸ್ಕೋಬೇಡಿ ಅಂತ ಬಿಟ್ಬಿಟ್ರಿ. ಎಕ್ಸಾಕ್ಟ್ಲಿ. ಅಂಥ ಪೇರೆಂಟ್ಸ್ಗಳೇ ಇವಾಗ ನಮಗೆ ಜಾಸ್ತಿ ಇರೋದು. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ ನಿಮ್ಮ ಕೇಸ್ ಸ್ಟಡಿ? ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಒಂದು 12th ಸ್ಟ್ಯಾಂಡರ್ಡ್ ಹುಡುಗ ಬಂದಿದ್ದಾರೆ ಸರ್. ಅಪ್ಪ ಅಮ್ಮ ಇಬ್ಬರು ಮೆಚ್ಯೂರ್ಡ್, ಒಳ್ಳೆ ಬಿಸ್ನೆಸ್ಸು ಮಾಡ್ತಾರೆ, ಅಮ್ಮ ವರ್ಕೂ ಮಾಡ್ತಾರೆ. ಈ ಥರ ಸ್ಟ್ಯಾಂಡರ್ಡ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏನಾಗುತ್ತೆ, ಎಲ್ಲ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಾರಲ್ಲ ರೆಗ್ಯುಲರ್ ಆಗಿ. ಇವಾಗ ಯೂಟ್ಯೂಬಲ್ಲೂ ಬರ್ತವೆ, ಕೆಲವು ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಾರೆ ಹೊರಗಡೆ. ಅಲ್ಲೇನಾಗುತ್ತೆ, ಮಕ್ಕಳನ್ನ ಬಿಡಬೇಕು ಅಂತ ಹೇಳ್ತಾರೆ. ಬಿಟ್ಟಿದ್ದಾರೆ, ಯಾಕೆಂದರೆ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಂಡಿರೋರು ಹೇಳಿರೋದಕ್ಕೋಸ್ಕರ ಅವ್ರು ಕೇಳಿಸ್ಕೊಂಡಿದ್ದಾರೆ. ಅವನಿಗೆ ಎಷ್ಟು ಮಾರ್ಕ್ಸ್ ತೆಗಿ ಅಂತಲೇ ಹೇಳಿಲ್ಲ 1ನೇ ಕ್ಲಾಸಿಂದ ಇಲ್ಲಿ ತನಕ. ಈಗ 12th ಸ್ಟ್ಯಾಂಡರ್ಡಲ್ಲಿ ಅವನಿಗೆ ಪಾಸ್ ಮಾರ್ಕ್ಸ್ ಆಗೋಕ್ಕೂ ಆಗ್ತಾಯಿಲ್ಲ. ಯಾಕೆ ಅಂದರೆ ಅವನಿಗೆ ಟಾಸ್ಕ್ ಡ್ರಿವನ್ ಲೀಡರ್ಶಿಪ್ಪೂ ಇದೆ, ಗೋಲ್ ಡ್ರಿವನ್ ಲೀಡರ್ಶಿಪ್ಪೂ ಇದೆ. ಅಂದರೆ ಇವ್ರ ಬ್ಯಾಟ್ರಿ ಚಾರ್ಜ್ ಆಗೋದೇನೆ, ಮೋಟಿವೇಶನ್ ಸಿಗೋದೇನೆ
ಎಂಥೂಸಿಯಾಸಮ್ ಕ್ರಿಯೇಟ್ ಆಗೋದೇ ವೆನ್ ದೇರ್ ಈಸ್ ಅ ಗೋಲ್ ಆ್ಯಂಡ್ ದ ಟಾರ್ಗೆಟ್ ಈಸ್ ಸೆಟ್, ಆರ್ ಎಲ್ಸ್ ದೇ ಫೇಲ್ ಇನ್ ದೇರ್ ಲೈಫ್. ಎಲ್ಲ ಇದನ್ನು ಏನೋ ಮಾಡ್ಕೊಂಡಿರೋ ಥರ ಆಗೋಗ್ಬಿಡುತ್ತೆ. ಸೊ ಅದಂದರೆ ಜಗತ್ತಿನ ಎಲ್ಲ ಫಿಲಾಸಫಿಗಳು ಎಲ್ರಿಗೂ ಮ್ಯಾಚ್ ಆಗಲ್ಲ. ಇವಾಗ ನನಗೆ ನೀವು ಗೋಲ್ ಸೆಟ್ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ, ಟಾರ್ಗೆಟ್ ಸೆಟ್ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ, ನನಗೆ ಫಿಯರ್ ಸ್ಟಾರ್ಟ್ ಆಗಿಬಿಡುತ್ತೆ, ಆ್ಯಂಕ್ಷಿಯಸ್ ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾಗುತ್ತೋ ಆಗಲ್ವೋ ಅನ್ನೋ ಗೊಂದಲದಲ್ಲೇ ನಾನು ಆ್ಯಕ್ಷನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಹೇಳಿ ಎಲ್ಲ ಮಾಡಿ ಅಂತ. ಯಾರಿಗೆ ಕೆಪಾಸಿಟಿ ಇಲ್ಲ ಅವ್ರಿಗೆ ನೀವು ಸುಮ್ಮನೆ ಪ್ರೆಷರ್ ಹಾಕಬೇಡಿ. ವಾಟ್ ಈಸ್ ದ ಟೆಕ್ನಿಕ್ಸ್, ವಾಟ್ ಆರ್ ದ ಮೆಥಡ್ಸ್ ಸಪೋಸ್ ಟು ಬಿ ಫಾಲೋಡ್ ಅಂತ ಎಜುಕೇಟ್ ಮಾಡಿ. ಎಜುಕೇಟ್ ಮಾಡೋಕ್ಕೆ ಜನರಿಗೆ ಗೊತ್ತಿಲ್ಲ ಸರ್, ಟೀಚರ್ಸ್ಗೂ ಗೊತ್ತಿಲ್ಲ, ಪೇರೆಂಟ್ಸ್ಗೂ ಗೊತ್ತಿಲ್ಲ. ಆವಾಗ ಪ್ರೆಷರ್ ಆಗ್ತಾ ಇರ್ತಾರೆ ಮಕ್ಕಳಿಗೆ. ನಂತರದವರಿಗೆ ತುಂಬ ನೋವಾಗ್ಬಿಡುತ್ತೆ. ಅವಾಗ ನಾನೊಂದು ಜೀವನದಲ್ಲಿ ಏನು ಮಾಡಲ್ಲ. ಲಕ್ಕಿಲಿ, ಅನ್ನೋಯಿಂಗ್ಲಿ, ಅನ್ಫಾರ್ಚುನೇಟ್ಲಿ ಯಾವ ಮಗುಗೆ ಹೆಂಗೆ ಬೇಕು ಅಂತ ಪೇರೆಂಟ್ಸ್ ವಾತಾವರಣ ಕೊಟ್ಟಿರ್ತಾರಲ್ಲ ಅವ್ರು ಮಾತ್ರ ಲೈಫಲ್ಲಿ ಕ್ಲಿಕ್ ಆಗಿದ್ದಾರೆ. ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ, ಬೇಸ್ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಚೆನ್ನಾಗಿ ಗೋಲ್ ಇರುತ್ತೆ, ಟಾರ್ಗೆಟ್ ಓರಿಯೆಂಟೆಡ್ ಇರ್ತಾನೆ. ಅಪ್ಪ ಅಮ್ಮ ಹೇಳ್ತಾರೆ ಮಗ 95 ತೆಗಿಯೋ 90 ತೆಗಿಯೋ ಅಂತ. ಅವ್ನು ಸ್ಟ್ರೆಸ್ ಇಲ್ಲದೆ ಓದ್ತಾನೆ, ಮಾರ್ಕ್ಸ್ ತೆಗಿತಾನೆ. ಈಗ ನಮ್ಮಪ್ಪ ಅಮ್ಮ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು ಸರ್, ಎಷ್ಟು ಮಾರ್ಕ್ಸ್ ತೆಗಿತೀಯ ಅಂತ ಕೇಳಲೇ ಇಲ್ಲ ಸರ್. ಐ ಆಮ್ ಎ ಲಕ್ಕಿ ಇನ್ ದಟ್ ಕಾಂಟೆಕ್ಸ್ಟ್. ನಿಮ್ಮ ಕ್ಯಾರೆಕ್ಟರ್ ಅದಕ್ಕೆ ಇದು ಆಗುತ್ತೆ, ಮ್ಯಾಚ್ ಆಗುತ್ತೆ. ಈಗ ನಾನು ಗೆದ್ದೆ ಲೈಫಲ್ಲಿ ಅಂತ. ಯಾವಾಗ ವಯಸ್ಸು ವರ್ಷ ಆಗುತ್ತೆ ಅಲ್ಲ, ಎಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ನೀವು 2 ಕ್ಯಾಟಗರಿ ಅಂತ ಹೇಳಿದ್ರಿ, 3ನೇ ಕ್ಯಾಟಗರಿ ಈ ಥರ. 3ನೇ ಕ್ಯಾಟಗರಿ ಯಾವುದು? ಮಗುಗೆ ಏನು ಬೇಕೋ ಹಂಗೆ ಗೊತ್ತಿಲ್ಲದೆ ಆ ವಾತಾವರಣ ಕೊಟ್ಬಿಡೋದು. ಆವಾಗ ಅವ್ನು ವಿನ್ ಆಗಿಬಿಡ್ತಾನೆ, ಮೋಟಿವೇಟ್ ಆಗ್ತಾನೆ. ಅದು ನ್ಯಾಚುರಲ್ ಆಗಿ ಬರ್ತಿರೋದು ನಮ್ಗೆ ಎನರ್ಜಿ. ನಮ್ಮ ಅಪ್ಪ ಅಮ್ಮ ಈ ಥರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಫ್ರೀಡಮ್ ಕೊಟ್ಟಿದ್ದಾರೆ, ನಾನು ವಿನ್ ಆಗಬೇಕು. ಇನ್ನು ಕೆಲವು ಮಕ್ಕಳಿಗೆ ಏನು ಅನಿಸುತ್ತೆ, ನಮ್ಮ ಅಪ್ಪ ಅಮ್ಮ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಗೋಲ್ ಕೊಟ್ಟಿದ್ದಾರೆ, ನಾವು ವಿನ್ ಆಗಬೇಕು. ಉಲ್ಟಾ ಮಾಡಿಬಿಟ್ರೆ ಏನಾಗುತ್ತೆ? ನಥಿಂಗ್ ಕ್ಯಾನ್ ಗೋ ಗುಡ್ ಅಂತ. ಸೊ ಆ ಕಾರಣಕ್ಕೋಸ್ಕರ ಇವನ್ನ ಡಿಪೆಂಡೆನ್ಸಿ, ಇಂಡಿಪೆಂಡೆನ್ಸಿ ಮತ್ತು ಇಂಟರ್ಡಿಪೆಂಡೆನ್ಸಿ ಅಂತ ಕರಿತೀವಿ ಸರ್. ಇದು ಜಗತ್ತಿನ ಅತಿ ಅಮೂಲ್ಯವಾದಂಥ ಒಂದು ಫಾರ್ಮುಲಾ. ಡಿಪೆಂಡೆನ್ಸಿ ಅಂದರೆ ಏನು? ಆ ಮಗುಗೆ ತನ್ನ ಸಾಮರ್ಥ್ಯ ಗೊತ್ತಿಲ್ಲ, ನೀವು ಕೌಶಲ್ಯಗಳನ್ನ ಹೇಳ್ಕೊಡ್ಬೇಕು, ಆವಾಗ ಆ ಮಗು ವಿನ್ ಆಗುತ್ತೆ. ಇನ್ನೊಂದು ಮಗು ಹತ್ರ ಎಲ್ಲ ಸಾಮರ್ಥ್ಯ ಇದೆ, ಅವನಿಗೆ ನೀನು ಇಷ್ಟು ಮಾಡು ಅಂತ ಹೇಳ್ಬಿಟ್ರೆ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಇಂಟರ್ಡಿಪೆಂಡೆನ್ಸಿ, ಅಪ್ಪಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಯಿತು, ಅಪ್ಪಂದು ಅಮ್ಮಂದು ಸೇಮ್ ನೇಚರು, ನಂದು ಸೇಮ್ ನೇಚರು. ಅವ್ರಿಗೇನು ಸಪೋರ್ಟ್ ಬೇಕು ನಾನು ಮಾಡಿದೆ, ನನಗೇನು ಸಪೋರ್ಟ್ ಬೇಕು ಅವ್ರು ಮಾಡಿದ್ರು. ಅಂದರೆ ಸಪೋರ್ಟ್ ಇನ್ ದ ಸೆನ್ಸ್ ನನಗೆ ಹೆಂಗೆ ಬೇಕಂಗೆ ವಾತಾವರಣ ಕೊಟ್ಟರು ಅಂತ. ಕರೆಕ್ಟ್. ಅವ್ರಿಗೆ ಗೊತ್ತಿಲ್ಲದೆ. ಇಲ್ಲಿ ದ ಬೆಸ್ಟ್ ಟ್ರೇಟ್ ಆಫ್ ಎವ್ರಿ ಇಂಡಿವಿಜುವಲ್ ಲೈಫ್ ಏನಪ್ಪ ಅಂತಂದರೆ ಇಂಟರ್ಡಿಪೆಂಡೆಂಟ್ ಆಗಿರೋದು. ಇವಾಗ ನೀವು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತೀರಾ, ನಾನು ಬ್ರ್ಯಾಂಡ್ ಓನರ್ ಆಗಿದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ಡಿಪೆಂಡೆನ್ಸಿ. ಕರೆಕ್ಟ್. ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಟೀಚರ್ ಅಂತ ಅಂದ್ಕೊಳ್ಳಿ, ನಾನು ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ನೀವು ಟೀಚರ್ ಏನಂತೀರಾ? ಎಲ್ಲ ನಂಗೆ ಗೊತ್ತು ಅಂತೀರಾ. ಸ್ಟೂಡೆಂಟ್ ನಾನು ಎಲ್ಲ ಗೊತ್ತು ಅಂತಂತೀನಿ. ನನಗೆ ಗೊತ್ತಿದ್ರೂ ಗೊತ್ತಿಲ್ಲ ಅನ್ಬೋದು, ಅಥವಾ ಗೊತ್ತಿಲ್ಲ ಅಂದ್ರೂ ಗೊತ್ತು ಅನ್ಬೋದು. ನೀವು ಹೆಂಗೆ ನನಗೆ ಕನ್ಕ್ಲೂಡ್ ಮಾಡ್ತೀರಾ? ಸೊ ಹಾಗೆ ನೀವೂ ಏನೋ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ನೀವೂ ಓಪನ್ ಅಪ್ ಆಗ್ಬೋದು ಕಲಿಯೋಕ್ಕೆ. ನಾನು ಸ್ಟೂಡೆಂಟು, ನನಗೂ ಗೊತ್ತಿಲ್ಲ ಅಂದರೆ ನಾನು ಓಪನ್ ಅಪ್ ಆಗ್ತಾ ಹೋಗ್ಬೋದು. ಇದು ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಲೈಫಲ್ಲೂ ಆಗುತ್ತೆ, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಲೈಫಲ್ಲೂ ಆಗುತ್ತೆ. ಇಲ್ಲಿ ಏನಾಗಿದೆ ಅಂತ ಗೊತ್ತಾ ಸರ್? ಎಲ್ಲರೂ ಹೇಳ್ತಾರೆ ಮುಖವಾಡ ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಅಂತ. ಮುಖವಾಡ ಏನು ಹಾಕೊಂಡಿದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ. ಬಿಕಾಸ್ ಡೈಲಿ ಅದೇ ಮಾಡ್ತಾ ಇದು ನನ್ನ ಮುಖವಾಡ ಅಲ್ಲ, ನನ್ನ ಒರಿಜಿನಲ್ ನೇಚರ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಾನು ಯಾರು ಅಂತ. ಬಿಕಾಸ್ ನಾನು ಹೇಳ್ದಷ್ಟು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನೀವು ಕೊಟ್ಟಿದ್ದ ಟಾರ್ಗೆಟು ನನ್ನ ಕೈಯಲ್ಲಿ ರೀಚ್ ಮಾಡೋಕ್ಕಾಗ್ತಿಲ್ಲ. ನೀವು ಹೆಂಗೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನಾವೆಲ್ಲರೂ ಅಕ್ನಾಲೆಡ್ಜ್ ಮಾಡ್ಕೊಳ್ಬೇಕು. ನನಗೆ ಗೊತ್ತಿರೋದನ್ನು ಗೊತ್ತಿದೆ ಅಂತ ಹೇಳಬೇಕು, ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಬೇಕು. ಅದೇ ಥರ ಪೇರೆಂಟ್ಸು ಮಕ್ಕಳನ್ನ ನೀವು ನರ್ಚರ್ ಮಾಡಬೇಕಾದ್ರೆ ಈ ಜರ್ನಿಯಲ್ಲಿ ಏನು ಗೊತ್ತಿದೆ ಅದನ್ನು ಹೇಳ್ಕೊಡಿ. ಆಲ್ರೆಡಿ ಮಗು ಗೊತ್ತಿರೋದನ್ನ ಯಾಕೆ ಹೇಳ್ಕೊಡಕ್ಕೆ ಹೋಗ್ತೀರಾ? ಮಗುಗೆ ಏನು ಅವಶ್ಯಕತೆ ಇದೆ ಅದನ್ನು ಹೇಳ್ಕೊಡಿ ಅಲ್ಲ. ಮುರಳಿ ಇದೇ ನಮಗೆ ಗೊತ್ತಾಗಲ್ಲ ಮುರಳಿ, ನೀವು ಜನರಲ್ಲಾಗಿ ಹೇಳ್ತಾ ಇದ್ದೀರಾ, ಇದನ್ನೇ ನಾವು 92 ಪ್ಯಾರಾಮೀಟರ್ಸಲ್ಲಿ ಹೇಳೋದು. ಆವಾಗ ಏನಾಗುತ್ತೆ, ಮಗುಗೆ ಎಲ್ಲಿಂದ ಸಪೋರ್ಟ್ ಬೇಕಾಗಿರುತ್ತೆ ಆ ಸಪೋರ್ಟ್ ಸಿಗುತ್ತೆ. ಆವಾಗ ಪೇರೆಂಟ್ಸ್ ಮೇಲೆ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತೆ. ಮಗುಗೆ ಯಾವುದೆಲ್ಲ ನೇಚರ್ ಇತ್ತು ಅಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೋಗಿ ಅಲ್ಲಿ ನೀವು ಬುದ್ಧಿವಾದ ಹೇಳೋಕ್ಕೋದ್ರೆ ಮಗು ನಿಮ್ಮನ್ನು ರಿಜೆಕ್ಟ್ ಮಾಡುತ್ತೆ. 25, 30, 35 ವರ್ಷ ಆದಮೇಲೆ ನೀವು ನನಗೋಸ್ಕರ ಏನು ಮಾಡಿದ್ದೀರಾ ಅಂತ ಮಗು ಕೇಳುತ್ತೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಮಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಸರ್. ಹೌದು, ಗೊತ್ತಿರೋ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಅಂದರೆ ಏನೊಂದು ಸ್ವಲ್ಪ ಅರ್ಥ ಮಾಡಿಸ್ರಿ ಮುರಳಿ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂತ ಅಂದ್ಕೊಳ್ಳಿ ಸರ್. ಕಣ್ಣಿಗೆ ನೋಡೋದು, ಕಿವಿಗೆ ಕೇಳಿಸ್ಕೊಳೋದು, ನಾವೇನೋ ಸ್ಪರ್ಶಿಸಿ ಅರ್ಥ ಮಾಡ್ಕೊಳೋದು, ಇದೆಲ್ಲ ಇದೆಯಲ್ಲ, ಇದನ್ನು ಜಗತ್ತು ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದೆ. ಕೇಳಿದ್ದು, ನೋಡಿದ್ದು, ಮಾಡಿದ್ದು ಎಲ್ಲ ಸತ್ಯ ಅಲ್ಲ ಸರ್. ಇವೆಲ್ಲ ರಿಯಲಿಸ್ಟಿಕ್ ಥಿಂಗ್ಸ್.
ಅಂದರೆ ವಾಸ್ತವಿಕವಾಗಿದ್ದಾವೆ. ಇದನ್ನು ನಮ್ಮ ಅಜ್ಜ ಅಜ್ಜಿಗಳು ಇದನ್ನೇ ಮಾಡ್ತಾ ಬಂದರು, ಫಾರಿನಲ್ಲಿರೋ ಸೈಂಟಿಸ್ಟ್ಗಳನ್ನು ಇದನ್ನೇ ಮಾಡ್ತಾ ಬಂದರು, ಎಕ್ಸ್ಪರ್ಟ್ಸ್ಗಳನ್ನು ಇದನ್ನೇ ಮಾಡ್ತಿದ್ರು. ಇವಾಗ ನಾವೆಲ್ಲ ಎಷ್ಟೋ ಬುದ್ಧಿವಂತರು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಿದ್ರು ನಾವು ಇದನ್ನೇ ಫಾಲೋ ಮಾಡ್ತಿದ್ದೀವಿ. ಬಿಕಾಸ್ ಇನ್ನೂ ಯಾರೋ ಡೆಪ್ತಾಗಿ ಯಾರೋ ಹೇಳ್ಕೊಡೋರು ಇಲ್ಲ ನಮಗೆ, ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಗಾದೆ ಮಾತು ಗೊತ್ತಿರುತ್ತೆ, ಸತ್ಯವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಅಂದರೆ ಈ ವರ್ಲ್ಡ್ ಹೆಂಗಾಗಿದೆ ಅಂದರೆ, ಒಬ್ಬ ವ್ಯಕ್ತಿಯ ಆ್ಯಕ್ಷನ್ಸ್ಗಳನ್ನು, ರಿಯಾಕ್ಷನ್ಸ್ಗಳನ್ನು ಮತ್ತು ರೆಸ್ಪಾನ್ಸಸ್ಗಳನ್ನ ನೋಡಿ ಆ ವ್ಯಕ್ತಿಗೆ ಒಂದು ಟೈಟಲ್ ಕೊಟ್ಬಿಡ್ತಾರೆ, ಗುಡ್ ಆರ್ ಬ್ಯಾಡ್ ಆರ್ ಅಗ್ಲಿ, ವಾಟ್ ಎವರ್ ಇಟ್ ಈಸ್. ಬಟ್ ಆ ವ್ಯಕ್ತಿ ಯಾವುದೋ ಒಂದು ರೆಸ್ಪಾನ್ಸಸನ್ನು, ರಿಯಾಕ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಥಾಟ್ ಏನಿತ್ತು, ಅವ್ರ ಫೀಲಿಂಗ್ ಏನಿತ್ತು, ಅಥವಾ ಅವ್ರ ಇಂಟೆನ್ಷನ್ ಏನಿತ್ತು, ಇದನ್ನು ನಾವು ಕೇಳೋದೇ ಇಲ್ವೇ? ಅನಲೈಸ್ ಮಾಡೋದು ತುಂಬ ಮುಖ್ಯ. ಅದು ಇಲ್ಲ ಅದು. ಬಿಕಾಸ್ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳೆಲ್ಲ, ಅಡಲ್ಟ್ಸ್ಗಳೆಲ್ಲ, ಪೇರೆಂಟ್ಸ್ಗಳೆಲ್ಲ ನೀವು ಜಡ್ಜ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದೀರಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಲೇಸಿ. ಹೌದು. ಮಧ್ಯೆ ಬಂದು ಮಾತಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಅವ್ನು ತುಂಬ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾನೆ, ಜೋರಾಗಿ ಮಾತಾಡ್ಬಿಟ್ರೆ ಅವನ್ನ ಕೋಪಿ ಇಷ್ಟ, ಹಿಂಗೆಲ್ಲ ಕರೆದ್ಬಿಟ್ಟಿದ್ದೀರಲ್ಲ ನೀವು. ದೊಡ್ಡವರು ಇದನ್ನ ಏನು ಲೇಬಲ್ ಚೇಂಜೇ ಮಾಡ್ಕೊಳಲ್ಲ ರೀ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯೂನಿಕ್ ಟ್ರೂತಲ್ಲಿ ಪ್ರತಿಯೊಂದು ಆ್ಯಕ್ಷನ್, ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಹಿಂದೆ ಇರುವಂಥ ಸತ್ಯ ಏನು, ಅದು ಪ್ರತಿಯೊಂದು ಮಗುಗೂ ವ್ಯಕ್ತಿಗೂ ಬದಲಾವಣೆ ಆಗುತ್ತೆ. ಇದೆಲ್ಲ ಅರ್ಥ ಆದಾಗ ಏನಾಗುತ್ತೆ, ನಮ್ಮ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರೋಕ್ಕಾಗುತ್ತೆ. ಇಲ್ಲಾಂದರೆ ತಪ್ಪು ಕಲ್ಪನೆಗಳನ್ನು ನಾವು ಜೀವನದಲ್ಲಿ ಊಟ, ತಿಂಡಿ, ನಿದ್ರೆ ಆಗಿ ಮಾಡಿಕೊಂಡು, ಭಯ ಆತಂಕಗಳಲ್ಲಿ ಜೀವನ ಮಾಡಿಕೊಂಡು, ಭಗವಂತ ಕೊಟ್ಟಿರೋ ಇಷ್ಟೆಲ್ಲ ಸಮೃದ್ಧವಾಗಿರೋದನ್ನು ನಾವು ಖುಷಿಯಾಗಿ ನಿಭಾಯಿಸೋಕ್ಕಾಗದೆ ಬೇರೆ 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 ಆಯಾಮಗಳಲ್ಲಿ ಜೀವನನ ನೋಡ್ತಾ, ಅಸ್ಟ್ರಾಲಜಿ ಅಂತೆ, ನ್ಯೂಮರಾಲಜಿ ಅಂತೆ, ಇನ್ನು ಏನೇನೆಲ್ಲ ಇದೆ ಅವೆಲ್ಲ ಸತ್ಯನೇ, ಅವೆಲ್ಲ ಸೈನ್ಸೇ, ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡೋಕ್ಕಾಗದೆ ಭಯ ಕ್ರಿಯೇಟ್ ಮಾಡಿ ಅದನ್ನು ಬಿಸ್ನೆಸ್ ಮಾಡಿಕೊಂಡು ಜನ ರೂಲ್ ಮಾಡ್ತಿರೋರು ಇದ್ದಾರೆ, ಅಥೆಂಟಿಕ್ ಆಗಿ ಜೆನ್ಯೂನ್ ಆಗಿ ಮಾಡ್ತಿರೋರು ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಯೂನಿಕ್ ಟ್ರೂತಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಈ 92 ಪ್ಯಾರಾಮೀಟರ್ಸ್, 18 ಕಾನ್ಸೆಪ್ಟ್ನ ರಿವೀಲ್ ಮಾಡೋದ್ರ ಮೂಲಕ ಯಾರಿಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದನ್ನು ರಿವೀಲ್ ಮಾಡಿಸ್ತೀವಿ. 1 hour ಟೈಮ್ ಸರ್. ಇವಾಗ ನಿಮಗೆ ಅರೌಂಡ್ 30 years ಅಂತ ಅಂದ್ಕೊಳ್ಳಿ, 50 years ಅವ್ರು ಬರ್ತಾರೆ ಅಂದ್ಕೊಳ್ಳಿ, 16 years ಬರ್ತಾರೆ ಅಂದ್ಕೊಳ್ಳಿ, 5 years ಮಗುನೇ ಬರುತ್ತೆ ಅಂದ್ಕೊಳ್ಳಿ. ಎಲ್ಲರಿಗೂ ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಎಲ್ಲ ಕನ್ಫ್ಯೂಷನ್ಸ್ಗಳನ್ನು ಈ 92 ಪ್ಯಾರಾಮೀಟರ್ಸ್ನ ಟ್ರೇಸ್ ಔಟ್ ಮಾಡೋದ್ರೊಳಗಡೆ ನಿಮ್ಮ ಕನ್ಫ್ಯೂಷನ್ಸ್ ಇಲ್ದಿರೋ ಥರ ಮಾಡ್ಕೊಟ್ಬಿಡ್ತೀನಿ. ಕನ್ಫ್ಯೂಷನ್ ನಿಮಗೆ ಯಾವಾಗ ಇರುತ್ತೆ ಆವಾಗ ನಿಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ವೀಕ್ ಆಗುತ್ತೆ. ಯಾವಾಗ ಪರ್ಫಾರ್ಮೆನ್ಸ್ ರೆಗ್ಯುಲರ್ ಆಗಿ ನಮಗೆ ವೇರಿ ಆಗ್ತಾ ಇರುತ್ತೆ ಆವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಏನು ಮಾಡ್ತೀವಿ, ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡಿಕೊಂಡು, ನಮ್ಮನ್ನು ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಯಾರೆಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಅವ್ರ ಮೇಲೆಲ್ಲ ಬ್ಲೇಮ್ ಕಂಪ್ಲೇಂಟ್ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ. ಅದಕ್ಕೆ ಯಾವಾಗ ಕ್ಲಾರಿಟಿ ಕೊಡ್ತೀವಲ್ವ ನಾವು, ಸೊ ದಟ್ ಎಲ್ಲ ಪಾಸಿಟಿವ್ ಟ್ರೇಟಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ಸ್ಟಡೀಸಲ್ಲಾದರೂ ಇರಲಿ, ಬಿಸ್ನೆಸ್ ಆದರೂ ಇರಲಿ, ಅಥವಾ ಫ್ಯಾಮಿಲಿ ಇರೋ ಬಾಂಡಿಂಗಲ್ಲಾದರೂ ಇರಲಿ. ಸೊ ದೇ ಸ್ಟಾರ್ಟ್ ಎಂಜಾಯಿಂಗ್ ದ ಲೈಫ್ ವೆರಿ ಹ್ಯಾಪಿಲಿ ಅಲ್ಲ, ಲೈಫ್ ವೈಸ್. ಈಗ ಒಂದು ಕಾಮನ್ ಪೇರೆಂಟು, ನನ್ನ ಮಗು ಒಂದು 6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಆಯಿತು ನನ್ನ ಮಗುಗೆ. ಈಗ ನನ್ನ ಮಗು ನಾನು 10 ವರ್ಷದಿಂದ ನೋಡ್ಕೊಂಬಂದಿದ್ದೀನಿ, ನನಗೇನೋ ಒಂದು ಅದ್ರದ್ದು ಬಗ್ಗೆ ಇನ್ಸೈಟ್ ಗೊತ್ತಾಗುತ್ತೆ, ಅನಲೈಸಿಸ್ ಗೊತ್ತಾಗುತ್ತೆ. ಅವ್ನಿಗೆ ಫ್ರೀಡಮ್ ಕೊಟ್ಟರೆ ಬಿಡೋ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಲ್ಲ ಅವ್ನಿಗೆ ಪ್ರೆಷರ್ ಹಾಕಿದ್ರೇ ನಾವು ಮಾಡೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನೀವು 92 ಪ್ಯಾರಾಮೀಟರ್ಸಲ್ಲಿ ಒಬ್ಬ ಕಾಮನ್ ಮ್ಯಾನು ಎಷ್ಟು ಪ್ಯಾರಾಮೀಟರ್ಸನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ? ಮತ್ತು ಈಗ ನೀವು ಹೇಳಿದ್ರೆ, ನೀವು ಮಾಡಿದರೆ 92 ಪ್ಯಾರಾಮೀಟರ್ಸ್ ಫುಲ್ ಅನಲೈಸ್ ಮಾಡ್ತೀವಿ ಅಂತ. ಅದೇ ಈಗ ನಾನು ಕಾಮನ್ ಆಗಪ್ಪ, ನನ್ನ ಫ್ಯಾಮಿಲಿ, ನನ್ನ ತಂದೆನೋ ತಾಯಿನೋ ಯಾರೋ ಒಬ್ರದ್ದು ಅವ್ರ ಬಿಹೇವಿಯರ್ ಮೇಲೆ ನಾನೇನೋ ಒಂದು ಅನಲೈಸಿಸ್ ಮಾಡ್ತೀನಿ. ಒಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಅನಲೈಸ್ ಮಾಡಿದಾಗ ನಂದು ಎಷ್ಟು ಪ್ಯಾರಾಮೀಟರ್ಸ್ ಅದರಲ್ಲಿ ಕವರ್ ಆಗಿರ್ಬೋದು, ಮ್ಯಾಚ್ ಆಗಿರುತ್ತೆ. ತುಂಬ ರೇರೆಸ್ಟ್ ಆಗಿರುತ್ತೆ ಸರ್, ತುಂಬ ರೇರೆಸ್ಟ್ ಆಗಿರುತ್ತೆ. ಕೆಲವೊಂದು ಮ್ಯಾಚ್ ಆಗಿರೋದ್ರಿಂದ ಕನ್ಫ್ಯೂಷನ್ಸ್ ಇರುತ್ತೆ, ಅವಾಗ ಆ್ಯಕ್ಷನ್ಸ್ ತೊಗೊಳಕ್ಕಾಗ್ತಿರಲ್ಲ. ಇವಾಗ ನಾನು ಹೇಳ್ತೀನಿ, ನಾನು ಯಾವಾಗಲೂ ಸೈಲೆಂಟ್ ವಾತಾವರಣದಲ್ಲಿ ಕೂತ್ಕೊಂಡ್ರೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗೆ, ಓದೋಕ್ಕೆ ಬರೆಯೋಕ್ಕೆ ಎಲ್ಲ ನಾನು ತುಂಬ ಚೆನ್ನಾಗಿದೆ ಅಂತ. ಆದರೆ ಅಪ್ಪ ಅಮ್ಮ ನನ್ನ ಅನಲೈಸ್ ಮಾಡಿರ್ತಾರೆ ರಾಂಗ್ ಆಗಿ. ಅಂದರೆ ಇವ್ನಿಗೆ ಯಾವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಮಾತಾಡ್ತಾ ಇದ್ರೆ ಅನ್ನೋ ಸೌಂಡ್ ಇದ್ರೂ ಓದ್ಕೊಳ್ತಾನೆ ಅಂತ ಅವ್ರ ಭ್ರಮೆ ಅದು. ಅವಾಗ ಏನಾಗುತ್ತೆ ಅಂತಂದರೆ, ಅವ್ರ ಜೀವನದಲ್ಲಿ ಏನು ಆಗ್ತಿತ್ತೋ ಅದನ್ನೆಲ್ಲ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಪ್ರತಿಕಲ್ಪನೆ ಮಾಡಿಕೊಂಡು ಅದನ್ನು ತಪ್ಪಾಗಿ ಮಾಡಿಕೊಂಡು ನನ್ನ ಬ್ರೈನಿಗೆ ಕನ್ಫ್ಯೂಸ್ ಮಾಡಿಟ್ಬಿಟ್ಟಿರ್ತಾರೆ. ಸೊ ಹೀಗಿರಬೇಕಾದ್ರೆ ನನಗೆ ಒರಿಜಿನಲ್ ನೇಚರ್ ಏನಂದರೆ ಮರ್ತೋಗ್ಬಿಟ್ಟಿರುತ್ತೆ. ವೆರಿ ನೈಸ್. ಇವಾಗ 3 ಜನ ಅಲ್ವಾ ಸರ್,
ತಾಯಿ ನೇಚರೇ ಬೇರೆ, ತಂದೆ ನೇಚರೇ ಬೇರೆ, ಮಗನ ನೇಚರೇ ಬೇರೆ. ಮಗ ಹುಟ್ಟಿದಾಗಿಂದ ಅವ್ರಿಗೆ ಸರಿಯಾದಂಥ ಪ್ರೀತಿ ಕೊಟ್ಬಿಟ್ಟಿದ್ರೆ, ಸರಿಯಾದಂಥ ವಾತಾವರಣ ಕೊಟ್ಬಿಟ್ಟಿದ್ರೆ, ಏನು ಪ್ರಶ್ನೆ ಮಾಡದೇ ಇದ್ದರೆ ಅವ್ನು ಒರಿಜಿನಲ್ ಆಗಿರ್ತಿದ್ದ. ಆದರೆ ನಾವು ಅಪ್ಪ ಅಮ್ಮ ಬುದ್ಧಿವಂತರಲ್ವಾ, ನಮಗೇನು ವರ್ಕ್ ಆಗಿತ್ತು ಅದನ್ನು ಹೇಳ್ತೀವಿ. 100%. ಮಗು ಬ್ರೈನಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಪೀಪಲ್ ಯಾರೂ ಕರೆಕ್ಟಾಗಿ ಟ್ರೇಸ್ ಮಾಡಿರಲ್ಲ ಸರ್. ಅಂದರೆ ನೀವು ಥಿಂಕ್ ಮಾಡ್ಬೋದು, ದೆರ್ ಆರ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ಅಂತ. ಓಕೆ. ಈ ವರ್ಲ್ಡಲ್ಲಿ ಯಾವುದೇ ಯೂನಿವರ್ಸಿಟಿಗೆ ಹೋಗಿ, ಯಾವುದೇ ಕಾಲೇಜ್ಗೆ ಹೋಗಿ, ಯಾವುದೇ MBA ಕಾಲೇಜ್ಗೆ ಹೋಗಿ, ಅಥವಾ ಯಾವುದೇ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಕೇಳ್ರಿ, ಡು ಯು ಬಿಲೀವ್ ದೆರ್ ಆರ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ಅಂತ? ದೇ ರಿಯಲಿ ಡೋಂಟ್ ನೋ ಅಂತ ಹೇಳ್ಬಿಡ್ತಾರೆ. ಈ 12 ಪ್ರೊಫೆಷ್ನಲ್ ಸ್ಕಿಲ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಹೆಂಗೆ ವಿನ್ ಆಗ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಸರ್. ಏನದು ಪ್ರೊಫೆಷ್ನಲ್ ಸ್ಕಿಲ್ಸ್ 12? ಬೇಸಿಕಲಿ ಈ 12 ಪ್ರೊಫೆಷ್ನಲ್ ಸ್ಕಿಲ್ಸಲ್ಲಿ ಡಾಮಿನೆಂಟ್ 3 ಸ್ಕಿಲ್ಸು ನಿಮ್ಮ ಬ್ರೈನನ್ನು ಹೊಸ ಥರ ಕೆಲಸಗಳನ್ನು ಎಷ್ಟು ಫಾಸ್ಟಾಗಿ, ಎಷ್ಟು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ತಾ ಇರುತ್ತೆ, ನಿಮಗೆ ಎಜುಕೇಟ್ ಮಾಡ್ತಾ ಇರುತ್ತೆ. ಯಾವ ಡಿಗ್ರಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಔಟ್ ಆಫ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ದೆರ್ ಆರ್ 2 ಸ್ಕಿಲ್ಸ್. ಒಂದು ಪ್ಲ್ಯಾನಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್ ಅಂತ. ಪ್ಲ್ಯಾನಿಂಗ್ ಇರೋ ವ್ಯಕ್ತಿ ಏನು ಮಾಡ್ತಾ ಇರ್ತಾರೆ, ಎಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡು ತಾನೇ ಮಾಡ್ತಾ ಇರ್ತಾರೆ. ಆದರೆ ತಾಯಿ ಮನೇಲಿ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ತಂದೆ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಪ್ಲ್ಯಾನಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಯಾವಾಗ? ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಅವರಿಗೆ ಸಪೋರ್ಟ್ ಸಿಸ್ಟಮ್ ಅವ್ರ ಅಪ್ಪಾಜಿ ಅಮ್ಮ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಮನೇಲಿ ಆಲ್ರೆಡಿ ಒಬ್ಬ ಪ್ಲ್ಯಾನರ್ ಬಂದುಬಿಟ್ಟಿದ್ದಾನೆ, ಅಥವಾ ಪ್ಲ್ಯಾನರ್ ಒಂದು ಹುಡುಗಿ ಬಂದುಬಿಟ್ಟಿದ್ದಾರೆ. ಇವರಿಬ್ಬರು ಏನು ಮಾಡ್ತಾರೆ, ಅವನಿಗೆ ಪ್ಲ್ಯಾನಿಂಗ್ ಕೊಡೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಅವನು ರೆಬೆಲ್ ಆಗ್ತಾನೆ, ಆಡಮೆಂಟ್ ಆಗ್ತಾನೆ, ಸ್ಟಬನ್ ಆಗ್ತಾನೆ. ಅಪ್ಪ ಆಮೇಲೆ ರೆಸ್ಪೆಕ್ಟ್ ಕೊಡೋದಾಗಲಿ ಎಲ್ಲ ತಪ್ಪೋಗ್ಬಿಡುತ್ತೆ. ಯಾಕಪ್ಪ ಅಂದರೆ ಮಗುಗೆ ಆಲ್ರೆಡಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಬರ್ತಿತ್ತು. ಹೆಂಗೆ ಹೇಳ್ತೀರಾ ಮುರಳಿ ನೀವು ಪ್ಲ್ಯಾನಿಂಗ್ ಮಾಡೋಕ್ಕೆ ಬರುತ್ತೆ? ಮಗು ಇನ್ನು 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಕೇಳಿ ಅಲ್ಲ ಮಗುಗೆ. ನಾವು ಹೇಳ್ತೀವಲ್ಲ, ಮಗು ಯಾವುದೇ ಒಂದು ಹೋಮ್ವರ್ಕ್ ಕೊಟ್ಟರೆ ಮಗುಗೆ ಅವ್ನು ಅಲ್ಲೇ ಡಿಸೈಡ್ ಮಾಡ್ತಾನೆ, ನನ್ನ ಮನೇಲಿ ಎಷ್ಟು ಗಂಟೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆ ಮುಗಿಸ್ಬೇಕು ಅಂತ. ಹೌದು. ದಟ್ ಈಸ್ ಅ ವೆರಿ ಡಾಮಿನೆಂಟ್ ನೇಚರ್ ಇನ್ ದ ಚೈಲ್ಡ್. ಬಟ್ ಪೇರೆಂಟ್ಸಿಗೆ ಅದು ಇಲ್ದಿರೋ ಕಾರಣ ನಾವು ಅಂದ್ಕೊಂಡ್ವಿ, ನಮಗೆ ಜೀವನದಲ್ಲಿ ಯಾರೋ ಪ್ಲ್ಯಾನಿಂಗ್ ಹೇಳ್ದಿರೋ ಕಾರಣ ನಾವು ಮಗುಗೆ ಪ್ಲ್ಯಾನಿಂಗ್ ಹೇಳಿ ಬೆಳೆಸ್ಬೇಕು ಅಂತ. ಆ ಮಗುಗೆ ಪ್ಲ್ಯಾನಿಂಗ್ ಇದ್ದಾಗ ನಾವು ಹೇಳ್ದಾಗ ಏನಾಗುತ್ತೆ, ಅದು ಕುಂಠಿತ ಆಗೋಗ್ಬಿಡುತ್ತೆ. ಆವಾಗ ಪೇರೆಂಟ್ಸ್ ಮೇಲೆ ಪ್ರತಿ ಸತಿ ಪ್ಲ್ಯಾನಿಂಗ್ ಹೇಳಬೇಕಾದ್ರೂ ಕೋಪ, ಬೇಜಾರು ಎಲ್ಲ ಬಂದ್ಬಿಡುತ್ತೆ. ಆದರೆ ನನಗೆ ಆಲ್ರೆಡಿ ಗೊತ್ತು, ಅದನ್ನು ಮತ್ತೆ ಹೇಳ್ತಿದ್ದೀರಾ ನೀವು. ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಎಸ್, ಅವಾಗ ಮತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅವಾಗ ನನ್ನಲ್ಲಿರೋ ತಾಕತ್ ಮೇಲೆ ನನಗೆ ಡೌಟ್ ಆಗಿಬಿಡುತ್ತೆ. ಹಂಗಾರೆ ನಾನು ಸಂಜೆ 7 ಗಂಟೆಗೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಅಥವಾ ABCD ಬರೀಬೇಕು ಅಂತ 1ನೇ ಕ್ಲಾಸಲ್ಲಿ ಅಂದ್ಕೊಂಡಿದ್ದೆ ಅಲ್ವಾ. ನೀವು ಬಂದುಬಿಡ್ರಿ, ಹೋಗಿ ಇಲ್ಲ 5 ಗಂಟೆಗೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆ ಮಗು ಅಂದ್ಕೊಂಡಿದ್ದೆ ಆಲ್ರೆಡಿ 7 ಗಂಟೆಗೆ ಮಾಡ್ತೀನಿ ಅಂತ. ಇದನ್ನು ಪೇರೆಂಟ್ಸ್ ಕೇಳಿ ಡಿಸ್ಕಸ್ ಮಾಡಲ್ಲ. ಇದೆಲ್ಲ ಅಸಂಪ್ಷನ್ ಲೈಫ್ ಅಂತ ಕರಿತೀವಿ ಸರ್. ನನ್ನ ಹತ್ರ ಏನಿಲ್ಲ, ನಿಮ್ಮ ಹತ್ರನೂ ಇಲ್ಲ ಅಂತ ಅಂದ್ಕೊಂಡ್ರೆ ಭ್ರಮೆ. ಅಲ್ಲ ಮುರಳಿ, ಯಾಕೆ ಈ ಥರ ಅಂದ್ಕೊಳ್ತಾರೆ? ಅದ್ರ ಹಿಂದೆ ಇರೋ ಸೈನ್ಸ್ ಆದರೂ ಏನು? ಎಲ್ಲ ಯದ್ಭವಂ ತದ್ಭವತಿ ಅಂತ ಹೇಳ್ಬಿಟ್ಟಿದ್ರಲ್ಲ. ನನ್ನ ಹತ್ರ ಏನಿದೆ ಅದು ಎದುರುಗಡೆ ಇರುತ್ತೆ ಅಂತ, ನನ್ನ ಹತ್ರ ಏನಿಲ್ಲ ಅದು ಎದುರುಗಡೆ ಇಲ್ಲ. ಯದ್ಭವಂ ತದ್ಭವತಿ ಅನ್ನೋದು ತುಂಬ ದೊಡ್ಡ ಕಾಂಟೆಕ್ಸ್ಟ್. ಯಾರಾದರೂ ಇಂಟೆಲೆಕ್ಚುಯಲ್ ಪೀಪಲ್ ಕೇಳಿಸ್ಕೊಳ್ಬೇಕಾದ್ರೆ ಮುರಳಿ ನೀನು ರಾಂಗ್ ಆಗಿ ಮಾತಾಡ್ತಿದ್ಯಾ ಅಂತ ಹೇಳ್ಬಿಡ್ತಾರೆ. ಸರ್, ತುಂಬ ಡೀಪಾಗಿ ಹೋಗಬೇಕಾಗಿಲ್ಲ ಯದ್ಭವಂ ತದ್ಭವತಿ ಅನ್ನೋ ಕಾನ್ಸೆಪ್ಟ್ನ. ಅದು ಸತ್ಯನೇ, ಒಪ್ಕೊತೀವಿ. ಆದರೆ ನಾವು ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನು ಮಾತ್ರ ನಂಬ್ಕೊತೀವಿ. ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನು ನಂಬ್ಕೊಳೋದೇ ಇಲ್ಲ. ಹಾಗಿರ್ಬೇಕಾದ್ರೆ ನಮಗೇ ಗೊತ್ತಿಲ್ಲದೆ ನಾವು ಮಕ್ಕಳಿಗೆ ರಾಂಗ್ ವಾತಾವರಣ ಕೊಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವೊಂದು ಕಂಪನಿ ಓನರ್ ಅಂತ ಅಂದ್ಕೊಳ್ರಿಪ್ಪ. ಯು ಆರ್ ಎನ್ ಎಕ್ಸಿಕ್ಯೂಟರ್. ನಿಮ್ಮ ಟೀಮಲ್ಲಿ ಪ್ಲ್ಯಾನರ್ಸ್ ಇದ್ದಾಗ ಅವ್ರು ನಿಮಗೆ ಪ್ಲ್ಯಾನಿಂಗ್ ಕೊಟ್ಟರೆ ಏನು ತಪ್ಪು? ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ನಿಮಗೆ ಫಾಲ್ಸ್ ಈಗೋ ಇದ್ದರೆ ಪ್ಲ್ಯಾನಿಂಗ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಾ ಸರ್. ಫಾಲ್ಸ್ ಈಗೋ ಇದ್ದರೆ ನೀವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಆವಾಗ ನೀವೇನೋ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಟೀಮಿಗೆ ಇಷ್ಟಕ್ಕೊಂದು ಡಮ್ಮಿಯಾಗಿ ಪ್ಲ್ಯಾನಿಂಗ್ ಮಾಡ್ತಾರಲ್ಲ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತ ಅನಿಸುತ್ತೆ. ಅವಾಗ ಏನು ಮಾಡ್ತಾರೆ, ನಿಮ್ಮ ಎಲ್ಲ ಪ್ಲ್ಯಾನ್ಗಳನ್ನು ಅವ್ರು ಕೇಳೋಕ್ಕೇನೇ ಹೋಗಲ್ಲ. ಅಂದರೆ ಇಲ್ಲಿ ನೀವು ತಪ್ಪು ಅವ್ರು ತಪ್ಪು ಅಂತಲ್ಲ. ಬೀಯಿಂಗ್ ಎ ಬಾಸ್, ಬೀಯಿಂಗ್ ಎ ಪೇರೆಂಟ್, ಯು ಮಸ್ಟ್ ನೋ ಅಬೌಟ್ ಯುವರ್ ಪೀಪಲ್, ವಾಟ್ ಆರ್ ದೇ ಗುಡ್ ಅಟ್. ನಿಮ್ಮ ಜರ್ನಿ ಈಸಿ ಅಲ್ಲ ಸರ್. ಹೌದು. ಇವಾಗ ನನ್ನ ಆರ್ಗನೈಸೇಷನಲ್ಲಿ ಐ ಆಮ್ ಎನ್ ಎಕ್ಸಿಕ್ಯೂಟರ್. ಮೈ ಟೀಮ್ ಗಿವ್ ದ ಪ್ಲ್ಯಾನಿಂಗ್ಸ್, ಸೊ ಐ ಜಸ್ಟ್ ಎಕ್ಸಿಕ್ಯೂಟ್. ವಾಟ್ ಈಸ್ ರಾಂಗ್ ಇನ್ ಇಟ್? Ultimately, Krishna says life is interdependent mode. But most of the parents expect child to be independent. Correct. ನೀನು ಇಂಡಿಪೆಂಡೆಂಟ್ ಆಗಿದೆಯಪ್ಪ. ಇಂಡಿಪೆಂಡೆಂಟ್ ನೇಚರ್ನ ಎಲ್ಲಿ ಯೂಸ್ ಮಾಡ್ಕೊಬೇಕು? ಇನ್ನೊಬ್ಬ ವ್ಯಕ್ತಿ ಹತ್ರನಾದ್ರೂ ಯೂಸ್ ಮಾಡ್ಕೋಬೇಕು, ಇನ್ನೊಂದು ಕೆಲಸನಾದ್ರೂ ಯೂಸ್ ಮಾಡ್ಕೋಬೇಕು. ಯಾವಾಗ ನಿಮ್ಮ ಡೇಟಾಗಳನ್ನು ಸ್ಟ್ರೆಂತ್ ಇರೋದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊತೀರಲ್ಲ, ಲೈಫ್ ಈಸ್ ಈಸಿ. ಸೊ ಈ ಕಾರಣದಿಂದ ಮಾತ್ರ ಗೊಂದಲ ಈ ಸೃಷ್ಟಿಯಲ್ಲಿದೆ ಸರ್. ಇದನ್ನು ಅರ್ಥ ಮಾಡಿಸೋರು ಯಾರಾದರೂ ಬೇಕು.
ಇದು ಹೆಂಗೆ ಅಂದರೆ, ಈಗ ನೀವು ಬಾಸ್ ಮತ್ತು ಎಂಪ್ಲಾಯೀಸ್ ಹೇಳಿದ್ರಿ, ಪೇರೆಂಟ್ ಮತ್ತು ಕಿಡ್ಸ್ ಹೇಳಿದ್ರಿ, ತಕ್ಕಡಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಿನ್ನ ಹತ್ರ ಏನಿಲ್ಲ ನಾನು ಅದನ್ನು ಫುಲ್ಫಿಲ್ ಮಾಡಬೇಕು, ನನ್ನ ಹತ್ರ ಏನಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ನೀನು ಫುಲ್ಫಿಲ್ ಮಾಡಬೇಕು. ಆದರೆ ಇದನ್ನು ಒಪ್ಕೊಂಡವ್ರು 100 ಜನಕ್ಕೆ ಒಬ್ರು ಸಿಗಲ್ಲ. ಹಾಂ, ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಮಾತುಗಳನ್ನು ಒಪ್ಕೊಂಡೇ ಇಲ್ಲ ಅಂದರೆ, ನೀವು ದೊಡ್ಡವರಾದಮೇಲೆ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ಏನು ನಾನು ಹೇಳಿದ್ದನ್ನು ಇನ್ನೊಬ್ರು ಕೇಳಬೇಕು. ನಮ್ಮ ಅಪ್ಪ ಅಮ್ಮ ನನ್ನ ಮಾತೇ ಕೇಳಿಲ್ಲ ಅಂದಿರ್ಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಯಾರಿಗೂ ಮಾತೇ ಹೇಳೋಕ್ಕೋಗಲ್ಲ, ವೀಕರ್ ಇರೋರು, ಡ್ಯಾಮೇಜ್ ಆಗೋಗ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಇಲ್ಲ ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಅವರೆಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಹೇಳಿದ್ದು ಇನ್ನೊಬ್ರು ಕೇಳಿ ಅಂತ. ಅಂದರೆ ಪ್ಯಾಟ್ರನ್ಸ್ ಅದೇ ಥರನೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಬ್ರೈನ್ ಅದೇ ಥರನೇ ಕಲ್ಟಿವೇಟ್ ಆಗೋಗ್ಬಿಟ್ಟಿರುತ್ತೆ. ಆಗಿರಬೇಕಾದ್ರೆ 100ಕ್ಕೆ ಒಬ್ಬರು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನನ್ನ ಹತ್ರ ಏನಿಲ್ಲ ಅಂತ. ನನ್ನ ಹತ್ರ ಏನಿದೆ ಅದನ್ನು ಓಪನ್ನಾಗಿ ಹೇಳ್ತಾರೆ, ಇಲ್ಲ ಸರ್ ನಾನು ಮಾಡ್ತೀನಿ ಬಿಡಿ ಸರ್ ಅಂತ. ಬಟ್ ಫಾಲ್ಸ್ ಇರೋಗಿರೋ ಏನು ಮಾಡ್ತಾರೆ, ನಿಂಗೆ ಗೊತ್ತಾಗಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ರೀಸೆಂಟಾಗಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ದೇರ್ ವಾಸ್ ಎ ಸ್ಟೂಡೆಂಟ್. ಆ ಸ್ಟೂಡೆಂಟಿಗೆ ಲೈಫಲ್ಲಿ ಏನೇನೇನೋ ಓದಬೇಕು ಅಂತ ಆಸೆ. ಯಾವಾಗಲೂ ಒಂದು ಸತಿ ಕರೆಕ್ಟಾಗಿ ಪದಗಳನ್ನು ಉಚ್ಚಾರಣೆ ಮಾಡದೇ ಇರೋದಕ್ಕೆ, ಯಾವಾಗಲೂ ಒಂದು ಸತಿ ಸ್ಪೆಲ್ಲಿಂಗ್ಗಳನ್ನ ಕರೆಕ್ಟಾಗಿ ಬರಿದೇ ಇದ್ದಿದ್ದಕ್ಕೆ ನಿನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ MBA ಮಾಡ್ಬೇಕಂತ ಇಷ್ಟ, ಬಿಸ್ನೆಸ್ ಸ್ಟಡೀಸ್ ಮಾಡ್ಬೇಕಂತ ಇಷ್ಟ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಲೆಕ್ಚರ್ಸ್ಗಳೇ ಟೀಚರ್ಸ್ಗಳೇ ಹಿಂಗೆ ಹೇಳಿದರೆ ಸರ್ ಎಂತೆಂಥ ದೊಡ್ಡ ದೊಡ್ಡ ಹಿಸ್ಟ್ರಿಗಳಿದೆ, ಎಂತೆಂಥ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ, ನಾವು ಜನಗಳನ್ನ ಹೆಂಗೆ ಅಪ್ರಿಷಿಯೇಟ್ ಮಾಡಿ ಮೋಟಿವೇಟ್ ಮಾಡಿ ವಿನ್ ಮಾಡಿಸಿರೋ ಅಂಥದ್ದು. ಯಾವುದೋ ಮನೇಲಿರೋ ಬೇಜಾರು ಅಥವಾ ಅವ್ರ ಮೇಲೆ ಅವ್ರಿಗೆ ಇರೋ ಬೇಜಾರನ್ನು ಮಗು ಮೇಲೆ ಹಾಕಿದ್ರೆ, ತಂದೆ ತಾಯಿ ಅಂತ ಆಗಿರೋರು ಟೀಚರ್ಸು ಅಥವಾ ಲೆಕ್ಚರ್ಸ್ ಎಲ್ಲದೂ ಅಂತ ಕಳಿಸಿರ್ಬೇಕಾದ್ರೆ ಅವ್ರ ಮಕ್ಳಿಗೆ ಯಾವ ಥರ ಪ್ರೇರಣೆ ಮಾಡಬೇಕು ಅಂತ ಗೊತ್ತಾಗಿಲ್ಲದೆ ಇರಬೇಕಾದ್ರೆ ಯಾವುದೋ ಒಂದು ತಪ್ಪನ್ನೇ ದೊಡ್ಡ ತಪ್ಪು ಅಂತ ಕನ್ಸಿಡರ್ ಮಾಡಿ ಅವ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಆ ಮಗು ಲೈಫ್ ಏನಾಗುತ್ತೆ ಅಂತ ಯಾರಿಗೂ ಜನರಿಗೆ ಗೊತ್ತಾಗಲ್ಲ. ಇಲ್ಲಿ ನನ್ನ ಹತ್ರ ಬಂದು ಕುತ್ಕೊಂಡಿರ್ತಾರೆ, ಫ್ಯಾಮಿಲಿನ ಏನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇದನ್ನು ನಾನು ಸರಿ ಮಾಡಿ ಕಳಿಸ್ಬೇಕು, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಮುರಳಿಯವರೇ, ನಾವೆಲ್ಲ ಕಡೆ ಟ್ರೈ ಮಾಡಿ ಬಂದುಬಿಟ್ಟಿದ್ದೀವಿ, ನಿಮ್ಮದು ಲಾಸ್ಟ್ ಅಂತ ಬಂದುಬಿಟ್ಟಿದ್ದೀವಿ ಅಂತ. ಹಾಂ ಕರೆಕ್ಟ್, ಲಾಸ್ಟಿಗೆ ಬಂದಿದ್ದೀರಾ, ಸರಿ ಮಾಡಿಕೊಡ್ತೀವಿ ಅಂತ. ಎಷ್ಟು ರಾಂಗ್ ನೇಮಲ್ಲಿ ಮಕ್ಕಳುಗಳ ನೇಚರ್ನ ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದರೆ, ಅಪ್ಪ ಅಮ್ಮ ಅಳೋದಷ್ಟೇ ಬಾಕಿ. ಅಮ್ಮಗಳು ಅಳ್ತಾರೆ, ಅಪ್ಪಗಳಿಗೆ ಅಳಕ್ಕೆ ಬರಲ್ಲ ಅಷ್ಟೇ. ಮಕ್ಳು ಏನು ಅಂದ್ಕೊಳ್ತಾರೆ, ನೋಡು ನಮ್ಮ ಅಪ್ಪನ ಮೇಲೆ ನಂಗೆ ಪ್ರೀತಿನೇ ಇಲ್ಲ ಅಂದ್ಕೊಳ್ತಾರೆ. ಅಪ್ಪಂಗೆ ತೋರ್ಸೋಕ್ಕೆ ಬರಲ್ಲ ಅಳು ಮೂಲಕ. ಅಮ್ಮ ಭಾವನಾ ಜೀವಿ, ಅವಳು ಅಳ್ತಾಳೆ, ಅವಾಗ ಅಮ್ಮನ ಮೇಲೆ ಒಲವು ಜಾಸ್ತಿ ಆಗಿಬಿಡುತ್ತೆ. ಈ ಥರ ಒಂದೊಂದಕ್ಕೆ ಚೈನ್ ಲಿಂಕ್ ಆಗ್ತಾನೇ ಇರುತ್ತೆ ಸರ್. ಎಲ್ಲ ರಾಂಗ್ ಪರ್ಸೆಪ್ಷನಲ್ಲೂ ಓಡ್ಬಿಡುತ್ತೆ. ಕೆಲವೊಂದು ಸತಿ ತಂದೆ ಬಂದಿರ್ತಾರೆ, ತಾಯಿ ಬಂದಿರಲ್ಲ ಸೆಷನ್ಸ್ ತೊಗೊಳಕ್ಕೆ. ಕೆಲವೊಂದು ಸತಿ ತಾಯಿ ಬಂದಿರ್ತಾರೆ, ತಂದೆ ಬಂದಿರಲ್ಲ. ಮಗುಗೆ ಏನು ಅನ್ಸುತ್ತೆ ಇವಾಗ, ಇವ್ರಿಗೆ ಪ್ರೀತಿ ಇದೆ, ಅವ್ರಿಗೆ ಪ್ರೀತಿ ಇಲ್ಲ, ನನ್ನ ಮೇಲೆ ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ. ಹಿಂಗೆ ಸರ್ ಜಗತ್ತಲ್ಲಿ ಎಲ್ಲ ಗೊಂದಲಗಳಾಗ್ತಿರೋದೇ ಹಿಂಗೆ. ಯಾಕೆ ಅಂದರೆ ಕೆಲವು ಮಕ್ಕಳುಗಳಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇರಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋವಂಥ ಬುದ್ಧಿಶಕ್ತಿ ಭಗವಂತ ಹುಟ್ಟಿನಿಂದನೇ ಕೊಟ್ಟಿರಲ್ಲ. ಆ ಥರ ಮಕ್ಕಳುಗಳು ಈ ಥರ ಗೊಂದಲ ಅವ್ರ ಜೀವನದಲ್ಲಿ ಆಯಿತು ಅಂತಂದರೆ ಅವ್ರು ಎಲ್ಲರಿಗೂ ಗೊಂದಲ ಕ್ರಿಯೇಟ್ ಮಾಡ್ಕೊಳ್ತಾ ಬರ್ತಾರೆ. ಬಟ್ ಇದು ಬೆಳೀತಾ ಅದೊಂದು ಇವಾಲ್ವ್ ಆಗಲ್ವಾ ಮಕ್ಕಳು? ಎವಾಲ್ವ್ ಆಗುತ್ತೆ, ನೀವು ಹೆಲ್ದಿ ಎನ್ವೈರ್ಮೆಂಟ್ ಕೊಟ್ಟಿದ್ರೆ. ಈ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡ ಭಾಷೆಯಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ, ಈಗೇನಾಗುತ್ತೆ ನಮ್ಮ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ಇದು ಭಾಷಾ ಜ್ಞಾನ ನಮ್ಗೆ ಅರ್ಥ ಆಗೋಗ್ಬಿಡುತ್ತೆ ಕಾನ್ಸೆಪ್ಟು. ಮಗು ಇಂಟೆಲಿಜೆನ್ಸ್ ಏನು ಗೊತ್ತಿಲ್ಲ, ಮಗು ಜೊತೆ ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ಬೇಕಂತ ಗೊತ್ತಿಲ್ಲ, ಮಗು ಯಾವ ಥರ ಕಲಿಯುತ್ತೆ, ಅದನ್ನು ಯಾವ ಥರ ಅಪ್ಲೈ ಮಾಡಿಕೊಂಡು ಯಾವ ಥರ ವಿಷಯಗಳನ್ನು ಜಗತ್ತಿಗೆ ಹೇಳುತ್ತೆ ಅನ್ನೋ ಬೇಸಿಕ್ಸ್ ಅವೇರ್ನೆಸ್ಸೇ ಇಲ್ಲ ಅಂದಮೇಲೆ ನೀವು ಪೇರೆಂಟ್ ಸರಿ ಮಾಡಿದ್ದೀರ ಅಂತ ಏನು ಗ್ಯಾರಂಟಿ? ಎಲ್ಲರೂ ಹಂಗೆ ಅಂದ್ಕೊತಾರಲ್ವ ಸರ್. ಏನಾದರೂ ಒಂದು ಪ್ರಾಬ್ಲಮ್ ಆಗೋ ತನಕ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ, ನಾವೆಲ್ಲ ಸರಿ ಮಾಡಿದ್ದೀವಿ ಅಂತಲೇ ಹೇಳ್ತಾರೆ. ಯಾವುದೋ ಒಂದು ಪ್ರಾಬ್ಲಮ್ನ ಜಗತ್ತು ಒಪ್ಕೊತಾ ಇಲ್ಲ ಅಂತ ಇದ್ದಾಗ ಮಾತ್ರ ಒಂದು ಸೀರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ನಿಮ್ಮ ಮಗು ಓದ್ತಾನೆ ಇಲ್ಲ, ನಮ್ಮ ಸ್ಕೂಲಿಂದ ಕರ್ಕೊಂಡೋಗಿ ಅಲ್ಲಿ ಬಲ್ಪ್ ಆನ್ ಆಗೋದು ಜನರಿಗೆ. ಅಲ್ಲಿ ತನಕ ಅವ್ನು ABCD ಬರೀತಿದ್ದಾನ ಗೊತ್ತಿಲ್ಲ, ಸ್ಟೋರಿ ಕರೆಕ್ಟಾಗಿ ಹೇಳಕ್ಕೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಏನೇನು ಮಾಡ್ತೀನಿ ಏನೇನು ಮಾಡ್ತಿಲ್ಲ ಅಂತ ಅಲ್ಲಿ ತನಕ ಇಟ್ ವಾಸ್ ಜಸ್ಟ್ ಪುಷಿಂಗ್. ಗೌರ್ಮೆಂಟ್ ಹೇಳಿದೆಲ್ಲ 9ನೇ ಕ್ಲಾಸ್ ತನಕ ಸುಮ್ಮನೆ ಕಳಿಸ್ಬೇಕು ಅಂತ, ಪ್ರೈವೇಟ್ ಸ್ಕೂಲವರು ಕಳಿಸ್ತಾ ಇದ್ದೀವಿ. ನಾನಿಲ್ಲಿ ಯಾರನ್ನೂ ಸ್ಕೂಲ್ನೋ ಟೀಚರ್ನೋ ಪೇರೆಂಟ್ಸ್ನೋ ಮಕ್ಕಳನ್ನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಟೇಕ್ ಮಿ ವೆರಿ ಪಾಸಿಟಿವ್ಲಿ. ಥಿಂಗ್ಸ್ ಆರ್ ನಾಟ್ ನೋನ್ ಟು ಅಸ್, ಹೌ ಟು ಸಾರ್ಟ್ ಇಟ್ ಔಟ್. ಅಲ್ಲ ಸರ್, ಈ ಜೀವನ ಅಂತಂದಮೇಲೆ ಎಲ್ಲರೂ ಏನಾದರೂ ಒಂದು ಬೆಸ್ಟ್ ಮಾಡಬೇಕಲ್ವಾ. ಬೆಸ್ಟ್ ಮಾಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವರ್ಸ್ಟ್ ಆದರೂ ಮಾಡಬಾರ್ದು, ಯಾರಿಗಾದರೂ ಹರ್ಟ್ ಆದರೂ ಮಾಡಬಾರ್ದು. ಬಟ್ ಮ್ಯಾಕ್ಸಿಮಮ್ ಟೈಮ್ ವರ್ಸ್ಟೇ ಮಾಡ್ತಿದ್ದೀವಿ, ಹರ್ಟೇ ಮಾಡ್ತಿದ್ದೀವಲ್ವ. ಹೌದು.
ಸೊ ಅದಕ್ಕೆ ಬೆಸ್ಟ್ ಮಾಡೋದು ಹೆಂಗಪ್ಪ ಅಂದರೆ ಡಿಸ್ಕಷನ್ಸ್ ಮಾಡ್ಬೇಕು. ಮುರಳಿ ನಿನಗೇನು ಬರುತ್ತೆ, ನನಗೇನು ಬರಲ್ಲ. ನೀರಜ್ ನನಗಿದು ಬರುತ್ತಾ, ಓಕೆ ಸರ್ ನೀರಜ್ ಸರ್ ನೀವು ಮಾಡಿ. ಮುರಳಿ ನಿಮ್ಗೆ ಇದು ಮಾಡೋಕ್ಕೆ ಬರುತ್ತಾ, ನೀವು ಮಾಡಿ. ಇಬ್ಬರು ಸೇರೊಂದು ಮಾಡೋಣ. ಸೊ ಈ ಒಂದು ಥಾಟ್ ಪ್ರೊಸೆಸ್ ಯಾವಾಗ ಪೇರೆಂಟ್ಸಿಗೆ, ಮಕ್ಕಳಿಗೆ ಅಥವಾ ಟೀಚರ್ಸಿಗೆ, ಸ್ಟೂಡೆಂಟ್ಸಿಗೆ ಬರುತ್ತಲ್ಲ, ಈ ನಮ್ಮ ದೇಶ ತುಂಬ ಸಖತ್ತಾಗಿರುತ್ತೆ. ಬಾಸಿಗೆ ಎಂಪ್ಲಾಯ್ಗೂ ಈ ಫೀಲಿಂಗ್ ಬರಬೇಕು, ಹಸ್ಬೆಂಡ್ ಆ್ಯಂಡ್ ವೈಫಿಗೂ ಇದು ಬರಬೇಕು. ಇದು ಬರ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲರೂ ಎಲ್ಲದನ್ನು ತಪ್ಪು ತಪ್ಪು ಅಂತಲೇ ಹೇಳ್ಕೊಂಬರ್ತೀರಲ್ವಾ. ನನ್ನ ಹತ್ರ ಬರೋ ಅದೆಷ್ಟೋ ಹೃದಯಗಳು ಏನು ಹೇಳ್ತವೆ ಗೊತ್ತಾ ಸರ್, ನನ್ನ ಪ್ರೀತಿ ಪಾತ್ರರು ನನ್ನ ಪ್ರೀತಿಸಲ್ಲ ಅಂತ ಹೇಳ್ತಾರೆ, ನನ್ನ ಗೌರವಿಸಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ದೊಡ್ಡ ಭ್ರಮೆ ಗೊತ್ತಾ ಇದು. ನಿಮ್ಮ ಆ್ಯಕ್ಷನ್ಸು, ನಿಮ್ಮ ರಿಯಾಕ್ಷನ್ಸು, ನಿಮ್ಮ ರೆಸ್ಪಾನ್ಸಸ್ಸು, ನಿಮ್ಮ ಥಾಟ್ ಪ್ರೊಸೆಸ್ಸು, ಫೀಲಿಂಗ್ಸ್ ಎಲ್ಲ ಬೇರೆ ಇದ್ದಾಗ, ಅಂದರೆ ನನ್ನ ನೇಚರ್ನ ವಿರುದ್ಧವಾಗಿದ್ದಾಗ ಅದು ಬೇರೆನೇ ಅಂತ ಅನ್ಸುತ್ತೆ. ನನ್ನ ಕೈಲಿ ಒಪ್ಕೊಳಕ್ಕಾಗಲ್ಲ ಅಲ್ಲ. ನೀವೇನು ಬಾಯ್ಬಿಟ್ಟು ಹೇಳಿಲ್ಲ ನನ್ನ ಪ್ರೀತಿಸಲ್ಲ ಅಂತ, ನೀವೇನು ಹೇಳಿಲ್ಲ ನನಗೆ ಬಾಯ್ಬಿಟ್ಟು ನಾನು ನಿನಗೆ ರೆಸ್ಪೆಕ್ಟ್ ಮಾಡಲ್ಲ ಅಂತ, ಇದೆಲ್ಲ ನನ್ನ ತಪ್ಪು ಕಲ್ಪನೆಗಳು ನನ್ನ ಜೀವನದಲ್ಲಿ. ಅವಾಗೇನಾಗುತ್ತೆ, ನನ್ನ ಯಾರೂ ಪ್ರೀತಿಸ್ತಾ ಇಲ್ಲ, ನನ್ನ ಯಾರೂ ಗೌರವಿಸ್ತಾ ಇಲ್ಲ ಅಂತ ನಾನು ಒಳಗಡೆ ಅಳ್ತಾ ಇರ್ತೀನಿ. ನೀವು ಪ್ರೀತಿ ಮಾಡೋಕ್ಕೆ ಬಂದರೂ ನಾನು ಒಪ್ಕೊಳಲ್ಲ, ನೀವು ನಾಟಕ ಆಡ್ತಿದ್ದೀರಾ ಅಂತ ಅನ್ಕೊಂಡು ಅದಾಗುತ್ತೆ. ಹೌದು, ಇದೇ ಆಗ್ತಿರೋದು ಸರ್. ಮ್ಯಾಕ್ಸಿಮಮ್ ಪೀಪಲ್ ಲೈಫಲ್ಲಿ ಇದೇ ಆಗ್ತಿರೋದು. ಅಂದರೆ ನೀವು ನನ್ನ ಪ್ರೀತಿ ಮಾಡಲ್ಲ, ಗೌರವಿಸಲ್ಲ ಅಂತ ಅಂದ್ಕೊಂಡಿದ್ದೆ ಭ್ರಮೆ. ಸೊಲ್ಯೂಷನ್ ಏನು ಮುರಳಿ? ನಾನು ಡಿಸ್ಕಸ್ ಮಾಡ್ಬೋದಲ್ವಾ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಪ್ರೀತಿ ಮಾಡಲ್ಲ, ಗೌರವಿಸಲ್ಲ ಅನ್ಕೊಳ್ಳೋದು ಭ್ರಮೆ. ಅಂದರೆ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ ಅನ್ಕೊಳ್ಳೋದು ಭ್ರಮೆನೇ ಅನ್ನೋದು ನನ್ನ ಪಾಯಿಂಟ್. ಸೃಷ್ಟಿ ಪ್ರಕಾರ ಕೆಲವು ಸತ್ಯಗಳು ನಮ್ಗೆ ಗೊತ್ತಾಗಬೇಕಾಗತ್ತೆ. ರೈಟ್ ಥಾಟ್ ನಿಮಗೆ ಬಂದಿದೆ, ರೈಟ್ ಥಾಟ್, ಅದು ರಾಂಗ್ ಥಾಟ್ ಅಲ್ಲ. ಹೃದಯ ಇದೆ ಅಂದರೆ ಹೃದಯದಲ್ಲಿ ಪ್ರೀತಿ ಇದೆ ಅಂತ. ಹೃದಯ ಇದೆ ಸಿಂಬಲ್ ಆಫ್ ಪ್ರೀತಿ. ಬ್ರೈನ್ ಈಸ್ ಎ ಸಿಂಬಲ್ ಆಫ್ ರೆಸ್ಪೆಕ್ಟ್ ಅಥವಾ ಗ್ರೋತ್. ಯಾಕಂದರೆ ಇಲ್ಲಿ ನಾಲೆಡ್ಜ್ ಇದೆ, ಅಜ್ಞಾನ ಇಲ್ಲ. ಅಜ್ಞಾನ ನಾವು ಸುತ್ತಮುತ್ತ ವಾತಾವರಣದಿಂದ ಕಲ್ಟಿವೇಟ್ ಮಾಡ್ಕೊಂಡ್ಬಿಡ್ತಿರ್ಬೇಕು. ಹುಟ್ಟು ಗುಣದಿಂದ ನಮಗೆ ಅಜ್ಞಾನ ಬಂದಿಲ್ಲ. ಹುಟ್ಟುವಾಗಲೇ ನಾವೆಲ್ಲ ಪರ್ಫೆಕ್ಟ್, ಬಾರ್ನ್ ಎನಾಫ್. ಆದರೆ ಸಮಾಜದಲ್ಲಿ ಯಾರ್ಯಾರೋ ಹಿಂಗೆಂಗೋ ತಪ್ಪಾಗಿ ಬಾಳ್ತಿದ್ರಲ್ಲ, ನಾವು ಹಂಗೆಲ್ಲ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ವಾಸ್ತವಿಕತೆ ಏನಪ್ಪ, ಸತ್ಯ ಏನಪ್ಪ ಅಂದರೆ, ನಿಮ್ಗೆ ಹೃದಯ ಇದೆ ಅಂದರೆ ನೀವು ನನ್ನ ಪ್ರೀತಿಸ್ತೀರ ಕಣ್ರಿ. ಆದರೆ ನನ್ನನ್ನೇ ಕ್ರಿಯೇಟಾಗಿ ಡಿಫ್ರೆಂಟಾಗಿ ಭಗವಂತ ಕ್ರಿಯೇಟ್ ಮಾಡಿರ್ಬೇಕಾದ್ರೆ, ನಿಮ್ಮನ್ನೇ ಡಿಫ್ರೆಂಟಾಗಿ ಯೂನಿಕಾಗಿ ಕ್ರಿಯೇಟ್ ಮಾಡಿರ್ಬೇಕಾದ್ರೆ, ನಿಮ್ಮ ಪ್ರೀತಿ ನನಗೆ ಸೆನ್ಸ್ ಆಗ್ತಿಲ್ಲ, ನಮ್ಮ ಪ್ರೀತಿ ನಿಮಗೆ ಸೆನ್ಸ್ ಆಗ್ತಿಲ್ಲ. ಇದು ಅಜ್ಞಾನ. ಯಾರಿಗೆ ಬ್ರೈನ್ ಇದೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಯಾರಿಗೆ ಹಾರ್ಟ್ ಇದೆ ಅವ್ರು ಲವ್ ಮಾಡ್ತಾರೆ. ಇದನ್ನು ನಾನು ಬರೀ ಫ್ಯಾಮಿಲಿ ಸರ್ಕಲಲ್ಲಿ ಮಾತ್ರ ಹೇಳ್ತಿರೋದು. ಮತ್ತೆ ಫ್ಯಾಮಿಲಿಯಿಂದ ಹೊರಗಡೆ ಆಗಿ ಊರು, ದೇಶ ಅದೆಲ್ಲ ನಂಗೆ ಗೊತ್ತಿಲ್ಲ. ಕರೆಕ್ಟ್. ಬಿಕಾಸ್ ದೇರ್ ಆರ್ ಲಾಟ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಓವರ್ ದೇರ್, ದೇರ್ ಆರ್ ಫೈಟಿಂಗ್ಸ್ ಓವರ್ ದೇರ್. ಅದು ಹೆಂಗ್ರಿ ಹೇಳ್ತೀರಾ ಅವ್ರು ಪ್ರೀತಿ ಮಾಡ್ತಾರೆ, ಅದು ಹೆಂಗ್ರಿ ಹೇಳ್ತೀರಾ ಅವ್ರ ಗೌರವ ಇದೆ. ಸೊ ಇದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಅದೆಲ್ಲ ಸ್ಟಡಿ ಮಾಡಿಲ್ಲ. ನಾನು ಸ್ಟಡಿ ಮಾಡಿರೋದು ಇಂಡಿವಿಜುವಲ್ ಲೈಫ್ ಸ್ಟೈಲ್ಸ್ಗಳು ಹೆಂಗಿರುತ್ತೆ ಮತ್ತು ಫ್ಯಾಮಿಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ಯಾವಾಗ ನಾವು ನಿಮ್ಮ ಉದ್ದೇಶಗಳು ಏನು, ಹೌದು ನೀವು ಈ ಥರ ಕೆಲಸ ಮಾಡಿದ್ರೆ ಇದರಿಂದ ಇರೋ ಉದ್ದೇಶ ಏನು ಕೇಳ್ಬೋದಲ್ವಾ? ಹೌದು ಹೌದು, ಅದನ್ನು ಕೇಳು. ಅವಾಗ ನನಗೊಂದು ಪ್ರೂಫ್ ಸಿಗುತ್ತೆ ನೀವು ನನ್ನ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಇಲ್ಲ ಪ್ರೀತಿ ಮಾಡ್ತಿದ್ದೀರಾ ಅಂತ. ಸೊ ಯಾವುದನ್ನು ನಾವು ಅಸಂಪ್ಷನ್ ಮಾಡ್ಕೋಬಾರ್ದು. ಅಂದರೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಥರ. ನಾವು ಅವ್ರದ್ದು ಏನೋ ಒಂದು ಆ್ಯಕ್ಷನ್ ನೋಡಿ ಅಥವಾ ಸುಮ್ಮನೆ ಅವರೊಂದು ಅಪಿಯರೆನ್ಸು ಅಥವಾ ಅವರೊಂದು ಆ್ಯಕ್ಟಿವಿಟಿ ನೋಡಿ ನಾವು ಜಡ್ಜ್ ಮಾಡಬಾರ್ದು. ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ಲವ್ ಮಾಡ್ತಿಲ್ಲ, ನಮಗೆ ಅವ್ರ ಗೌರವ ಇಲ್ಲ ಅಂತ ಹೇಳಿ. ಅದು ಬಿಟ್ಟು ಈಗ ಓಪನ್ ಆಗಿ ಕೇಳು, ಯಾಕಪ್ಪ ನೀನು ಹಿಂಗೆ ಮಾಡಿದೆ. ಎಕ್ಸಾಕ್ಟ್ಲಿ. ಹಂಗೆ ಕೇಳಿದಾಗ ವಿ ವಿಲ್ ಗೆಟ್ ಎ ಆನ್ಸರ್ ಅನ್ನೋದು ನಿಮ್ಮ ಪಾಯಿಂಟ್. 100% ವರ್ಕ್ ಆಗುತ್ತೆ. ಆದರೆ ಕೆಲವರಿಗೆ ಆ ಪ್ರಶ್ನೆಗಳು ಕೇಳುವಂಥ ನೇಚರ್ ಇರಲ್ವೇ, ಅದನ್ನು ಹೇಳ್ಕೊಡ್ಬೇಕು. ಮಾಡ್ಕೊಳ್ಳೋದೇ ಜಾಸ್ತಿ ಆ ಬ್ರೈನ್ ಮೆಕ್ಯಾನಿಸಮ್. ಇವಾಗ ನಿಮ್ಮ ಹತ್ರ ಒಂದು ಫೋನ್ ಇದೆ, ನನ್ನ ಹತ್ರ ಒಂದು ಫೋನ್ ಇದೆ, ಆದರೆ ಸಾಫ್ಟ್ವೇರ್ ಪ್ರಕಾರ ಅದು ಆಪ್ರೇಟ್ ಆಗ್ತಿದೆ ಅಲ್ವಾ. ಸೊ ಹಾಗೆ ನೀವೊಂದೇನೋ ಪ್ರಶ್ನೆ ಕೇಳ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಪ್ರಶ್ನೆ ಕೇಳಲ್ಲ ಅಂದರೆ ಅದು ನಿಮ್ಮ ಸ್ವಭಾವ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಅದೇ ಥರ ಅಸಂಪ್ಷನ್ ಮಾಡ್ಕೊಳ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಪ್ರೀತಿನ ಊರವರಿಗೆಲ್ಲ ಹಂಚ್ತೀರಾ ಅಂದರೆ ನಿಮ್ಮ ಸ್ವಭಾವ. ಪ್ರೀತಿನ ಹೆಂಡತಿ ಮಕ್ಕಳಿಗೆ ಮಾತ್ರ ಲಿಮಿಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಇವುಗಳನ್ನೆಲ್ಲವನ್ನೂ ನಾವು ಅರಿವಿಗೆ ತೊಗೊಂಡು ಬರಬೇಕು. ಇವುಗಳನ್ನು ಅರಿವಿಗೆ ತೊಗೊಂಡು ಬಂದರೆ ಲೈಫ್ ಸ್ಮೂತ್ ಆಗಿರುತ್ತೆ. ಈ ಥರದ್ದೊಂದು ಎಕ್ಸಿಸ್ಟೆಡ್ ಇದೆ ಅನ್ನೋದೇ ಗೊತ್ತಿಲ್ವೇ ನಮಗೆ. ಇವಾಗ ಹ್ಯಾಪಿನೆಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಸರ್, ಎಲ್ರಿಗೂ ಬೇಕಿದು ಹ್ಯಾಪಿನೆಸ್ ಅನ್ನೋದು. ಕೆಲವೊಬ್ಬರಿಗೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರುತ್ತೆ, ಕೆಲವೊಬ್ಬರಿಗೆ ಫ್ಯಾಮಿಲಿ ಇರುತ್ತೆ, ಕೆಲವೊಬ್ಬರಿಗೆ ಸೊಸೈಟಿಲಿರುತ್ತೆ. ಕೆಲವೊಬ್ಬರಿಗೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರು ಏನು ಅನ್ಕೊಳ್ತಾರೆ ಗೊತ್ತಾ, 3 ಡಿಫ್ರೆಂಟ್ ಪೀಪಲ್ ಅಟ್ ಫ್ಯಾಮಿಲಿ ವಿತ್ ಡಿಫ್ರೆಂಟ್ ಸೋರ್ಸ್ ಆಫ್ ಹ್ಯಾಪಿನೆಸ್ಸಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ ಸರ್. ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರು ಜಗತ್ತಲ್ಲಿ ಏನು ಅನ್ಕೊಳ್ತಾರೆ ಅಂದರೆ, ನಮ್ಮ ಮನೇಲಿರೋ ಹೆಂಡತಿ ಅಥವಾ ಮಗ ಅಥವಾ ಮಗಳು ಅವರೆಲ್ಲರಿಗೂ ಅವ್ರೊಳಗಡೆನೇ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ದಿಸ್ ಕಾಲ್ಡ್ ಭ್ರಮೆ. ಈ ಭ್ರಮೆಯ ಬದುಕಿನಿಂದ ಹೊರಗಡೆ ಬರೋ ತನಕ ಮುಕ್ತಿ ಮೋಕ್ಷ ಸಿಗಲ್ವಂತೆ. ನಾನು ಹೇಳಿಲ್ಲ, ಎಲ್ಲ ಸ್ಪಿರಿಚುವಲ್ ಬೀಯಿಂಗ್ಸ್ ಹೇಳ್ಬಿಟ್ಟಿದ್ದಾರೆ.
ನಮ್ಮ ವೈಫಿಗೆ ಫ್ಯಾಮಿಲಿಯಿಂದನೇ ಹ್ಯಾಪಿನೆಸ್ ಸಿಗುತ್ತೆ ಅಂತಿದ್ದಾಗ ಅವರು ಮಗನಿಂದ ಅಥವಾ ಮಗಳಿಂದ ಗಂಡನಿಂದ ಯಾವಾಗಲೂ ಹ್ಯಾಪಿನೆಸ್ನ ಹುಡುಕ್ತಾ ಇರ್ತಾರೆ. ಮಗುಗೆ ಸೊಸೈಟಿಯಿಂದ ಸಿಗುತ್ತೆ, ಅಮ್ಮನಿಂದನೋ ಅಪ್ಪನಿಂದನೋ ಬೇಕಾಗಿಲ್ಲ, ತನ್ನಿಂದನೂ ಬೇಕಾಗಿಲ್ಲ. ಅವನಿಗೆ ಆಟ ಆಡೋದಿದ್ರೆ ಸಾಕು, ಫ್ರೆಂಡ್ಸ್ಗಳಿದ್ರೆ ಸಾಕು, ಫ್ರೆಂಡ್ಸ್ಗಳ ಅಪ್ಪ ಅಮ್ಮಗಳು ಎಲ್ಲ ಹೊರಗಡೆ ಇರೋ ಜನಗಳಿದ್ರೆ ಸಾಕು. ಈ ಸೃಷ್ಟಿಯಲ್ಲಿ ಇಷ್ಟೊಂದು ಡಿಕೋಡ್ ಮಾಡೋಂಥ ಸಬ್ಜೆಕ್ಟ್ ನಿಮಗೆ ಸೈನ್ಸ್ ಎಲ್ಲೂ ಸಿಗಲ್ಲ. DMIT ಅಂತ ಹೇಳಿದ್ರಿ, ಅದರಲ್ಲಿ ಇದೆಲ್ಲ ಗೊತ್ತಾಗಲ್ಲ. ಇದು ಮುರಳಿಯ ರಿಸರ್ಚ್. ನಾವೇನು ಮಾಡ್ತೀವಿ, ಮನೇಲಿ ಮೂರು ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹ್ಯಾಪಿನೆಸ್ ಸಿಕ್ಕಿದ್ರೆ ನಿಮಗೆ ಗೊತ್ತಿಲ್ಲದೆ ಚಿಕ್ಕ ವಯಸ್ಸಿಂದ ಏನೇನೆಲ್ಲ ತಪ್ಪು ಮಾಡ್ಕೊಂಡು ಬಂದಿದ್ದೀರಾ. ಹೀಗಿರಬೇಕಾದ್ರೆ ಎಲ್ಲೆಲ್ಲ ಪ್ರಾಬ್ಲಮ್ಸ್ಗಳು ಅರೈಸ್ ಆಗಿದೆ, ಇದಕ್ಕೆ ಸೊಲ್ಯೂಷನ್ ಕೊಟ್ಕೊಂಡಿಲ್ವಾ, ಅಥವಾ ಇವಾಗ ಹೆಂಗೆ ಸೊಲ್ಯೂಷನ್ ಕೊಟ್ಟರೆ ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಡ್ತೀವಿ. ನಾನು ಹೇಳಿರೋ ಇನ್ಪುಟ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಅಂದ್ಕೊಳ್ಳಿ, ನಾಳೆ ಬೆಳಿಗ್ಗೆ ಮನೆಯಲ್ಲಿ ಒಂಥರ ಶಾಂತಿ ಸಮೃದ್ಧತೆ ನೆಲೆಸ್ಬಿಡುತ್ತೆ, ಸ್ವರ್ಗ ನೆಲೆಸ್ಬಿಡುತ್ತೆ. ಹಾಂ, ಅದು ಕರೆಕ್ಟ್. ನೀವು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಏನು ಇಂಪ್ಲಿಮೆಂಟ್ ಮಾಡಿದರೆ ಆಗುತ್ತೆ ಅಂತ ಹೇಳಿ. ಬಟ್ ಯಾವುದೇ ಮನುಷ್ಯರಿಗಾಗಲಿ ಯಾವುದೇ ಹ್ಯೂಮನ್ ಬೀಯಿಂಗಿಗಾಗಲಿ ದಟ್ ಅಕ್ಸೆಪ್ಟೇಷನ್ ಇನ್ ಅಡಾಪ್ಟೇಷನ್ ತುಂಬ ಟೈಮ್ ಬೇಕು. ನೀವು ಏನೋ ಒಂದು ಇನ್ಪುಟ್ ಕೊಡ್ತೀರಾ, ನಾ ಇಮಿಡಿಯೇಟಾಗಿ ನಾಳೆಯಿಂದ ನನಗೆ ಮಾಡೋಕ್ಕಾದರೂ ಕೂಡ ಒಂದು 2 ದಿನ ಮಾಡ್ತೀನಿ, 3 ದಿನ ಮಾಡ್ತೀನಿ, ಮತ್ತು 4ನೇ ದಿನಕ್ಕೆ ಅದೇ ವರ್ಸಸ್ ಶುರು ಆಗುತ್ತೆ. ಇಲ್ಲ ಸರ್, ನಾವು ಈ ಕಾನ್ಸೆಪ್ಟ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇದುವರೆಗೂ ಜಗತ್ತಲ್ಲಿ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಇನ್ನೊಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ನನ್ನ ಕ್ವಶನ್ ಏನಂದ್ರೆ ಎಷ್ಟು ದಿನ ಅಂದಾಜು ಬೇಕಾಗುತ್ತೆ ಅಂತ. ಅದಕ್ಕೆ ಅದು ಬೇಕೇ ಆಗಲ್ಲ, ನೆಕ್ಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗ್ಬಿಡ್ತೀರಾ. ಅದಕ್ಕೆ ಬೇಕಾಗಿರೋ ಥರ ಎಲ್ಲ ಎಕ್ಸಾಂಪಲ್ಸ್ಗಳು ನಿಮ್ಮ ಮನೇಲಾಗಿರೋ ಅಂಥ ಎಲ್ಲ ಸ್ಟೋರಿಗಳನ್ನ ನಾನು ಹೇಳ್ಬಿಡ್ತೀನಲ್ಲ. ನಿಮಗೆ ಗೊತ್ತಿಲ್ಲದೆ ಆಗ್ತಿದ್ದಲ್ವ ಸರ್ ಇದು? ಓಕೆ, ಈ ಥರನೂ ಒಂದು ಆಯಾಮ ಇದೆ ಅಂತ ನಮಗೆ ಗೊತ್ತೇ ಇರಲ್ವೇ? ಯಾವಾಗ ಬ್ರೈನ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ, ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ನಾಳೆ ಬೆಳಿಗ್ಗೆನೇ ಎಲ್ಲ ಚೇಂಜ್ ಆಗಿಬಿಡುತ್ತೆ. ವೈ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಇನ್ನೊಬ್ಬರ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಯಾಕೆ ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಹೇಳಿದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳಿದ್ದಾರೆ ಅನ್ನೋದಕ್ಕಿಂತ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು, ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ಗಳು ಹೆಂಗಿರುತ್ತೆ ಅಂದರೆ ನನಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿಲ್ಲ. ಹಾಂ, ನೀವು ಎಕ್ಸಾಂಪಲ್ಗಳ ಮೂಲಕ ನೀವು ನನಗೆ ಹೇಳ್ಕೊಡ್ಬೇಕಾ ನಿಮಗೆ ಗೊತ್ತಿಲ್ಲ. ಒಬ್ಬನ್ನೇ ಕೂರಿಸ್ಕೊಂಡು ಹೇಳ್ಕೊಡ್ಬೇಕಾ ಅಂತ ಗೊತ್ತಿಲ್ಲ. ನೀವು ಇದನ್ನು ಹೇಳ್ಕೊಡೋದ್ರ ಮೂಲಕ ನನಗೇನು ಲಾಭಗಳು ಅಂತ ನಿಮಗೆ ಹೇಳ್ಕೊಡ್ಬೇಕು ಗೊತ್ತಿಲ್ವಾ? ಅಥವಾ ನೀವು ಹೇಳೋದನ್ನು ನಾನು ಕೇಳ್ತೀನೋ ಕೇಳಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಥವಾ ನನಗೆ ಸ್ವಂತ ಬುದ್ಧಿ ಇದೆ, ನಾನೇ ಅರ್ಥ ಮಾಡ್ಕೊಳ್ತೀನ ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನೀವು ಹೇಳ್ಬಿಟ್ರಿ. ಆಗಲೇ ನಾನು ಹೇಳಿಲ್ವಾ, 5 ರೀತಿ ಜನ ಇರ್ತಾರೆ ಥಿಂಕಿಂಗ್ ಅಂತ. ಆ ಥಿಂಕಿಂಗ್ ಏನಿದೆ ಅಂತ ನನಗೆ ಗೊತ್ತಾಗ್ಬಿಡುತ್ತಲ್ಲ ಸರ್. ಮಗಂದು ಗೊತ್ತಾಗುತ್ತೆ, ಮಗಳದು ಗೊತ್ತಾಗುತ್ತೆ, ಅಪ್ಪ ಅಮ್ಮಂದು ಗೊತ್ತಾಗ್ಬಿಡುತ್ತಲ್ವಾ. ಇವ್ರಿಗೇನು ಎಕ್ಸಾಂಪಲ್ ಕೊಟ್ರೇ ಬ್ರೈನಿಗೆ ಹೋಗುತ್ತೆ. ಇವ್ರಿಗೆ ನಾನು ಎಷ್ಟು ಪ್ರೇಸ್ ಮಾಡಿ ಹೇಳಿದ್ರೇ ಇವ್ರನ್ನ ಅರ್ಥ ಮಾಡ್ಕೊಳ್ತಾರೆ. ಇವ್ರಿಗೆ 1-on-1 ಹೇಳ್ಬೇಕಾ, ಎಷ್ಟು ಸೆನ್ಸಿಬಲ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ಹೇಳಬೇಕು, ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಸರ್. ಇವಾಗ ನಾನು ನಿಮ್ಮ ಹತ್ರ ನಾನು ಲ್ಯಾಪ್ಟಾಪ್ ತೊಗೊಂಬಂದು ಕೊಡ್ತೀನಿ ಅಂತ ಅಂದ್ಕೊಳ್ರಿಪ್ಪ, ಕೆಟ್ಟೋಗಿದೆ. ನನ್ನ ಫೋನ್ ತೊಗೊಂಬಂದು ಕೊಡ್ತೀನಿ, ನನ್ನ ಮಿಕ್ಸಿನೂ ಕೆಟ್ಟೋಗಿದೆ ಬಂದು ಕೊಡ್ತೀನಿ. ನೀವು ಎಕ್ಸ್ಪರ್ಟ್ ತಾನೇ, ನೀವು ಅದನ್ನು ಸರಿ ಮಾಡಿಕೊಟ್ಮೇಲೆ ನಾನು ಅದನ್ನು ಯೂಸ್ ಮಾಡ್ಕೋಬೋದಲ್ವಾ? ಕರೆಕ್ಟ್. ನೀವು ಎಕ್ಸ್ಪರ್ಟ್ ಅಂತ ನಾನು ನಿಮ್ಗೆ ಯಾಕೆ ಕರೀತಾ ಇದ್ದೀನಿ ಹೇಳ್ರಿ, ಅದನ್ನು ಸರಿ ಮಾಡ್ತೀರಾ. ಆದರೆ ಎಷ್ಟೋ ಜನ ಜಗತ್ತಲ್ಲಿ ಎಕ್ಸ್ಪರ್ಟ್ ಹೆಂಗಿದ್ದಾರೆ ಗೊತ್ತಾ? ಪ್ರಾಬ್ಲಮನ್ನು ಪ್ರಾಬ್ಲಮ್ ಅಂತ ಹೇಳಿನೇ ಕಳಿಸ್ತಾರೆ ಮತ್ತು ದುಡ್ಡು ಇಸ್ಕೊಂಡಿರ್ತಾರೆ. ಕರೆಕ್ಟ್. ಅದು ಇಂಥ ಜನಗಳ ಹತ್ರ ಹೋಗೋವಂಥ ಜನರುಗಳು ಇದ್ದಾರೆ. ಅಂಥವ್ರ ಹತ್ರನೇ ಜಾಸ್ತಿ ಹೋಗೋದು ಜನ. ಸೊ ಆ ಕಾರಣಕ್ಕೋಸ್ಕರ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ, ನೀವು ಯೂನಿಟ್ ಟ್ರೂತಿಗೆ ಬಂದರೆ ಇಲ್ಲಿ ಏನೂ ಸಮಸ್ಯೆನೇ ಇರಲಿಲ್ಲ. ಎಲ್ಲ ಡಿಫ್ರೆಂಟ್ ಪರ್ಸೆಪ್ಷನ್ಸಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ರಿ. ವಾಟ್ ಈಸ್ ದ ಆ್ಯಕ್ಚುಯಲ್ ಪರ್ಸೆಪ್ಷನ್ ಯು ಸಪೋಸ್ ಟು ಲೀವ್ ಅಂತ ಗೈಡ್ ಮಾಡ್ತೀವಿ ಸರ್. ವೆರಿ ನೈಸ್ ಸರ್. ಅವಾಗ ಏನಾಗುತ್ತೆ, ನಾಳೆ ಬೆಳಿಗ್ಗೆ ಚೇಂಜ್ ಆಗುತ್ತೆ. ಚಿಕ್ಕದೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇವಾಗ ಮಗು ನಮ್ಮ ಮಾತು ಕೇಳ್ತಿಲ್ಲ, ಬೆಳಿಗ್ಗೆ ಎದ್ದೇಳ್ತಿಲ್ಲ ಅಂತ ಅನ್ಕೊಂತೀರಿ. ಆ ಮಗುಗೆ ಹೆಸರಿಡ್ದು ಅಪ್ಪ ಅಮ್ಮ ಕರಿಬಾರ್ದಾಗಿರುತ್ತೆ. ಮುರಳಿ ಎದ್ದೇಳೋ, ಮುರಳಿ ಎದ್ದೇಳೋ, ಮುರಳಿ ಎದ್ದೇಳೋ, ಮಗು ಎದ್ದೇಳಲ್ಲ. ನಾವೇನು ಮಾಡ್ತೀವಿ, ನಿಮ್ಮ ಮಗುಗೆ ಮುರಳಿ ಅಂತ ಹೆಸರಿಟ್ಟೇ ಕರಿಬಾರ್ದಾಗಿತ್ತು. ಕಂದ, ಮುದ್ದು, ರಾಜ, ಟೈಮ್ ಆಯ್ತಮ್ಮ ಅಂತ ಹೇಳಿದ್ರೆ ಸಾಕು, ಮತ್ತೆ 10 ಸತಿ ಹೇಳ್ಬೇಕಾಗಿಲ್ಲ. ಅವ್ನು ಪಟ್ ಅಂತ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ, ಎದ್ದಿರ್ತಾನೆ. ಇಷ್ಟು ವರ್ಷಗಳು ಹೇಳ್ತಾರಲ್ಲ, 12 ವರ್ಷ 15 ವರ್ಷದಿಂದ ನೋಡೋಕ್ಕಾಗಿಲ್ದಿರೋ ಅದೆಷ್ಟೋ ಎಕ್ಸಾಂಪಲ್ಸ್ಗಳನ್ನು ನಾವು ಒಂದು ದಿನದಲ್ಲಿ ಚೇಂಜ್ ಮಾಡ್ಕೊಡ್ತೀವಲ್ಲ. ಯಾಕೆ ಅಂದರೆ ನಾವು ಎಕ್ಸ್ಪರ್ಟ್ ಇದ್ದೀವಿ, ಅದನ್ನೇ ಹೆಂಗೆ ಆಪ್ರೇಟ್ ಮಾಡಬೇಕಂತ ಗೊತ್ತಿದೆ. ಮುರಳಿ, ನೀವು ಹೆಂಗೆ ಎಕ್ಸ್ಪರ್ಟ್ ಆದ್ರಿ ಅಂತಲೂ ಕೇಳಿ ಸರ್. ಹೆಂಗೆ ಎಕ್ಸ್ಪರ್ಟ್ ಆದ್ರಿ ಸರ್? ನಾನು ಯಾವುದು ಬುಕ್ ಓದಲ್ಲ, ಯಾವುದು ವೀಡಿಯೋಸ್ ನೋಡಲ್ಲ, ಯಾವ ಫಿಲಾಸಫರ್ ಮಾತುಗಳನ್ನೂ ಕೇಳಿಸ್ಕೊಳಲ್ಲ. ಸೆಲ್ಫ್ ಅನಾಲಿಸಿಸ್ ನನ್ನ ಜೀವನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅನಲೈಸ್ ಮಾಡ್ತೀನಿ. ಗುರುಗಳಿಗೆ ಒಂದು ಪ್ರಯ ಮಾಡ್ತೀನಿ, ಗುರುಗಳೇ ನಾನು ಇದೆಲ್ಲ ಅಂದ್ಕೊಂಡಿರೋದು ಕರೆಕ್ಟಾ,
ಇದಕ್ಕಿಂತ ಇನ್ನೊಂದೇನಾದರೂ ಅತ್ಯುತ್ತಮವಾಗಿದ್ದರೆ ನನಗೊಂದು ಸ್ವಲ್ಪ ಹಿಂಟ್ ಕೊಟ್ಬಿಡಿ ಗುರುಗಳೇ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಅವ್ರು ಕೊಡ್ತಾರೆ. ಹೌದು, ನನ್ನ ಬ್ರೈನಿಗೆ ಹೊಸದು ಬರುತ್ತೆ ಸರ್. ನೀವು ಅರ್ಥ ಮಾಡ್ಕೊಳ್ಳಿ ನೀರಜ್ ಸರ್, ಜಗತ್ತಲ್ಲಿ ಇಷ್ಟೊಂದೆಲ್ಲ ನಾಲೆಡ್ಜ್ ಎಕ್ಸಿಸ್ಟೆಡ್ ಇದೆ. ಕೆಲವೊಂದು ನಾಲೆಡ್ಜ್ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಸ್ಟಿಲ್ ಪ್ರಾಬ್ಲಮ್ಸ್ ಆರ್ ಎಕ್ಸಿಸ್ಟೆಡ್. I mean to say that when you have a solution, you really don't know how to communicate your solution to the people. And people who are in the problem, they really don't know in which problem I am in. ಪ್ರಾಬ್ಲಮ್ಮು ಗೊತ್ತಿಲ್ಲ, ಸೊಲ್ಯೂಷನ್ನು ಹಿಂಗೆ ಅಪ್ಲೈ ಮಾಡ್ಕೊಡೋದು ಅಂತ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಪ್ರಾಬ್ಲಮ್ ಇರೋದಲ್ವಾ. ಅದಕ್ಕೆ ನಾವೇನು ಮಾಡ್ತೀವಿ ಯೂನಿಕ್ ಟ್ರೂತಲ್ಲಿ, ನಿಮ್ಮ ಹತ್ರ ಏನೂ ಪ್ರಶ್ನೆ ಕೇಳಲ್ಲ, ನಾವು ಬರೀ ಫಿಂಗರ್ ಪ್ರಿಂಟ್ಸ್ ಕಲೆಕ್ಟ್ ಮಾಡ್ಕೊತೀವಿ. ನೀವೇನು ಪ್ರಾಬ್ಲಮ್ ಇದ್ದೀರ ಅಂತ ನಾನೇ ಹೇಳ್ತೀನಿ. ಅದಕ್ಕೆ ಸೊಲ್ಯೂಷನ್ನು ಹೆಂಗೆ ಹುಡುಕೋಬೇಕು ಅಲ್ಲ, ಹೆಂಗೆ ಅಪ್ಲೈ ಮಾಡ್ಕೋಬೇಕು. ಯಾಕೆಂದ್ರೆ ನಾವೇ ಕೊಟ್ಬಿಟ್ಟಿರ್ತೀವಿ ನಿಮಗೆ. ಅದನ್ನು ನೀವು ಅಪ್ಲೈ ಮಾಡ್ಕೊತೀರ, ನಾಳೆ ಬೆಳಗ್ಗೆ ರಿಸಲ್ಟ್ ಬರುತ್ತೆ. ಓಕೆ. ಸೊ ಹೀಗಿರಬೇಕಾದ್ರೆ ನಾವು ಜಗತ್ತಲ್ಲಿ ಏನೇನೆಲ್ಲ ಒಂದು ಸ್ಟೇಟ್ಮೆಂಟ್ಗಳೆಲ್ಲ ತುಂಬ ಹಾರ್ಶ್ ಆಗಿ ಅಥವಾ ರಾಂಗ್ ಟ್ರುತ್ ಆಗಿ ಹಾರಾಡ್ತಾ ಇದ್ದಾವೆ, ರೆಕ್ಕ ಪಕ್ಕ ಪಕ್ಷ ಎಲ್ಲ ಹಾರ್ಕೊಂಡು, ಅಂಥವ್ರುಗಳಿಗೆಲ್ಲ ನೀವು 1 ಗಂಟೆಯಲ್ಲಿ ಎಲ್ಲದನ್ನು ಬದಲಾಯಿಸ್ಬೋದು ಅಂತ ಸತ್ಯ ಹೇಳ್ಕೊಡ್ತೀವಿ. ಸೂಪರ್ ಸರ್. ಇನ್ನೊಂದು ನೋಡಿದೆ, ಒಂದು ಮೋನೋ ಪರ್ಫಾರ್ಮರ್ಸ್ ಆ್ಯಂಡ್ ಮಲ್ಟಿ ಟಾಸ್ಕರ್ಸ್ ಬಗ್ಗೆ ಆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಮೋನೋ ಪರ್ಫಾರ್ಮರ್ ಅಂದರೆ ಒಂದೇ ಟೈಮಲ್ಲಿ ಒಂದೇ ಥಾಟ್ ಅಥವಾ ಒಂದೇ ಕೆಲಸ ಮಾಡೋಕ್ಕೆ ಆ ಮೆದುಳಿನ ಸ್ವಭಾವ. ಓಕೆ. ಮಲ್ಟಿ ಟಾಸ್ಕರ್ ಅಂದರೆ ಒಂದೇ ಟೈಮಲ್ಲಿ 2 ಆಲೋಚನೆ ಅಥವಾ 2 ಕೆಲಸ ಮಾಡುವಂಥ ಒಂದು ಸ್ವಭಾವ. ಈ 2 ಸ್ವಭಾವಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಯಾವುದು ಗುಡ್ ಆರ್ ಬ್ಯಾಡ್ ಅಂತ ಇಲ್ಲ, ಯಾವುದು ಎಕ್ಸಲೆಂಟ್ ಅಥವಾ ವರ್ಸ್ಟ್ ಅಂತ ಇಲ್ಲ. ಇದು ಅವರ ಸ್ವಭಾವವಷ್ಟೇ. ಇದನ್ನು ಸ್ಟ್ರೆಂತ್ ಅಂತ ನಾವು ಕರೀದ್ಬಿಡ್ತೀವಿ ಅಲ್ವಾ. ಏನು, ಒಂದೇ ಟೈಮಲ್ಲಿ 2-3 ಕೆಲಸ ಮಾಡಿಬಿಟ್ರೆ ಅವ್ರದ್ದು ಸ್ಟ್ರೆಂತ್ ಅಂತೆ. ಯಾರು ಹೇಳಿದ್ರು ನಿಮಗೆ ಇದನ್ನು ಸ್ಟ್ರೆಂತ್ ಅಂತ? ಇದು ಅವ್ರದ್ದು ನೇಚರ್ ಕಣ್ರಿ. ನಿಮಗೆ ಜಿರಾಫೆ ಗೊತ್ತಲ್ವಾ ಸರ್, ಅದು ಎಷ್ಟು ನೀರು ಇಟ್ಕೊಳುತ್ತೆ ಸರ್? ತುಂಬ ಜಾಸ್ತಿ ಇಟ್ಕೊಳುತ್ತೆ ಕಂಪೇರ್ ಟು ಅದರ್ ಅನಿಮಲ್ಸ್. ಅದು ಅದರ ನೇಚರ್ ತಾನೇ. ಸಿಂಹ ಹೋಗಿ ಏನು ಬೇಟೆ ಆಡುತ್ತಾ? ಸಿಂಹಿಣಿ ಹತ್ರ ಬೇಟೆ ಆಡಿಸ್ಕೊಂಡು ತಿನ್ನುತ್ತೆ ಅಂತ ಕೇಳಿದ್ರೆ ತಾನೆ, ಅದು ಅದ್ರ ನೇಚರ್ ತಾನೇ. ಈ ಥರ ಮನುಷ್ಯ ಆಗಿರುವಂಥ ಒಬ್ಬ ಬುದ್ಧಿಶಾಲಿ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಹೆಂಗೆ ಕೆಲಸ ಮಾಡ್ತವೆ ಅಂತ ರಿಸರ್ಚ್ ಮಾಡಿಬಿಟ್ಟಿದ್ದಾರೆ. ಮನುಷ್ಯ ಹೆಂಗೆ ಆಪ್ರೇಟ್ ಆಗ್ತಾನೆ ಅಂತ ಯಾರೂ ರಿಸರ್ಚ್ ಮಾಡಿಲ್ಲ. ಅದಕ್ಕೆ ನಾವು 13 ವರ್ಷದಿಂದ ಮಾಡಿದ್ದಿದೆ. ಎಲ್ಲ ತಪ್ಪಾಗಿ ಕಾಣಿಸ್ತಿರ್ಬೇಕಂದ್ರೆ ಸರಿ ಅಂತ ಏನೋ ಇರಬೇಕಲ್ಲ, ಸರಿನಾ ಹುಡ್ಕೋಣ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟ್ರೆಂತ್ಗೆ ಡೆಫಿನೇಷನ್ ಚೇಂಜ್ ಮಾಡಿದ್ವಿ. ವಾಟ್ ಯು ಆರ್ ಗುಡ್ ಅಟ್ ಈಸ್ ಯುವರ್ ಸ್ಟ್ರೆಂತ್ ಅಲ್ಲ, ವಾಟ್ ಈಸ್ ಯುವರ್ ಇನ್ಬಾರ್ನ್ ನೇಚರ್ ಇಟ್ ಸೆಲ್ಫ್ ಈಸ್ ಯುವರ್ ಸ್ಟ್ರೆಂತ್. ಇದನ್ನು ಜಗತ್ತು ಕಂಡುಹಿಡಿಯಲಿಲ್ಲ, ಅದಕ್ಕೆ ನಿಮಗೆ ಭಯ ಆತಂಕಗಳಾಗ್ತಾ ಇದೆ. ಅದಕ್ಕೋಸ್ಕರ ಮೋನೋ ಪರ್ಫಾರ್ಮರ್ ಆ ಥರ ಇರೋಕ್ಕೆ ಬಿಡಿ, ಮಲ್ಟಿ ಟಾಸ್ಕರ್ ಆಗಿರೋಕ್ಕೆ ಬಿಡಿ. ಯಾಕೆ ಮುರಳಿ, ಇವ್ರು ಅದಾಗಿ ಇವ್ರು ಇದಾಗ್ಬೋದಲ್ವಾ? ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದಕ್ಕೆ ಜಗತ್ತಲ್ಲಿ ಯುದ್ಧಗಳೆಲ್ಲ ಆಗ್ತಾ ಇರೋದು, ಇದಕ್ಕೆ ಮನಸ್ಸುಗಳೆಲ್ಲ ಒಡೆದೋಗ್ತಾ ಇರೋದು, ಚೂರು ಆಗ್ತಾ ಇರೋದು. ಯಾಕೆ ಅಂದರೆ ಅವ್ರ ಸ್ವಭಾವನೇ ಹಂಗಿದೆ ಅಲ್ರಿ. ಅವ್ರಿಗೆ ನೀವೇನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕೆಲಸ ಹೇಳಿದ್ರೆ ಬ್ರೈನಿಗೆ ಅರ್ಥ ಆಗಲ್ಲ ಸರ್. ನಾವು ಅಂದ್ಕೊಂಡಿದ್ದೀವಿ ಮಲ್ಟಿ ಟಾಸ್ಕರ್ಸ್ ಏನಂತ, ಅವ್ರು ನಾಟಕ ಆಡ್ತಾ ಇದ್ದಾರೆ, ನಮಗೆ ಗೌರವ ಕೊಡ್ತಾ ಇಲ್ಲ, ನಮ್ಮ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನಮ್ಮ ಮಾತು ಕೇಳಲ್ಲ ಅಂತ ಇವರೆಲ್ಲರೂ ಭ್ರಮೇಲಿದ್ದಾರೆ. ಆಗಲೇ ಒಂದು ಮಾತು ಹೇಳಿದ್ನಲ್ಲ, ಕೇರ್ ಮಾಡಲ್ಲ, ಲವ್ ಮಾಡಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ. ಇದೆರಡೇ ನೇಚರ್ಗಳಿಗೆ ಇದೆಲ್ಲ ವಿಭಿನ್ನವಾಗಿ ವರ್ಕ್ ಆಗುತ್ತೆ. ನಾವು ಸ್ಟೋರಿ ಹೇಳಬೇಕಾದ್ರೆ ಸ್ವಲ್ಪ ವಿಭಿನ್ನವಾಗಿ ಹೇಳ್ತೀವಿ ಅಷ್ಟೇ. ಮೋನೋ ಪರ್ಫಾರ್ಮರ್ ಏನು ಅನ್ಕೊಳ್ತಾರೆ, ಇವ್ರು 2-3 ಕೆಲಸ ಎಲ್ಲ ಮಾಡೋಕ್ಕಾಗುತ್ತೆ, ಇವ್ರು ನನಗಿಂತ ಇಂಟೆಲಿಜೆಂಟ್ ಇದ್ದಾರೆ, ನನಗಿಂತ ಕೇಪಬಲ್ ಇದ್ದಾರೆ ಅಂತ ಇವ್ರು ಯಾವಾಗಲೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲೇ ಹೋಗ್ತಾ ಇರ್ತಾರೆ. ಇವ್ರನ್ನ ನೋಡ್ಕೊಂಡು ಇವ್ರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗೇ ಹೋಗ್ತಾ ಇರ್ತಾರೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಓಕೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಓಕೆ ಸರ್, ಇದೆಲ್ಲ ಬೇಕಾಗಿರುತ್ತೆ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನ ಮ್ಯಾನೇಜ್ ಮಾಡೋಕ್ಕೆ. ಆದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಫುಲ್ ನೆಲ ಕಚ್ಕೊಬಿಡ್ತು ಅಂತ ಅಂದ್ಕೊಳ್ಳಿ, ಸುಪೀರಿಯಾರಿಟಿ ಕಾಂಪ್ಲೆಕ್ಸೇ ಆಕಾಶಕ್ಕೆ ಹೋಗಿ ನಿಂತ್ಕೊಂಡು ಅಂದ್ಕೊಳ್ಳಿ, ಈ ಸಂಬಂಧಗಳ ಮಧ್ಯೆ ತುಂಬ ಗ್ಯಾಪ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮೋನೋ ಪರ್ಫಾರ್ಮರ್ ಆಗಿರಬೇಕು, ಮಲ್ಟಿ ಟಾಸ್ಕರ್ಸ್ ಆಗಿರಬೇಕು. ಸೊ ಈಗ ಮೋನೋ ಪರ್ಫಾರ್ಮರ್ಸ್ ಅಂದರೆ ಒಂದೇ ಕಡೆ ಕೂತು ಫೋಕಸ್ಡ್ ಆಗಿ ಕೆಲಸ ಮಾಡೋಂಥ ಕೆಟಗರಿ. ಮಲ್ಟಿ ಟಾಸ್ಕರ್ಸ್ ಅಂದರೆ ನೀವು ಹೇಳ್ದಂಗೆ ಎವ್ರಿ 20 ಮಿನಿಟ್ಸ್ ಬ್ರೇಕ್ ತೊಗೋಬೇಕಾಗುತ್ತೆ, ಅಥವಾ ಅಟ್ ಎ ಟೈಮ್ 2-3 ಕೆಲಸ ಮಾಡೋ ಕೆಪಾಸಿಟಿನೂ ಅವರಿಗಿದೆ. ಬಟ್ ಜನರಲಿ ಒಂದು ಅನಾಲಿಸಿಸ್ ಇದೆ, ಯಾರು ಒಂದು ಕಡೆ ಫೋಕಸ್ ಮಾಡಿ ಏನಾದರೂ ಕೆಲಸ ಮಾಡ್ತಾರೆ, ಇನ್ನು ನಮ್ಮ ಬಿಸ್ನೆಸ್ಗಳಂತನೂ ಬಂದರೂ ಕೂಡ ಯಾವ ಬಿಸ್ನೆಸ್ ಒಂದು ಪ್ರಾಡಕ್ಟನ್ನು ಫೋಕಸ್ ಮಾಡಿ ಆ ಪ್ರಾಡಕ್ಟನ್ನು ದೊಡ್ಡದಾಗಿ ಮಾರ್ಕೆಟ್ ಮಾಡಿ ಅದರಲ್ಲಿ ಒಂದು ಆಲದ ಮರದ ಥರ ಬೆಳೆದ ಮೇಲೆ ನೆಕ್ಸ್ಟ್ ಬೇರೆ ಪ್ರಾಡಕ್ಟಿಗೆ ಹೋಗಿ ಆಮೇಲೆ ಬೇರೆ ಪ್ರಾಡಕ್ಟ್ ಎಕ್ಸ್ಪ್ಲೋರ್ ಮಾಡಿ. ಸೊ ಇದನ್ನ ಹೇಗೆ ನೀವು ರಿಲೇಟ್ ಮಾಡ್ತೀರಾ?
ಕ್ವಶನ್ ಅರ್ಥ ಆಯ್ತಲ್ವಾ? ಐ ಗಾಟ್ ಯುವರ್ ಕ್ವಶನ್. ಲೆಟ್ ಮಿ ಎಕ್ಸ್ಪ್ಲೇನ್ ದ ಸೈನ್ಸ್ ಬಿಹೈಂಡ್ ಇಟ್. ನನ್ಗೆ ಏನು ಗೊತ್ತಾ, ನಂಗೆ ಡೈರೆಕ್ಟಾಗಿ ಉತ್ತರ ಹೇಳಕ್ ಬರಲ್ಲ. ಎಲ್ಲರೂ ಮಾಡಿ ತಪ್ಪನ ನಂಗೆ ಮಾಡಕ್ ಬರಲ್ಲ ಅಂತ ನಾನು ಹೇಳೋದಷ್ಟೇ ಬಾಯಲ್ಲಿ. ಬಟ್ ನನ್ನ ಬ್ರೈನ್ ಬಿಡಲ್ಲ ಸರ್. ನನಗೆ ನಿಮಗೆ ಓವರ್ ಆಲ್ ವ್ಯೂ ಕೊಟ್ಟರೆ ನನಗೆ ಸಮಾಧಾನ ಆಗೋದು. ಇಲ್ಲಾಂದ್ರೆ ನಾನು ಜಗತ್ ಪ್ರಕಾರ ಅದೆಷ್ಟೋ 1000 ಬುಕ್ಗಳು ಹೇಳಿದ ಪ್ರಕಾರ ನಾನು ನಿಮ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ಟೆ, ಅದನ್ನ ಜಗತ್ ಅರ್ಥ ತಪ್ಪಾಗಿ ಮಾಡ್ಕೊಂಡ್ಬಿಡ್ತು, ಮತ್ತೆ ಕೊಲಾಪ್ಸ್ ಆಗ್ಬಿಡುತ್ತೆ. ಇಟ್ ಇಸ್ ನಾಟ್ ಲೈಕ್ ದಟ್. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೆಡ್ ಈಸ್ ರೈಟ್. ಮೋನೋ ಪರ್ಫಾರ್ಮರ್ಸ್ ಅಂತ ಇರ್ತಾರಲ್ಲ, ಅಥವಾ ಮಲ್ಟಿಟಾಸ್ಕರ್ಸ್ ಅಂತ ಇರ್ತಾರಲ್ಲ, ಇವರ ಎಕ್ಸಿಕ್ಯೂಷನ್ಸ್ಗಳನ್ನ, ರಿಸಲ್ಟ್ಸ್ಗಳನ್ನ ನೀವು ನೋಡ್ತಿದ್ದೀರಾ ಸರ್. ಅವ್ರು ಹೆಂಗಾದ್ರೂ ಮಾಡಲಿ, ಪ್ಲಸ್ ಮಾಡಿದ್ರೆ ಮೈನಸ್ ಮಾಡಬೇಕಾಗಿಲ್ಲ. ಇವ್ರ ಇನ್ನರ್ ನೇಚರ್ಸ್ನ ಸ್ವಲ್ಪ ನೋಡಿ ಅಲ್ಲ. ಇವ್ರಿಗೆ ಎಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ, ಒಳಗಡೆ ಎಷ್ಟು ಫಿಯರ್ಸ್ ಅಥವಾ ಇನ್ಸೆಕ್ಯೂರಿಟಿಗಳು ರೂಲ್ ಮಾಡ್ತಿದೆ ಬಿಕಾಸ್ ಆಫ್ ದ ರಾಂಗ್ ಪ್ರಾಕ್ಟೀಸಿಂಗ್ ಇನ್ ದೇರ್ ಬಿಸ್ನೆಸಸ್ ಅಂತ. ನಾನು ಮೋನೋ ಪರ್ಫಾರ್ಮರ್ ಸರ್. ಮಧ್ಯೆ ತುಂಬ ಬಿಸ್ನೆಸ್ ಆಪರ್ಚುನಿಟಿ ಎಲ್ಲ ಬಂದಿದೆ, ಎಲ್ಲ ಹೋಗಿದ್ದೀನಿ, ಎಲ್ಲ ಕೈ ಸುಟ್ಕೊಂಡು ಸುಮ್ಮನೆ ಆಗಿದ್ದೀನಿ. ಐ ಮೀನ್ ಟು ಸೇ ದಟ್ ಐ ರಿಯಲೈಸ್ ದಟ್ ಬೀಯಿಂಗ್ ಅ ಮೋನೋ ಪರ್ಫಾರ್ಮರ್ ಐ ಹ್ಯಾವ್ ಟು ಫೋಕಸ್ ಆನ್ ಒನ್ ಬಿಸ್ನೆಸ್ ತರೋವೆ. ಅದನ್ನು ನಾನು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು. ಆವಾಗ ನನಗೆ ತೃಪ್ತಿ, ಸಮಾಧಾನ, ನೆಮ್ಮದಿ ಎಲ್ಲ ಇರುತ್ತೆ. ಇದೇ ಫಿಲಾಸಫಿನ ನೀವು ಮಲ್ಟಿಟಾಸ್ಕರ್ ಹತ್ರ ಹೋಗಿ ಹೇಳಿ, ಅವಾಗ ಅವ್ರು ಏನ್ಕೊಂತಾರೆ, ಓ ನಾನು 2-3 ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಮೋಸ್ಟ್ಲಿ ಎಲ್ಲ ಥಿಂಗ್ಸ್ ಮಿಸ್ ಆಗ್ತಾಯಿದೆ ಅಂತ ಅವ್ರು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಅಸಂಪ್ಷನ್ ಅನ್ಕೋತಾರೆ, ಹಂಗೆ ಬರೋದು, ಹಂಗೆ ಅನ್ಕೊಂತಾರೆ. ಆದರೆ ಹಂಗೆ ಅನ್ಕೋಬಾರ್ದಲ್ಲ ಅವರು. ದೆನ್ ವಾಟ್ ಈಸ್ ದ ಸೊಲ್ಯೂಷನ್? ಈಗ 2-3 ಕೆಲಸ ಮಾಡಿದಾಗ ಸಕ್ಸಸ್ ಸಿಗೋದನ್ನ ತುಂಬ ಜನ ಅದೇ ಅನ್ಕೊಳ್ತಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ಬಟ್ 2-3 ಕೆಲಸ ಮಾಡಿನೂ ಆ ಸಕ್ಸಸ್ ಸಿಗೋದಾಗಿ, ಸಕ್ಸಸ್ ರೇಟನ್ನು ನಾವು ಅಚೀವ್ ಮಾಡೋದು ಹೇಗೆ? ಈಗ ಈ ಮಲ್ಟಿಟಾಸ್ಕರ್ ಇದಾರಲ್ಲ ಸರ್, ಇವ್ರನ್ನ ಎಲ್ಲಿಂದ ಡ್ಯಾಮೇಜ್ ಮಾಡಿದಾರೆ ಅಂತ ಸ್ವಲ್ಪ ತಿಳ್ಕೊಳ್ರಿ ನೀವು. ಇವ್ರಿಗೆ ಕ್ಲಾಸಲ್ಲಿ 20 ನಿಮಿಷದ ಮೇಲೆ ಕುತ್ಕೊಳಕ್ಕಾಗಲ್ಲ. 40 ನಿಮಿಷ ಕ್ಲಾಸ್ ಇಟ್ಟಿದ್ರು ಇವ್ರನ್ನ, ಮಲ್ಟಿಟಾಸ್ಕರ್ಸ್ನ. ಎಷ್ಟು ವರ್ಷ? 15 ವರ್ಷ 20 ವರ್ಷ ರಾಂಗ್ ಸರ್ಕ್ಯೂಟಲ್ಲಿ ಜೀವನ ಮಾಡಿದ್ದಾರೆ ಇವರು. ಹಂಗಿರ್ಬೇಕಾದ್ರೆ ಆಲ್ರೆಡಿ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಟ್ಟಿದೆ. ಬಟ್ ಒರಿಜಿನಲ್ ನೇಚರ್ ಬಿಡ್ತಾ ಇಲ್ಲ. ನೀವು ಒಂದೇ ಮಾಡಬೇಡ, ಇನ್ನೊಂದು ಮಾಡು, ಮತ್ತೊಂದು ಮಾಡು ಅಂತ ಒರಿಜಿನಲ್ ನೇಚರ್ ಹೇಳ್ತಿದೆ. ಇವಾಗ ನಾವೇನು ಮಾಡ್ತೀವಿ, ಮಲ್ಟಿಟಾಸ್ಕರ್ಸ್ಗೆ ಅವರಲ್ಲಿರೋ ಸ್ಕಿಲ್ಸ್ಗಳನ್ನ ಹೇಳ್ಕೊಡ್ತೀವಿ. ಇವರು ಬಾಂಡ್ ಡೆಲಿಗೇಟರ್ ಆಗಿ ಹುಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಸರ್ ಮಲ್ಟಿಟಾಸ್ಕರ್ಸ್. ಇವ್ರೇನು ಮಾಡಬೇಕು, ಮಲ್ಟಿಪಲ್ ಬಿಸ್ನೆಸ್ ಜೊತೆಗೆ ಕೆಲಸಗಳನ್ನ ಬೇರೆಯವ್ರಿಗೆ ಡೆಲಿಗೇಟ್ ಮಾಡಬೇಕು. ಕರೆಕ್ಟ್. ಇದು ಅವ್ರ ಹತ್ರ ಇರುತ್ತೆ ಸಾರ್, ಇಲ್ಲ ಅಂತಲ್ಲ. ಯೂಶುವಲ್ ಆಗಿ ಮೋನೋ ಪರ್ಫಾರ್ಮರ್ಗೆ ಡೆಲಿಗೇಷನ್ ನೇಚರ್ ಇರಲ್ಲ. ಅವರೇ ಮಾಡಬೇಕು ಅಂತ, ಅವರೇ ಮಾಡಿದ್ರೇ ಪರ್ಫೆಕ್ಟ್ ಅಂತ, ಬೇರೆಯವ್ರು ಮಾಡಿದ್ದನ್ನ ಒಪ್ಕೊಳಕ್ ಆಗಲ್ಲ ಅಂತ ಒಂದು ನೇಚರ್ ಇರುತ್ತೆ ಅವ್ರ ಹತ್ರ. ಅದು ಇದೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ಲೇ ನಾವು ಅವ್ರನ್ನ ಮೋನೋ ಪರ್ಫಾರ್ಮರ್ ಅಂತ ಹೇಳ್ತಿರೋದು. ಮಲ್ಟಿಟಾಸ್ಕರ್ ಅಂತ ಹೇಳ್ಬೇಕಾದ್ರೂ ಕೂಡ ಇಷ್ಟೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ ಅವ್ರ ಹತ್ರ. ಆದರೆ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ನಿನ್ನ ಬೆಡ್ಶೀಟ್ನ ನೀನೇ ಮಡಿಸ್ಬೇಕು, ನಿನ್ನ ಶೂಸ್ನ ನೀನೇ ನೀಟಾಗಿ ಇಟ್ಬೇಕು, ನಿನ್ನ ಬಟ್ಟೆನ ನೀನೇ ಮಡಿಸ್ಕೋಬೇಕು ಅಂತ ಡಿಸಿಪ್ಲಿನ್ ಕಲ್ಸಕ್ಕೆ ಹೋಗಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಇದನ್ನು ರಾಂಗ್ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಅಪ್ಪ ಅಮ್ಮ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ. ಪಾಪ ಅವ್ರಿಗೆ ಅವೇರ್ನೆಸ್ ಇರಲಿಲ್ಲ, ಮಲ್ಟಿಟಾಸ್ಕರ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಟ್ರೀಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೀವು ಬಿಸ್ನೆಸ್ ಮ್ಯಾನಾ, 3 ಬಿಸ್ನೆಸ್ ಮಾಡ್ತಿದ್ದೀರಾ, ನೀಟಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ವಾ? ನಿಮ್ಮ ಸ್ಕಿಲ್ಸ್ ಪ್ರಕಾರ ಆಪ್ರೇಟ್ ಮಾಡಿಯಲ್ಲ, ನಾವು ಹೇಳ್ಕೊಡ್ತೀವಿ. ಆದರೆ ಅಪ್ಪ ಅಮ್ಮ ಕೊಟ್ಟಂಥ ವಾತಾವರಣನೇ ಸತ್ಯ ಅಂತ ನೀವು ಭ್ರಮೆಲಿರ್ತೀರ. 3 ಬಿಸ್ನೆಸ್ನ ನೀವೇ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗ್ತೀರಾ. ದೇರ್ ಆರ್ ಮೆನಿ ಬಿಸ್ನೆಸ್ ಪೀಪಲ್ ಕಮ್ ಟು ಮೀ ಸರ್. ಅವ್ರಿಗೆಲ್ಲ ಇಷ್ಟು ಹೇಳಿದಾಗ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಮುಳ್ಳಿ ಜಗತ್ತಲ್ಲಿ ಎಷ್ಟೆಷ್ಟು ತಪ್ಪಾಗ್ತಿದೆ ಮುಳ್ಳಿ, ನಿಮ್ಮ ಥರದ ಒಬ್ಬರಿದ್ರೆ ಸಾಕಲ್ಲ, ಅವಾಗೆಲ್ಲ ನನ್ನ ಥರದ ಒಬ್ಬರಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಆನ್ ದ ಸ್ಪಾಟ್ ಅವ್ರಿಗೆ ಹೇಳೇ ಕಳಿಸ್ತೀನಿ. ಬಿಕಾಸ್ ದೀಸ್ ನಾಲೆಡ್ಜ್ ಹ್ಯಾಸ್ ಟು ಬಿ ಲರ್ನ್ಡ್ ಬೈ ಮೆನಿ ಪೀಪಲ್ ಸರ್. ಅದು ಕಲ್ತಾಗ ಏನಾಗುತ್ತೆ, ನೀವು 4 ಜನಕ್ಕೆ ಹೇಳ್ಕೊಡ್ತೀರಾ, ನಾನು 4 ಜನಕ್ಕೆ ಹೇಳ್ಕೊಟ್ಟೆ, ನೀವು 4 ಜನಕ್ಕೆ ಹೇಳ್ಕೊಟ್ರೆ ಅದಂಗೆ ಸ್ಪ್ರೆಡ್ ಆಗುತ್ತೆ. ನಾನು ಒಬ್ಬನೇ ಹೇಳ್ತಾ ಕೂತ್ಕೊಂಡ್ರೆ ಎಷ್ಟು ಜನ ನನ್ನ TV ನೋಡ್ತಾರೆ, ಎಷ್ಟು ಜನ ನಮ್ಮ ಪಾಡ್ಕಾಸ್ಟ್ ನೋಡ್ತಾರೆ, ಎಷ್ಟು ಕೋಟಿ ಜನ ಇದ್ದಾರೆ ಈ ಜಗತ್ತಲ್ಲಿ ಎಲ್ಲರೂ ಪೀಸ್ 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 ಅಂತಾರೆ ಸರ್. ಪೀಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ಇದು ಸಖತ್ ಪೀಸ್ ಕ್ರಿಯೇಟ್ ಮಾಡಕ್ಕೆ ಹೋಗಿ ಎಲ್ಲ ಪೀಸ್ ಮಾಡ್ತಿದ್ದಾರೆ, ಪೀಸ್ ಮಾಡ್ತಾ ಇದ್ದಾರೆ. ಅದು ಯಾವ ಲೆವೆಲಿಗೆ ಪೀಸ್ ಆಗ್ತಿದೆ ಅಂದರೆ, ಇನ್ನು ಅದೆಷ್ಟೋ ಜನ್ರೇಷನ್ಗಳಿಗೆ ಸೊಲ್ಯೂಷನ್ ಸಿಗದೆ ಇರೋ ಲೆವೆಲಿಗೆ ಆಗ್ತಾ ಇದೆ. ಅದನ್ನು ಯಾರು ಅನಲೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಳ್ಳಿ ಯಾರು ಅನಲೈಸ್ ಮಾಡ್ತಾರೆ ಇದನ್ನೆಲ್ಲ? ಕೆಲವು ಬ್ರೈನ್ಗಳು ಫ್ಯೂಚರಿಸ್ಟಿಕ್ ಥಿಂಕರ್ಸ್ ಅಂತ ಇರ್ತಾರೆ. ಓಕೆ, ಆ ಫ್ಯೂಚರಿಸ್ಟಿಕ್ ಥಿಂಕರ್ಸ್ಗೆ ನಾಳೆ 5 ವರ್ಷದಲ್ಲಿ ಏನಾಗುತ್ತೆ, 10 ವರ್ಷದಲ್ಲಿ ಏನಾಗುತ್ತೆ ಅಂತ ಇವಾಗಲೇ ಸೆನ್ಸ್ ಆಗುತ್ತೆ. ಇವ್ರ ಮಾತನ್ನ ಎಷ್ಟೋ ಜನ ಕೇಳಲ್ಲ. ಯಾಕೆ ಅಂದರೆ ಅವ್ರು ಅನುಭವಿಸೋ ತನಕ ಇವ್ರಿಗೆ ಒಪ್ಕೊಳಕ್ಕೆ ಆಗ್ತಿರಲ್ಲ. ಈಗ ನಾನು ಫ್ಯೂಚರಿಸ್ಟಿಕ್ ಥಿಂಕರ್ ಸರ್. ಇದೇ ಥರ ಪೇರೆಂಟಿಂಗ್ ಆಗ್ತಾಯಿದ್ರೆ, ಇದೇ ಥರ ಸ್ಕೂಲಿಂಗ್ ಆಗ್ತಾಯಿದ್ರೆ, ಇದೇ ಥರ ಬಿಸ್ನೆಸ್ಗಳನ್ನ ನೀವು ರನ್ ಮಾಡ್ತಿದ್ರೆ ನಾಳೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಐ ಕ್ಯಾನ್ ಸೆನ್ಸ್ ಇಟ್. ಅದನ್ನು ಯಾರು ಓಕೆ ಇವನು ಹೇಳ್ತಿರೋದು ಕರೆಕ್ಟ್ ಇದೆ, ಸ್ವಲ್ಪ ಕುತ್ಕೊಂಡು ಕೇಳಿಸ್ಕೊಳೋಣ ಸಮಾಧಾನವಾಗಿ ಅಂತಿರೋರು ಬರ್ತಾರೆ, ಎಲ್ಲದನ್ನು ಸರಿ ಮಾಡ್ಕೊತಾರೆ. ನೀವು ನೋಡ್ಬೋದು ಸರ್, ನನ್ನ ಗೂಗಲ್ ರಿವ್ಯೂಸ್ನ ನೋಡಿ ನೀವು. ನನ್ನ ಪಾಡ್ಕಾಸ್ಟ್ ವೀಡಿಯೋಗಳು ಮಾಡಿದಾಗ ಸಿಲ್ಲಿ ಡೈಲಾಗ್ಸ್ ಎಲ್ಲ ಬರೀತಾರೆ, ಇಟ್ಸ್ ಓಕೆ ಬಿಡಿ. ಅವರು ಬೆಳಿಗ್ಗೆಯಿಂದ ರಾತ್ರಿ ತನಕ ಕಮೆಂಟ್ ಬರೆಯೋದು ಬಿಟ್ಟರೆ, ವೀಡಿಯೋಗಳನ್ನ ನೋಡಿ ಕನ್ಫ್ಯೂಸ್ ಆಗಿ ಏನೂ ಆ್ಯಕ್ಷನ್ಸ್ ತೊಗೊಂಡೇ ಇರೋ ಅಂಥ ಹೃದಯಗಳೇ 100ರಲ್ಲಿ 95 ಇರ್ತವೆ.
5 ಏನು ಮಾಡ್ತವೆ ಬ್ರೈನ್ಗಳಂದರೆ ಎಲ್ಲ ಪಾಡ್ಕಾಸ್ಟ್ಗಳನ್ನು ಎಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಏನೋ ಗೊತ್ತಿಲ್ಲದನ್ನ ಕಲ್ತ್ಕೊಂಡು ತನ್ನ ಲೈಫಲ್ಲಿ ಅಪ್ಲೈ ಮಾಡ್ಕೊತಾರೆ. ಅಂದರೆ 100 ಜನದಲ್ಲಿ 5 ಜನ ಉದ್ಧಾರ ಆಗ್ತಿದ್ದಾರೆ, 95 ಜನ ಹಾಳಾಗ್ತಿದ್ದಾರೆ. ಸೊ ಯಾವುದೋ ಒಂದು ಕಮೆಂಟ್ನ ಯಾರೋ ಬರೆದ ತಕ್ಷಣ ನಾನೆಲ್ಲ ಡಿಸ್ಟರ್ಬ್ ಆಗಲ್ಲ. ನನ್ನ ಉದ್ದೇಶ, ನನ್ನ ವಿಷನ್ ನನಗೆ ಏನಂತ ಗೊತ್ತಿದೆ. ಸೊ ಹೀಗಿರಬೇಕಾದ್ರೆ ಯಾವುದು ಮೂಲಭೂತ ಅಂತ ತಿಳ್ಕೊಂಡು ಆಪ್ರೇಟ್ ಮಾಡಬೇಕು. ಅಂದರೆ ಡ್ಯಾಮೇಜ್ ಆಗುತ್ತೆ. ಕೃಷ್ಣ ಗೊತ್ತಲ್ಲ ಸರ್ ನಿಮಗೆ, ಭೀಷ್ಮನು ಗೊತ್ತು, ದ್ರೋಣಾಚಾರ್ಯನೂ ಗೊತ್ತು, ಎಲ್ಲರೂ ಗೊತ್ತು. ಇವ್ರು ಎಲ್ಲರೂ ಸರಿಯಲ್ಲ ಅಂತ ಹೇಳ್ಬಿಟ್ರಲ್ಲ ಕೃಷ್ಣ ಒಂದ್ಸತಿ. ಅಂದರೆ ನಾನು ಹುಟ್ಟಿದ ಪರ್ಪಸ್ಸೇ ಬೇರೆ, ಮಾಡಿದ್ದೇ ಬೇರೆ. ಯಾಕೆ ಮೋಹ, ಯಾಕೆ ಅಟ್ಯಾಚ್ಮೆಂಟ್, ಯಾಕೆ ದುರಾಸೆಗಳು, ಇವನ್ನೆಲ್ಲ ಬಿಡಬೇಕು ಅಂತ ನಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಆಲ್ರೆಡಿ ಹೇಳಿದ್ದಾರೆ ಸರ್. ಇವನ್ನೆಲ್ಲ ಕಟ್ಕೊಂಡೇ ಓಡಾಡ್ತಾ ಇದೀವಿ ನಾವು. ಇವಾಗ ಹೆಂಗೆ ಫೋನ್ ಇದೆಯಲ್ಲ ನಮ್ಮ ಹತ್ರ, ಬಿಟ್ಟು ಹೋಗ್ತೀವಿ ನಾವು. ಹಾಗೆ ಇವೆಲ್ಲ ಇದ್ದಾವೆ, ದುರಾಸೆಗಳು, ಮೋಹಗಳು, ಅಟ್ಯಾಚ್ಮೆಂಟ್ಗಳನ್ನು ನಾವು ಕ್ಯಾರಿ ಮಾಡ್ತಾನೇ ಇದ್ದೀವಿ. ಅದಕ್ಕೆ ಯಾರಿಗೂ ಖುಷಿ ಇಲ್ಲ ಸರ್. ಇವನ್ನೆಲ್ಲ ಬಿಡಬೇಕು ಅಂದರೆ ಸತ್ಯ ಗೊತ್ತಾಗಬೇಕು. ಸತ್ಯ ಅಂದರೆ ಏನು, ಎಲ್ಲಿದೆ, ನನ್ನ ಒಳಗಡೆ ಇದೆ. ಅದೇಂಗೆ ನಿಮ್ಮ ಹತ್ರ ಇಲ್ವಾ? ನಿಮ್ಮ ಹತ್ರ ಇರೋದು ನಿಮ್ಮ ಸತ್ಯ, ನನ್ನ ಹತ್ರ ಇರೋದು ನನ್ನ ಸತ್ಯ. ಅದಕ್ಕೆ ತಾನೇ ನಾವು ಹೇಳ್ತಿರೋದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ಸತ್ಯಗಳು ಬೇರೆ ಬೇರೆ. ಆ ಸತ್ಯಗಳನ್ನು ಅರ್ಥಕೊಂಡಾಗ ಮಾತ್ರ, ಏನೇನೋ ಹೇಳಿದ್ರ ಸರ್, ಅರಿಷಡ್ವರ್ಗಗಳಿಂದ ಹೊರಗಡೆ ಬರಬೇಕು. ಹೆಂಗೆ ಬರಬೇಕು ಅಂತ ಹೇಳ್ರಪ್ಪ. ಎಲ್ಲದನ್ನು ಕಣ್ಮುಂದೆ ಇಟ್ಬಿಟ್ಟು, ಇಲ್ಲ ನೀನು ನಿಗ್ರಹಿಸ್ಕೋಬೇಕು, ನೀನು ನಿಗ್ರಹಿಸ್ಕೋ, ಆಗದೇ ಇರೋವಂಥ ಸರ್ಕ್ಯೂಟ್ಗಳನ್ನ ಇಟ್ಬಿಟ್ಟಿದ್ದೀರಾ, ಅಂತಂಥ ಇಂದ್ರಿಯಗಳನ್ನ ಇಟ್ಬಿಟ್ಟಿದ್ದೀರಾ ನೀವು. ಇದನ್ನ ಹೇಳ್ತಾರೆ ಕೃಷ್ಣ. ಇದನ್ನೆಲ್ಲ ಬೇರ್ ಮಾಡಿ ಇದನ್ನೆಲ್ಲ ಹೊರಗಡೆ ಬಂದ್ರೇ ನೀನು ಒಬ್ಬ ವ್ಯಕ್ತಿತ್ವ ಆಗೋದು ಅಂತ ಅವ್ರು ಹೇಳ್ತಾರೆ. ಓಕೆ, ಆಗೋಣ ಸರ್, ಯಾರಿಗೂ ಆಗಲ್ಲ ಅಂತಿಲ್ಲ. ಅದಕ್ಕೆ ನಮ್ಮ ತಂದೆ ತಾಯಿ ಆಗಲಿ, ಟೀಚರ್ಸ್ ಆಗಲಿ, ಅಟ್ಲೀಸ್ಟ್ ನಮ್ಗೆ ಏನು ಬೇಕು ಅಂತ ವಾತಾವರಣ ಕೊಡಬೇಕಲ್ಲ ಸರ್. ಒಂದು ಬೀಜ ಇದೆ, ಆ ಬೀಜಕ್ಕೆ ನಾನು ಎಷ್ಟು 1000 ಬೀಜಗಳನ್ನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಆ ಬೀಜಕ್ಕೆ ಇರಲ್ಲ. ಯಾವಾಗ ಕೇವಲ ಬೀಜ ಆಗಿದ್ದಾಗ. ಯಾವಾಗ ಆ ಬೀಜನ ನಾವು ಭೂಮಿ ಒಳಗಡೆ ಹಾಕ್ತೀವಿ, ಸನ್ಲೈಟು, ಅದಕ್ಕೆ ಬೇಕಾಗಿರೋ ನೀರು, ಫಲವತ್ತತೆ ಎಲ್ಲ ಸಿಕ್ಕಿದಾಗ ಅದು ದೊಡ್ಡ ಮರ ಆಗಿ ಹಣ್ಣುಗಳನ್ನೆಲ್ಲ ಬಿಟ್ಟ ಮೇಲೆ ಅವಾಗ ಗೊತ್ತಾಗುತ್ತೆ ನನ್ನಲ್ಲಿ ಇಷ್ಟು ಸಾಮರ್ಥ್ಯ ಇತ್ತು ಅಂತ. ಕೃಷ್ಣ ಜೊತೆಗೆ ನಮ್ಮ ವಿವೇಕಾನಂದ ಅವರು ಹಂಗೆ ಅಲ್ವಾ ಸರ್, ಅದೆಷ್ಟೋ ವರ್ಷಗಳ ಹಿಂದೆ ನನ್ನ ಹತ್ರ ಬರ್ರಪ್ಪ, ಜಗತ್ತನ್ನೇ ಬದಲಾಯಿಸ್ತೀನಿ ಅಂತ ಹೇಳಿರೋ ತಾನೆ. ಅಂದರೆ ಆ ವಿವೇಕಾನಂದ ಅನ್ನೋ ಒಂದು ಸೀಡಿಗೆ, ಬೀಜಕ್ಕೆ ಗೊತ್ತಿತ್ತು ನನ್ನ ಸಾಮರ್ಥ್ಯ ಏನಿದೆ ಅಂತ. ನನಗೆ ಇವಾಗ ನನ್ನ ಸಾಮರ್ಥ್ಯ ಗೊತ್ತಿಲ್ಲ. ಅದಕ್ಕೆ ನೀವು ಕರೆದಾಗ ನಾನು ನಿಮ್ಮ ಹತ್ರ ಬರಲಿಲ್ಲ. ಅಂದರೆ ಅವ್ರು ಆಲ್ರೆಡಿ ಭೂಮಿ ಒಳಗಿದ್ದು ಫಲವತ್ತತೆಯಿಂದ ಬೆಳೆದು ಎಲ್ಲ ಅನುಭವಗಳನ್ನು ತನ್ನ ಅಂತರಾಳದಲ್ಲಿ ಕಂಡುಕೊಂಡಿದ್ದರು. ನಮಗೆ ಹೊರಗಡೆನೇ ಗೊತ್ತಾಗ್ತಾ ಇಲ್ಲ, ಇನ್ನು ಒಳಗಡೆಯಲ್ಲಿ ಗೊತ್ತಾಗುತ್ತೆ. ತುಂಬ ದೊಡ್ಡ ಸಬ್ಜೆಕ್ಟ್ ಸರ್ ಇದು. ಆ್ಯಕ್ಚುಲಿ ಪ್ರತಿಯೊಂದು ಸೆಕ್ಷನ್ನು ನೀವು ಹೇಳ್ತಿರೋದು ಅದರದೇ ರೀತಿಯಾದಂಥಲ್ಲಿ ತುಂಬ ದೊಡ್ಡ ಸಬ್ಜೆಕ್ಟ್, ಡೀಪ್ ಆಗಿ ಹೋಗ್ತಾ ಹೋದ್ರೆ. ಎಕ್ಸಾಕ್ಟ್. ಐ ಆಮ್ ಶ್ಯೂರ್ ನೀವು ಇವತ್ತು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡಿದ್ದೀರಾ ಅಂತ. ಇದೇ ರೀತಿ ನಾನು ನಿಮ್ಮ ಮುಂದೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಸೆಲೆಬ್ರಿಟಿಗಳು, ಹಾಗೆ ಸ್ಪೋರ್ಟ್ಸ್ ಮ್ಯಾನ್ಗಳು, ಹಾಗೆ ಬೇರೆ ಬೇರೆ ಫೀಲ್ಡಲ್ಲಿ ಪರಿಣಿತಿ ಹೊಂದಿರೋರನ್ನ, ಅಚೀವರ್ಸನ್ನು ಕರ್ಕೊಂಬರ್ತೀನಿ. ಅವರ ತಲೆಯಲ್ಲಿ ಏನೇನಿದೆ ಅಂತ ಹೆಕ್ಕಿ ತೆಗೆಯೋ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ಇದಕ್ಕೆ ನನಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಯು ಕಿಂಗ್. ಅಷ್ಟೇ ಅಲ್ಲ, ನಾನು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ.